Hi, hello, namaskara. Welcome to Core Corner. In today's episode, we have with us an incredibly amazing lady who has walked 20,000 kilometers from Bangalore till Himachal Pradesh. Today, we have her in our studio. Let's have a conversation with her to understand how was the journey and what were the challenges that she faced. Welcome to Geeta Gowda. ನಮಸ್ಕಾರ ಗೀತಾ ಗೌಡ ಅವರೇ. ಥ್ಯಾಂಕ್ ಯು, ನೀವು ನಮ್ಮ ಕರೆಗೆ ಹೋಗೊಟ್ಟಿ ಇಷ್ಟು ದೂರ ಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಯಾತಕ್ಕೆ ನಿಮಗೆ ಈ ಪಾದಯಾತ್ರೆ ಮಾಡಬೇಕು ಅಂತ ಅನ್ನಿಸ್ತು ಫಸ್ಟ್? ನನಗೆ ಮೇಯ್ನ್ ಚಿಕ್ಕ ಹುಡುಗಿಂದ ಭಗವಂತ ಭಾರಿ ಪ್ರಾಣ ನನಗೆ. ನನ್ನ ಕನಸಲ್ಲಿ ಯಾವಾಗಲೂ ಭಗವಂತ ಬರೋದು, ಅವಾಗವಾಗ ನಾನು ಪೂಜೆ ಮಾಡೋ ಕಾಣಿಸ್ಕೊಡೋದು ನನಗೆ. ಬಟ್ ಭೂಮಿಗೆ ಬಂದ ಭಗವಂತ ಮೂವಿ ಇದೆ ಅಲ್ಲ, ಲೋಕೇಶ್ ಅವರು ಪುನೀತ್ ರಾಜ್ಕುಮಾರ್ ಎತ್ಕೊಂಡು ಕೃಷ್ಣನ್ ಕರ್ಕೊಂಬರ್ತಾನೆ. ಅದರಲ್ಲಿ ಅವ್ರು ಪಾದಯಾತ್ರೆ ಹೋಗ್ತಾರೆ. ಅವರು ಗುರುಗಳು ಹೇಳ್ತಾರೆ, ರಂಗ ನೀನು ಮುಂದಿಟ್ಟ ಹೆಜ್ಜೆ ಹಿಂದಿಡಬೇಡ, ಯಾವುದೇ ಕಾರಣಕ್ಕೂ ನಿಂಗೆ ಕೃಷ್ಣ ಸಿಗ್ತಾನೆ, ಕೃಷ್ಣನ್ ಕರ್ಕೊಬರ್ತೇನೆ ನೀನು ಅಂತ ಹೇಳಿ ಕಳಿಸ್ತಾರೆ. ಅವಾಗಿಂದ ನಂಗೆ ಭಾರಿ ಆಸೆ ಪಾದಯಾತ್ರೆ ಹೋಗ್ಬೇಕು, ಅದು ಬೆಟ್ಟ ಗುಡ್ಡಗಳು ಕಾಡೊಳಗಡೆ ಹೋಗ್ಬೇಕು ನಾನು ಅಂತ ತುಂಬ ಆಸೆ ಇತ್ತು. ಹೆಂಗೆ ಹೋಗೋದು ಗೊತ್ತಿಲ್ಲ ನನಗೆ. ಅದು ಹೆಂಗೋ ಪರಮಾತ್ಮ ಮಕ್ಕಳು ದೊಡ್ಡವ್ರು ಆದಮೇಲೆ, ಬಟ್ ಚಿಕ್ಕವರಿದ್ದಾಗೆ ಒಂದು 2-3 ಸತಿ ನಾವು ನಮ್ಮ ಮನೆಯವರೆಲ್ಲ ಸೇರಿ ಪಾದಯಾತ್ರೆ ಹೋಗಿದ್ವಿ. ನಮ್ಮ ಅಕ್ಕ ತಂಗಿ ಅಮ್ಮ ಅಣ್ಣ ಎಲ್ಲ ಹೋಗಿದ್ವಿ. ಸುಮ್ಮನೆ ಮಧುರೆಗೆ ಶಿವಗಂಗೆಗೆ ಹಂಗೆ ಹೋಗಿದ್ವಿ ಅಷ್ಟೇ. ಪಾದಯಾತ್ರೆ ಬಗ್ಗೆ ಗೊತ್ತಿಲ್ಲ. ನಮ್ಮ ಮನೆಯವ್ರ ಜೊತೆ ಫಸ್ಟು ಧರ್ಮಸ್ಥಳಕ್ಕೆ ಹೋದ್ವಿ. ಒಬ್ಬರು ಗುರುಗಳು ಒಂದು 10-20 ವರ್ಷದ ಹಿಂದೆ. ಆಮೇಲೆ ಅವಾಗೆಲ್ಲ ಫೋನ್ ಇಲ್ಲ ಅಲ್ಲ, ಬಿಟ್ಬಿಟ್ಟೆ. ಮಕ್ಕಳೆಲ್ಲ ದೊಡ್ಡವರಾದ್ಮೇಲೆ ಅದು ಹೆಂಗೋ ಗೊತ್ತಿಲ್ಲ, ನಮ್ಮ ಮನೆಯವ್ರ ರಿಲೇಷನ್ನು ತಿರುಪತಿಗೆ ಹೋಗೋಣ ಅಂತೇಳಿ ಮಾದೇಶ ಇದು ಏನಪ್ಪ ಅದು ನೆಲಮಂಗ್ಲಿಂದ ನಮ್ಮ ಮನೆಗೆ ಬಂದರು. ಅಲ್ಲಿಂದ ನಮ್ಮ ಮನೆಯವ್ರು ಬರ್ತೀಯ ಅಂತ ಕರೆದ್ರು. ನನಗೆ ಅವಾಗ ಆಪ್ರೇಷನ್ ಆಗಿ 2 ತಿಂಗಳಾಗಿದೆ ಅಷ್ಟೇ. ನಾನು ಪಾದಯಾತ್ರೆನ ಅಯ್ಯೋ ಬರ್ತೀನಿ ಫಸ್ಟು ಅಂದ್ಬಿಟ್ಟು ರೆಡಿ ಆಗಿದ್ದೆ ಅಷ್ಟೇ. ಪಾದಯಾತ್ರೆಯಿಂದ ಏನಂತ ಗೊತ್ತಿಲ್ಲ. ಅವರು ಎಲ್ಲ ಫಾಸ್ಟಾಗಿ ನಡೆಯೋರು. ಒಂದೇ ದಿವಸ 50 ಕಿಲೋಮೀಟ್ರ್ ನಡೆದ್ಬಿಟ್ಟು. ನನಗೆ ಗೊತ್ತೇ ಇಲ್ಲ ಪಾದಯಾತ್ರೆ ಅಂದರೆ. ಪಾದಯಾತ್ರೆ ಅಂತ ಗೊತ್ತಿಲ್ದಿರಾನೆ ಇಷ್ಟು ದೂರ ನೀವು ನಡೆದಿದ್ದೀರಾ. ಫಸ್ಟ್ ಟೈಮ್ ಆ ಹೆಜ್ಜೆ ಇಟ್ಟು ನೀವು ಇಲ್ಲಿಂದ, ನಿಮ್ಮ ಪ್ಲ್ಯಾನ್ ಇದ್ದಿದ್ದು ಪಾಕಿಸ್ತಾನ ತನಕನೂ ಮುಟ್ಟಬೇಕು ಅಂತ. ಆ ಫಸ್ಟ್ ಹೆಜ್ಜೆ ಇಟ್ಟಾಗ ನಿಮಗೆ ಗೊತ್ತಿತ್ತು ಇದು ಒಂದು 7-8 ತಿಂಗಳ, ಒಂದು ವರ್ಷ ಆಗತ್ತೆ ಅನ್ನೋ ಒಂದು ಕಾಲಾವಧಿ ಆಗತ್ತೆ ಅನ್ನೋದು ನಿಮಗೆ ಖಂಡಿತ ಅರಿವಿತ್ತು. ಸೊ ನೀವು ಒಂದು ಫಸ್ಟ್ ಹೆಜ್ಜೆ ಇಟ್ಟಾಗ ಮನೇಲಿ ನನ್ನ ಮಕ್ಕಳನ್ನ ಬಿಟ್ಟು ಹೋಗ್ತಾ ಇದ್ದೀನಿ, 8 ತಿಂಗಳೆಲ್ಲ ಆಗತ್ತೆ ಗಂಡ ಮಕ್ಕಳನ್ನೆಲ್ಲ, ಆಗ ಏನು ಅನ್ನಿಸ್ತು ನಿಮಗೆ? ನನಗೆ ಆ್ಯಕ್ಚುಲಿ ನನ್ನ ಮಕ್ಕಳನ್ನ ಫಸ್ಟಿಂದನೂ ಬಿಟ್ಟು ರೂಢಿ. ನಾನು ಶೂಟಿಂಗ್ ಹೋಗ್ತಿದ್ದೆ, ಜೂನಿಯರ್ ಆರ್ಟಿಸ್ಟ್ ನಾನು. ಯಾವಾಗಲೂ ಬಿಟ್ಟು ಹೋಗ್ತಿದ್ದೆ. ಅಂದರೆ ಮಕ್ಕಳನ್ನ ಬಿಟ್ಟು ಹೋಗ್ಬೇಕು ಅಂತ ಏನು ಅನ್ನಿಸ್ತಿರಲಿಲ್ಲ. ಮಕ್ಕಳೇ ನನ್ನನ್ನು ಅಷ್ಟು ಹಚ್ಕೊಂಡಿಲ್ಲ, ಹಂಗೆ ಬೆಳೆಸಿದ್ದೀನಿ ನಾನು. ಆಮೇಲೆ ಇನ್ನೊಂದೇನಂದ್ರೆ ಮಕ್ಕಳು ದೊಡ್ಡವರಾಗಿದ್ದಾರೆ, ಅವ್ರು ಒಂದೊತ್ತು ದುಡಿದು ತಿನ್ನೋದನ್ನ ಕಲಿಸಿದ್ದೀವಿ. ಅಟ್ಲೀಸ್ಟ್ ಕಾಸಿಲ್ಲ ಅಂದರೂ ಅಡುಗೆ ಮಾಡ್ಕೊಂಡು ತಿನ್ನೋದನ್ನ ಕಲಿಸಿದ್ದೀನಿ. ನೀವು ಈ ಡಿಸಿಷನ್ ತೊಗೊಂಡಾಗ ನಿಮಗೆ ಒಂದಷ್ಟು ಜನ ಓಕೆ ಅಂತನೂ ಹೇಳಿರೋದಿರ್ಬೋದು, ಇಲ್ಲ ಅಂತ ಹೇಳಿರೋದು ಇರ್ಬೋದು. ಆ ಸಪೋರ್ಟ್ ನಿಮ್ಗೆ ಫ್ಯಾಮಿಲಿಯಿಂದಾಗಲಿ, ಫ್ರೆಂಡ್ಸಿಂದಾಗಲಿ, ರಿಲೇಟಿವ್ಸಿಂದಾಗಲಿ ಯಾವ್ಯಾವ ಥರ ಫೇಸ್ ಮಾಡಬೇಕಾಗಿತ್ತು? ಯಾವುದೇ ಕಾರಣಕ್ಕೂ ಎಲ್ಲೇ ಹೋದ್ರೂ ಏನೂ ಹೇಳೋದಿಲ್ಲ. ಅದೊಂದು ನಮ್ಮ ಮನೆಯವ್ರಿಗೆ ದೊಡ್ಡ ಪುಣ್ಯ ನಮಸ್ಕಾರ ಅಂತ ಹೇಳಬೇಕು ನಮ್ಮ ಮನೆಯವ್ರಿಗೆ. ಯಾಕಂದರೆ ಯಾವ ವಿಷಯದಲ್ಲೂ ಅವ್ರು ಏನೂ ಹೇಳೋದಿಲ್ಲ, ನಿನ್ನಿಷ್ಟ ಅಂತಾರೆ ಅಷ್ಟೇ. ಅವ್ರದ್ದೊಂದು ನನಗೆ ನಮ್ಮ ಮನೆಯವ್ರ ಕಡೆಯಿಂದ ನನಗೆ ಧನ್ಯವಾದ. ಆಮೇಲೆ ಮಕ್ಕಳು ಅಷ್ಟೇ, ನಾವೆಲ್ಲೋದ್ರೂ ಏನು ಬೇಡಮ್ಮ ಅಂತ ಹೇಳಲ್ಲ, ಹೋಗ್ಬೇಡಮ್ಮ ಒಬ್ಬರೇ ಅಂತಾರೆ. ನೋಡು ನನ್ನ ಇಷ್ಟ ಬಂಗಾರ, ನಿಮ್ಮ ಇಷ್ಟ ನೀವೇನ ಮಕ್ಕಳು, ನನ್ನ ಇಷ್ಟ ನಾನು ಹೋಗ್ತೀನಿ ಅಷ್ಟೇ. ಇಬ್ಬರು ಏನು ನಮ್ಮ ಮನೆಯಲ್ಲಿ ಏನೂ ಅಬ್ಜೆಕ್ಷನ್ ಇಲ್ಲ. ನೀವು ಫಸ್ಟ್ ಎಲ್ಲಿಂದ ಶುರು ಮಾಡಿದ್ರಿ ನಿಮ್ಮ ಪಾದಯಾತ್ರೆ? ಬೆಂಗಳೂರಿಂದ, ಯಶವಂತಪುರದಿಂದ ಮೈಸೂರು, ಮೈಸೂರಿಂದ ನಾಗಪಟ್ಟಣ ಅಂತ ಬರುತ್ತೆ. ನಾನು ಆ್ಯಕ್ಚುಲಿ ಕನ್ಯಾಕುಮಾರಿಯಿಂದ ಬೋಟ್ ಹತ್ಬೇಕು ಅಂತ ಅಂದ್ಕೊಂಡಿದ್ದು. ಅಲ್ಲಿಲ್ಲ, ಬೋಟು ಇಲ್ಲೇ ಇರೋದಂತೆ, ಶ್ರೀಲಂಕಾಗೆ ಹೋಗೋದಕ್ಕೆ. ನಾಗಪಟ್ಟಣದಿಂದ ಬೋಟ್ಗೆ ಹೋದ್ವಿ. ನೀವು ಫಸ್ಟ್ ಶ್ರೀಲಂಕಾಗೆ ಹೋಗಿದ್ದಂಗೆ? ಫಸ್ಟ್ ಅಂದರೆ ಯಶವಂತಪುರದಿಂದ, ಇವಾಗ ನಮ್ಮನೆ ಜಾಳ್ಳಿ ಕ್ರಾಸು, ಯಶವಂತಪುರದಿಂದ ನಾನು ಲಿಂಗಮ್ಮ ಅಂತ ಒಬ್ರು ಬಂದರು ಪಾದಯಾತ್ರೆಗೆ. ನಾನು ಅವರಿಬ್ರು ಮೈಸೂರು ಪಾದಯಾತ್ರೆ ಹೋಗಿ ಅಲ್ಲಿಂದ ನಾಗಪಟ್ಟಣವ್ರಿಗೆ ಹೋಗಿ ನಾಗಪಟ್ಟಣದಿಂದ ಬೋಟ್ ಹತ್ತಿದ್ವಿ. ಬೋಟ್ ಹತ್ತಕ್ಕೆ ಗೊತ್ತಿಲ್ಲ, ಭಾಷೆ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ಹೋಗ್ಬಿಟ್ವಿ. ಅಲ್ಲಿ ಹೋಗಿ ಜನಗಳ ಹತ್ರ ಕೇಳ್ಕೊಂಡೆ ನಾನು, ನಂದು ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ, ದಯವಿಟ್ಟು ಬೋಟ್ಗೆ ದುಡ್ಡಿಲ್ಲ ನನಗೆ, ಲಿಂಗಮ್ಮಂಗೆ 4-4 ಸಾವಿರ ಆಗುತ್ತೆ ಅಂತ ಅಂದರು. ದುಡ್ಡಿಲ್ಲ, ಏನು ಮಾಡಬೇಕು ಗೊತ್ತಿಲ್ಲ, ದಯವಿಟ್ಟು ಸಹಾಯ ಮಾಡಿ ಅಂದರೆ, ಪಾಪ ಹೇಳ್ಬೇಕಂದ್ರೆ ಕರ್ನಾಟಕ ಅಭಿಮಾನಿ ದೇವರುಗಳು ನನಗೆ ಅಲ್ಲಿಂದ ಇಲ್ಲಿವರೆಗೂ ಮುಟ್ಟೋದಕ್ಕೆ ಸಾಧ್ಯ ಆಗಿದ್ದು ಅವ್ರುಗಳಿಂದ, ನಿಜ ಹೇಳ್ಬೇಕು ಅಂದರೆ. ಯಾಕಂದರೆ ನಾನು ಯಾರೂ ಗೊತ್ತಿಲ್ಲ, ಇನ್ಸ್ಟಾಗ್ರಾಮ್ ನೋಡಿ ಫೇಸ್ಬುಕ್ ನೋಡಿ ನನಗೆ ಸಹಾಯ ಮಾಡಿದ್ದಾರೆ. ಯಾರ್ಯಾರು ಸಹಾಯ ಮಾಡಿದ್ದಾರೆ ನಂಗೆ ಗೊತ್ತಿಲ್ಲ. ಯಾಕಂದರೆ ಆ ಟೈಮಲ್ಲಿ ನಾನು ಫೋನ್ ರಿಸೀವ್ ಮಾಡೋಕ್ಕಾಗ್ತಿರ್ಲಿಲ್ಲ. ಮೇಯ್ನ್ ಫೋನು ಚಾರ್ಜಿಂಗ್ ಜಾಸ್ತಿ ಇರ್ತಿರ್ಲಿಲ್ಲ ನಂದು, ಬೇಗ, ಅದು ಸ್ವಲ್ಪ ಹಳೆ ಫೋನು, ಚಾರ್ಜಿಂಗ್ ಬೇಗ ಡೌನ್ ಆಗ್ಬಿಡೋದು. ತುಂಬ ಜನದ ಫೋನು ನಾನು ರಿಸೀವ್ ಮಾಡಿಲ್ಲ, ಮಾಡೋಕ್ಕಾಗಿಲ್ಲ, ಇನ್ಮೇಲೆ ರಿಸೀವ್ ಮಾಡ್ತೀನಿ. ಬಟ್ ಏನಂದರೆ ಕರ್ನಾಟಕ ಅಭಿಮಾನಿ ದೇವರುಗಳು ನನ್ನ ರೀಲ್ಸ್ನ ನೋಡಿ ತುಂಬ ಸಹಾಯ ಮಾಡಿದ್ದಾರೆ, ಅದಕ್ಕೆ ದೊಡ್ಡ ಧನ್ಯವಾದ. ಅವರಿಂದಲೇ ನಾನು ಇಷ್ಟೆಲ್ಲ ಮಾಡೋಕ್ಕೆ ಸಾಧ್ಯ ಆಗಿದೆ. ನನಗೆ ಗೊತ್ತಿದ್ದಂಗೆ ನಿಮಗೆ ಶ್ರೀಲಂಕಾಗೆ ಹೋದಾಗ ತುಂಬ ಒಂದಷ್ಟು ಕಷ್ಟಗಳು ನೀವು ಅನುಭವಿಸಿದ್ರಿ. ಹೌದೌದು. ಅದು ಯಾಕೆ ಹಂಗಾಯ್ತು? ಏನು
ಯಾರನ್ನ ನಿಮಗೆ ಗೈಡ್ ಮಾಡ್ಲಿಲ್ವಾ ಅಥವಾ ನಿಮಗೆ ಗೊತ್ತಿರ್ಲಿಲ್ವಾ? ಇಲ್ಲಿ ಏನೂ ಗೊತ್ತಿಲ್ಲ. ನಾನು ಪಾದಯಾತ್ರೆ ಅಂತ ಹೊರಟಿದ್ದಷ್ಟೇ. ನಾನು 12 ಜ್ಯೋತಿರ್ಲಿಂಗ ಪಾದಯಾತ್ರೆ ಮಾಡುವಾಗಲೂ ಅಷ್ಟೇ ಒಬ್ಬಳೇ ಮಾಡ್ಬೇಕಂತ ಅನ್ನಿಸ್ತು, ಒಬ್ಬಳೇ ಮಾಡ್ಬೇಕಂತ ಹೊರಟಿದ್ದು. ಆವಾಗ ಈ ಶ್ರೀಶೈಲ ಗುರುಜಿ ಇನ್ನೊಬ್ರು ಸೈಕಲ್ ಬಾಬಾ ಅಂತ ಸಿಕ್ಕಿದ್ರು, ಅವ್ರ ಜೊತೆ ಹೋಗಿ ಬಂದೆ. ಇದು ತುಂಬ ಕಷ್ಟ ಆಯಿತು, ಯಾಕಂದರೆ ಶ್ರೀಲಂಕಾಗೆ ಹೋಗಬೇಕು, ಬೋಟ್ಗೆ ಅಮೌಂಟ್ ಬೇಕು. ಅಲ್ಲಿ ಹೋದ್ಮೇಲೆ ಕರೆನ್ಸಿ ಇಲ್ಲ, ಏನದು ಸಿಮ್ ಬೇರೆ ಹಾಕ್ಕೊಬೇಕಂತೆ, ಅದ್ರ ಬಗ್ಗೆ ಗೊತ್ತಿಲ್ಲ. ಹಂಗೂ ನಮ್ಮ ಗುರುಗಳು ರವಿಶಂಕರ್ ಗುರುಜಿ ಅಂತ ಇದ್ದಾರೆ. ನಾನು ಬೆಂಗಳೂರಿಂದ ಕಾಶಿಗೆ ಹೋಗಿದ್ದೆ, ಅವಾಗ 5 ಜನ ಗುರುಗಳು ಪರಿಚಯ ಆದರು. ನಾವು ಹೆಂಗೆ ಅಲ್ಲಿ 2 ತಿಂಗಳು ನಡ್ಕೊಂಡೋಗಿದ್ದು ಬೆಂಗಳೂರಿಂದ. ಹಿಂಗೆ ಸ್ವಲ್ಪ ಪರಿಚಯ ಆಗಿ ನಾವು 5 ಜನ ಮಾತ್ರ ತುಂಬ ಮುಂದೆ ಹೋಗ್ತಿದ್ವಿ. ಅದಕ್ಕೆ ನಾವು ಪಂಚಪಾಂಡವರು ಅಂತ ಹೆಸರಿಟ್ಕೊಂಡಿದ್ವಿ. ನಾನು ದ್ರೌಪದಿ, ಅವರೆಲ್ಲ ಅರ್ಜುನ, ಭೀಮ ಅಂತ. ಆ ಪಂಚಪಾಂಡವರು ನನಗೆ ಫುಲ್ ಕ್ಲೋಸು. ಆ ಗುರುಜಿ ಫೋನ್ ಮಾಡಿಬಿಟ್ಟು, ಅಮ್ಮ ಅಮೌಂಟ್ ಇಟ್ಕೊಂಡೋಗು, ನೀನು ಶ್ರೀಲಂಕಾಗೆ ಹೋಗ್ತಿದ್ಯಾ. ಅಮೌಂಟ್ ಯಾಕೆ ಗುರುಜಿ, ಮೊಬೈಲಲ್ಲಿ ಇದೆಯಲ್ಲ ಅಂದೆ. ಇಟ್ಕೊಂಡು ಹೋಗ್ಬೇಕಮ್ಮ, ಅಲ್ಲಿ ಕರೆನ್ಸಿ ಚೇಂಜ್ ಇರುತ್ತೆ ಅಂದರು. ಆವಾಗ 5,000 ರೂಪಾಯಿ ತೊಗೊಳಕ್ಕೆ ಹೋದೆ ನಾನು ಅಕೌಂಟಿಂದ ನಂಗೆ ಕಾರ್ಡ್ ಹಾಕಿ ತೆಗಿಯೋಕ್ಕೆ ಬರಲ್ಲ. ನಮ್ಮ ಮಗಳಿಗೆ ವಿಡಿಯೋ ಕಾಲ್ ಮಾಡಿ ತೆಕ್ಕೊಂಡು 5,000 ರೂಪಾಯಿ ಕೈಲಿ ಇಟ್ಕೊಂಡು ಹೋಗಿದ್ದಷ್ಟೇ. ಆ ದುಡ್ಡಲ್ಲೇ 2 ದಿನ ನಾವು ಶ್ರೀಲಂಕಾದಲ್ಲಿ ಶಾಂಕರಿ ದೇವಿ ಮತ್ತು ಅಶೋಕವನ ನೋಡಿಕೊಂಡು ಬಂದಿದ್ದು. ಅಂದರೆ ಟ್ರಂಕೋಮಲೆ ಅಂತ ಅಲ್ಲಿ ಇಳ್ಕೋಬೇಕು, ಬೋಟಲ್ಲಿ ಕರ್ಕೊಂಡೋಗ್ತಾರೆ. ಕರ್ಕೊಂಡೋಗಿದ ತಕ್ಷಣ ಅಲ್ಲಿ ವ್ಯಾನ್ ಹತ್ತಿಸ್ತಾರೆ. ಬೋಟಿಂದ ಇಳಿದ ಎಲ್ಲ ಚೆಕಿಂಗ್ ಮಾಡಿ ವ್ಯಾನಲ್ಲಿ ಕರ್ಕೊಂಡೋಗಿ ಮತ್ತೆ ಅಲ್ಲಿ ಚೆಕಿಂಗಿಗೆ ಬಿಡ್ತಾರೆ. ಆಮೇಲೆ ಅಲ್ಲಿಂದ ನಮಗೆ 150 ಕಿಲೋಮೀಟ್ರ್ ಅಷ್ಟೇ ಗೂಗಲಲ್ಲಿ ತೋರಿಸಿತ್ತು. ಬಟ್ ಅಲ್ಲಿ 1000 ಕಿಲೋಮೀಟ್ರ್ ಇದೆ ಅದು ಟ್ರಂಕೋಮಲೆ ಶಾಂಕರಿ ದೇವಿಗೆ ಹೋಗೋದಕ್ಕೆ. ಅಲ್ಲಿಂದ ಮತ್ತೆ ನಮಗೆ ರೂಟ್ ಮ್ಯಾಪ್ ಕಳಿಸ್ತಾರೆ, ವಿಠಲ್ ಅಂತ. ಇಲ್ಲೊಬ್ರು ಇದ್ದಾರೆ ಜಯನಗರದಲ್ಲಿ, ವಿಠಲ್ ಅಂತ. ಅವ್ರು ಪ್ರತಿದಿನ ನಮ್ಗೆ 50 ಕಿಲೋಮೀಟ್ರ್ ರೂಟ್ ಮ್ಯಾಪ್ ಕಳಿಸೋರು. ನಮಗೆ ಬೆಳಗಿನ ಜಾವ ಆಗಲಿ, ರಾತ್ರಿ ಆಗಲಿ, 12 ಗಂಟೆ ಆಗಲಿ, ನಾವು ಯಾವಾಗ ಫೋನ್ ಮಾಡಿದ್ರು ಅವ್ರು ರಿಸೀವ್ ಮಾಡಿ ನಮಗೆ ರೂಟ್ ಹೇಳೋರು. ಯಾಕಂದರೆ ಸರ್ಕಲ್ ಬಂದಾಗ ನಮ್ಗೆ ಗೊತ್ತಾಗ್ತಿರ್ಲಿಲ್ಲ, ಹಿಂಗೂ ತೋರಿಸೋದು ಹಂಗೂ ತೋರಿಸೋದು. ಜನಗಳನ್ನ ಕೇಳಿದ್ರೆ ಅವರು ರಾಂಗಾಗಿ ಹೇಳೋರು. ಅವ್ರಿಗೆ ಅಲ್ಲಿರೋಗಿ ಏನು ಗೊತ್ತು ನಾವು ಪಾದಯಾತ್ರೆ ಮಾಡ್ತಾಯಿದ್ದೀವಿ ಅಂತ. ಅವ್ರಿಗೆ ಫೋನ್ ಮಾಡಿ ಲೊಕೇಶನ್ ಕಳಿಸಿ, ಡೈರೆಕ್ಟ್ ಲೊಕೇಶನ್ನು, ಅವರು ಲೈವ್ ಲೊಕೇಶನ್ನು ಮತ್ತು ಇನ್ನೊಂದು ಲೊಕೇಶನ್ ಕಳಿಸಿ, ಅವರು ನೋಡಿ ನಾವು ಇಷ್ಟು ಸ್ವಲ್ಪ ದೂರ ಹೋದ್ಮೇಲೆ ಇಲ್ಲಿ ಹಿಂಗೆ ಹೋಗ್ಬಿಡಿ, ಹಂಗೆ ಹೋಗಿ ಅನ್ನೋದು ಆ ಥರ ಎಲ್ಲ ಹೇಳ್ಕೊಡೋರು. ಅವ್ರಿಗೂ ದೊಡ್ಡ ನಮಸ್ಕಾರ ವಿಠಲ್ ಅವ್ರಿಗೆ. ಇಷ್ಟು ದಿನಾನು 8 ತಿಂಗಳು ಫುಲ್ಲು ಅವರು ಯಾವಾಗ ಫೋನ್ ಮಾಡಿದ್ರು ಸಪೋರ್ಟ್ ಮಾಡಿ ರೂಟ್ ಮ್ಯಾಪ್ ಕಳಿಸೋರು. ಸೂಪರ್. ಸೊ ನೀವು ಶ್ರೀಲಂಕಾನ ಮುಗಿಸ್ಕೊಂಡು ಬಂದು ಶ್ರೀಶೈಲಕ್ಕೆ ಬಂದ್ರಾ ಅಥವಾ? ಹಾಂ, ಶ್ರೀಲಂಕಾ ಮುಗಿಸ್ಕೊಂಡು ಮತ್ತೆ ನಾಗಪಟ್ಟಣ ಇಳಿದು, ನಾಗಪಟ್ಟಣದಿಂದ ಕಂಚಿ ಕಾಮಾಕ್ಷಿ ತಮಿಳ್ನಾಡು ನಡ್ಕೊಂಡೋಗಿ ಅಲ್ಲಿಂದ ಒಂದು 2 ದಿನ ಬಂದ್ವಿ. ಲಿಂಗಮ್ಮನವ್ರು ಹುಷಾರಿಲ್ಲ ಅಂದ್ಬಿಟ್ಟು ಹೋದರು. ಅವರು ಏನು ಮಾಡೋಕ್ಕಲ್ಲ, ಇವಾಗ ಜೊತೆಗೆ ಬಂದಮೇಲೆ ನಾವು ಬಲವಂತ ಕರ್ಕೊಂಡೋಗಲ್ಲ. ಅವ್ರು ಹೋದ್ಮೇಲೆ ಒಂದಷ್ಟು ಕಮೆಂಟ್ಗಳು ಬಂತು, ಅವ್ರನ್ನ ನೀವೇ ಕಳಿಸ್ಬಿಟ್ಟಿರ್ಬೋದು, ಅವ್ರನ್ನ ಕರ್ಕೊಂಡೋಗ್ಬೋದಾಗಿತ್ತು ಹೇಳಿ. ಈಗ ಅದು ಎತ್ಕೊಂಡೋಗೋದಲ್ಲ, ಮಕ್ಕಳಲ್ಲ. ಇಲ್ಲ ಬಲವಂತವಾಗಿ 2 ದಿವಸಕ್ಕೆ ಹೋಗಿ ಬಂದ್ಬಿಡೋಣ ಬಾ ಅಂತ ನಾವು ಕರ್ಕೊಂಡೋಗೋದಲ್ಲ, ಬಸ್ಸಲ್ಲಿ ಹೋಗೋದಲ್ಲ, ನಡ್ಕೊಂಡು ಹೋಗೋದು. ಅವರು ನಡಿಬೇಕು ಅನ್ನೋ ಭರವಸೆ ಇರಬೇಕು ಅವರಿಗೆ ಅಲ್ಲಿಗೆ ಸಾಕಾಯಿತು. ನಾನು ಹೋಗ್ತೀನಿ ಅಂದರೆ ಏನು ಮಾಡ್ತೀರಾ, ಸರಿ ಹೋಗಮ್ಮ ಅಂತೇಳಿ ಬಸ್ ಹತ್ತಿ ಕಳಿಸ್ತೆ. ಆಮೇಲೆ ನಾನು ಮುಂದೆ ಒಬ್ಬಳೇ ಸ್ಟಾರ್ಟ್ ಮಾಡಿ. ಭಯ ಆಗಲಿಲ್ವಾ ಗೀತಾ? ಭಯ ನನಗೆ ಅವತ್ತಿಂದ ಇಲ್ಲ ಬಿಡಿ, ಫಸ್ಟಿಂದ ಭಯ ಇಲ್ಲ. ಬಟ್ ಏನಂದರೆ ಈ ಜನಗಳು ತುಂಬ ಕೆಟ್ಟೋರು ಜಾಸ್ತಿ ಜನ ಇದ್ದಾರೆ. ಅಂದರೆ ನಾವು ಹೆಂಗೆ ಇದ್ರು, ಇವಾಗ ನೀವು ನೋಡ್ದಂಗೆ ಸ್ವಾಮೀಜಿ ಥರ ಈ ಮಾಲೆಲ್ಲ ಹಾಕ್ಕೊಂಡು ನಾನು ಹೋಗ್ತಾಯಿದ್ರು, ಲಾರಿಯವರು ಬೆಳಗಿನ ಜಾವ 4 ಗಂಟೆಗೆ ಲಾರಿಯವರು ಸುಮ್ಮನೆ ಸ್ಟಾಪ್ ಮಾಡೋದು ನೋಡೋದು, ಮಧ್ಯಾಹ್ನದ ಹೊತ್ತು ಬೈಕವರು ಒಬ್ಬಳೇ ಹೋಗ್ತಿರ್ತೀನಿ, ಅಲ್ಲಿ ನೋಡ್ತಾರಲ್ಲ ನೋಡೋದು, ನಾನು ಬರ್ತೀನೇನೋ ಕರೆಯೋದು. ನಾನೇನು ಮಾಡ್ತಿದ್ದೆ, ಫೋನ್ ಮಾಡಿಕೊಂಡು ಆ ಗುರುಜಿ ಅಲ್ಲಿದ್ದೀರಾ ನೀವು, ಬಂದೇ ಇರಿ ಅಂತ ಆಕ್ಷನ್ ಮಾಡ್ಕೊಂಡು ನಂಗೆ ಮುಂದೆ ಸಾಕ್ತಾಯಿದ್ದೆ. ಹಾಗೆ ಕೆಟ್ಟವ್ರು ತುಂಬ ಜನ ಇದ್ದಾರೆ, ಒಳ್ಳೆಯವ್ರು ಸ್ವಲ್ಪ ಕಮ್ಮಿನೇ ಇರೋದು ಆ್ಯಕ್ಚುಲಿ ನನ್ನ ಅನುಭವದ ಪ್ರಕಾರ. ಯಾಕಂದರೆ ಈ ಥರ ಮಾಲೆ ಹಾಕ್ಕೊಂಡಿದ್ದಾಗ ಅವರು ನಮಗೆ ರೆಸ್ಪೆಕ್ಟ್ ಕೊಡಬೇಕು. ತುಂಬ ಜನ ರೆಸ್ಪೆಕ್ಟ್ ಕೊಟ್ಟು ಮಾತಾಜಿ ಅಂತೇಳಿ ಕೈ ಮುಗಿದು ಕಾಲು ಮುಗಿದು, ಕೆಲವರು 5 ರೂಪಾಯಿ ಕೊಟ್ಟಿದ್ದಾರೆ, 10 ರೂಪಾಯಿ ಕೊಟ್ಟಿದ್ದಾರೆ, ಕೆಲವರು 500 ರೂಪಾಯಿ ಕೊಟ್ಟಿದ್ದಾರೆ, ಕಾರ್ ನಿಲ್ಲಿಸಿ 2,000 ರೂಪಾಯಿ ಕೊಟ್ಟಿದ್ದಾರೆ, 1,000 ರೂಪಾಯಿ ಕೊಟ್ಟಿದ್ದಾರೆ. ಜನ ಒಳ್ಳೆಯವರು ಇದ್ದಾರೆ, ಬಟ್ ಕೆಟ್ಟವರು ಸ್ವಲ್ಪ ಜಾಸ್ತಿ ಜನ. ಕೆಟ್ಟ ದೃಷ್ಟಿಯಿಂದ ನೋಡೋದು, ಒಂದು ಹೆಣ್ಣು ಹೋಗ್ತಾ ಇದ್ದಾಳೆ ಅಂದರೆ ಕೆಟ್ಟ ದೃಷ್ಟಿಯಿಂದ ನೋಡೋದು ಈ ಸಮಾಜದಲ್ಲಿ ಕಮ್ಮಿ ಆಗಬೇಕು ಅಂತ ನನ್ನ ಆಸೆ. ಆಮೇಲೆ ಒಬ್ಬಳೇ ಮಹಿಳೆ ನಡಿಬೇಕು ಅಂತ ನನಗೆ ಭಾರಿ ಆಸೆ. ಈಗ ಮೊನ್ನೆ ಏನೋ ಹೈದ್ರಾಬಾದಲ್ಲಿ ಒಬ್ಬರು ಪೊಲೀಸು ಒಬ್ಬರೇ ವಾಕ್ ಮಾಡಿ 45 ಜನನ ಹಿಡಿದ್ರು ಅಂತೇನೋ ನಾನು ನೋಡಿದೆ. ಬಟ್ ಏನಂದರೆ ಅವ್ರು ಪೊಲೀಸು ಅವ್ರಿಗೆ ಗೊತ್ತಿತ್ತು. ಯಾಕೆ ಇಷ್ಟು ದಿನ ನಮ್ಮ ಇದರಲ್ಲಿ 12 ಗಂಟೆ ರಾತ್ರಿನಲ್ಲಿ ಒಂದು ಹೆಣ್ಣು ಹೋಗ್ತಿದ್ದಾಳೆ ಅಂದರೆ ಯಾರು ಬರೋದಿಲ್ಲ, ಎಲ್ಲರೂ ಬಂದು ಒತ್ಕೊಂಡು ಹೋಗೋಕ್ಕೆ ಕಾಯ್ತಾ ಇರ್ತಾರೆ. ಇದು ಎಲ್ರಿಗೂ ಗೊತ್ತಲ್ಲ, ಇದು ಹೊಸ ವಿಷಯನ ಅಲ್ವಾ. ಈ ಸಪೋರ್ಟ್ ಬೇಕು. ಹೆಣ್ಣು ಮಕ್ಕಳು 12 ಗಂಟೆ ರಾತ್ರಿಲಿ ಒಬ್ಬರೇ ಓಡಾಡಬೇಕು, ಯಾರು ಏನು ಮಾಡಿಕೊಡ್ದು. ಅವ್ರವ್ರ ರಿಲೇಷನ್ನು, ಅವ್ರವ್ರ ಫ್ರೆಂಡ್ಶಿಪ್ಪು, ಅವ್ರವ್ರ ಲವ್ ಏನಾದರೂ ಮಾಡ್ಕೊಳ್ಳಿ. ಬೇರೆ ಲೇಡಿ, ಇವಾಗ ನಾನು ಬೇರೆ ರಾಜ್ಯಕ್ಕೆ ಹೋಗಿದ್ದೀನಿ, ಅವ್ರು ಯಾರೋ ನನ್ನನ್ನು ನೋಡ್ಬಿಟ್ಟು ಹಿಂಗೆ ಕರೀತಾರೆ ಅಂದರೆ ಹೆಂಗಾಗತ್ತೆ, ಭಯನೇ ಅಲ್ವಾ ಸ್ವಲ್ಪ. ಆ ಥರ ಕರಿಯೋ ರೂಲ್ಸ್ ಇರಬಾರ್ದು ಅಂತ ನಾನು ಹೇಳ್ತೀನಿ. ಅದು ನನ್ನ ಆಸೆ. ಹೆಣ್ಮಕ್ಳಿಗೆ ಸ್ವತಂತ್ರ ಬೇಕು. ಸ್ವತಂತ್ರ ಅಂದರೆ ಅದು ಹೌದೌದು. ನೀವು ಇವಾಗ ನಿಮ್ಮ ಈ ಪಾದಯಾತ್ರೆನಲ್ಲಿ ಪಾರ್ಟ್ನರ್ ಆಗಿ ಶ್ರೀಶೈಲಮಿಂದ ಒಬ್ರು ಗುರುಜಿ ಸಿಕ್ಕಿದ್ರು. ಅವರು ಪರಿಚಯ, ಒಂದು ಕಿರು ಪರಿಚಯ ಮಾಡಿಸ್ಕೊಡ್ತೀರಾ? ಅದೇ ಲಿಂಗಮ್ಮ ಹೋದ್ರಲ್ಲ, ಕಂಚಿಯಿಂದ ಲಿಂಗಮ್ಮ ಹೊಟ್ಟೋದ್ರು. ಆಮೇಲೆ ನಾನು ಹೋದೆ. ಆಮೇಲೆ ಗುರುಜಿ ಬರ್ತೀನಿ ಅಂತ ಹೇಳ್ತಿದ್ರು. ನಾವು 12 ಜ್ಯೋತಿರ್ಲಿಂಗ ಹೋದಾಗ ಈ ಗುರುಜಿನೇ ನಂಗೆ ಪರಿಚಯ ಆಗಿದ್ದು, ಶ್ರೀಶೈಲದಲ್ಲಿ ಪರಿಚಯ ಆಗಿದ್ದು. ಬಟ್ ಅವ್ರು ಅವತ್ತು ಬರಬೇಕಿತ್ತು, ನಾವು ಅವ್ರ ಜೊತೆ ಮಾತಾಡಲಿಲ್ಲ. ನಾನು ಸೈಕಲ್ ಬಾಬಾ ಅಂತ ಇದ್ದಾರೆ, ಅವರು ನನಗೆ 12 ಜೊತೆ ಈ ಗುರುಜಿನೇ ಪರಿಚಯ ಮಾಡಿ ಕಳಿಸಿದ್ರು. ಆಮೇಲೆ ಅವರು ಸ್ವಲ್ಪ ಅಮೌಂಟ್ ಏನೋ ಬರಬೇಕು, ಬಂದಮೇಲೆ ಬರ್ತೀನಿ, ಜಾಯ್ನ್ ಆಗ್ತೀನಮ್ಮ, ನನಗೂ ಭಗವಂತ ನೋಡೋಕೆ ಭಾರಿ ಆಸೆ ಅಂತ ಹೇಳ್ತಾನೆ ಇದ್ರು.
ಬಟ್ ಬರಲಿಲ್ಲ. ಆಮೇಲೆ ಕಾಶಿಗೆ ಬಂದು ಜಾಯ್ನ್ ಆಗಿ ಕೇದಾರ್ನಾಥ್ವರೆಗೂ ಅವ್ರು 2 ತಿಂಗಳು ನನ್ನ ಜೊತೆ ನಡ್ಕೊಂಬಂದರು. ಈಗ ಅವರು ಶ್ರೀಶೈಲದಲ್ಲಿ ನನ್ನ ಜೊತೆ ಜಾಯ್ನ್ ಆಗಿ ಹಂಗೆ ಹೇಳಿದ್ರು ಶ್ರೀಶೈಲದಲ್ಲಿ, ಅಮ್ಮ ನನ್ನ ಹತ್ರ ದುಡ್ಡಿಲ್ಲ ಅಂದರೆ ಅವ್ರ ಭಾಷೆ, ಚೈತುಲು ದುಡ್ಡು ಇಲ್ಲ, ನಾನು ಬರಲ್ಲಮ್ಮ ಅಂದರು. ಗುರುಜಿ ನೋಡಿ, ನಾನು ಒಂದೊತ್ತು ತಿಂತೀನಿ, ನಿಮ್ಗೊಂದೊತ್ತು ಕೊಡಿಸ್ತೀನಿ, ಒಂದೊತ್ತು ತಿನ್ಕೊಂಡೋಗೋಣ, ನನ್ನ ಹತ್ರನೂ ದುಡ್ಡಿಲ್ಲ, ಆದರೆ ಭಗವಂತಂಗೆ ಬಿಟ್ಟಿದ್ದು. ಬಂದು ಜಾಯಿನ್ ಆಗಿ, ಯಾಕಂದರೆ ತುಂಬ ಭಯ ಆಗ್ತಿದೆ, ಕಾಡಲ್ಲೆಲ್ಲ ಜನಗಳು ತುಂಬ ಫಾಲೋ ಮಾಡ್ತಾಯಿದ್ದಾರೆ, ಮೇಯ್ನ್ ಪ್ಲೇಸ್ ಕೊಡ್ತಾಯಿಲ್ಲ. ಕೆಲವು ದೇವಸ್ಥಾನಗಳಲ್ಲಿ ಪಾಪ ಮಾತಾಜಿ ಆಯಿತು ಮನ್ಕೊಳ್ಳಿ ಅಂತ ಹೇಳೋರು, ಕೆಲವು ದೇವಸ್ಥಾನಗಳಲ್ಲಿ ನಾನೇನೋ ಮಾಟ ಮಂತ್ರ ಮಾಡೋಕ್ಕೆ ಬಂದಿದ್ದೀನಿ, ಅವ್ರಿಗೆ ಏನೋ ಮಾಡೋದು ಅಂದರೆ ಅದೊಂಥರ ಆ ವೇಷಭೂಷಣಗಳನ್ನ ನೋಡಿದಾಗ ಇವಾಗ ನನಗೆ ನೋಡಿದ್ರೆ ನಿಮ್ಮ ಮೇಲೆ ಭಕ್ತಿ ಬರ್ಬೋದು, ಬಟ್ ಇನ್ನೊಬ್ಬರಿಗೆ ಅದನ್ನ ನೋಡಿದಾಗ ಭಯಾನಕವಾಗಿ ಕೂಡ ಕಾಣಿಸ್ಕೋಬಹುದು. ಸೊ ಇಟ್ ಈಸ್ ಕನ್ಫ್ಯೂಸಿಂಗ್ ಅಲ್ವಾ ಒಂಥರ. ಇನ್ನೊಂದು ಈ ನಮ್ಮ ಇದಕ್ಕೇನಂತ, ನನಗೆ ಕರ್ನಾಟಕ ರಾಜ್ಯ ಜಿಲ್ಲೆ ಅದೆಲ್ಲ ಗೊತ್ತಿಲ್ಲ, ಬಟ್ ನಮ್ಮ ಕರ್ನಾಟಕದಲ್ಲಿ ಅಂದರೆ ಸ್ವಲ್ಪ ಕಂಡುಹಿಡಿತಾರೆ, ಮಾತಾಡ್ಬೋದು. ಬೇರೆ ಕಡೆ ತೆಲುಗು ತಮಿಳು ಎಲ್ಲ ಗೊತ್ತಿಲ್ಲಲ್ಲ ನನಗೆ ಭಾಷೆ, ಅಲ್ಲಿ ಎಲ್ಲ ಜಾಸ್ತಿ ಲೇಡೀಸೇ ದೇವಸ್ಥಾನಗಳು ಇಟ್ಕೊಂಡಿರೋ ತಮಿಳ್ನಾಡಲ್ಲಿ. ಆ ಪ್ಲೇಸ್ ಕೊಡಿ ಮೇಡಮ್, ಹಿಂಗೆ ಬಂದಿದ್ದೀನಿ ಅಂತೇಳಿ ಗುರುಗಳ ಕೈಲೆಲ್ಲ ಫೋನ್ ಮಾಡಿಸಿದ್ರು, ಅವರು ಮೊಬೈಲ್ ಸಹ ನೋಡ್ತಾ ಇರಲಿಲ್ಲ. ಇರ್ಕೊಡ್ದು ಹೋಗ್ತಾರೆ. ರಾತ್ರಿ 10 ಗಂಟೆ ಕೇಳಿದ್ರು ಇರ್ಕೊಡ್ದು. ಆಚೆಗಡೆ ಮಲ್ಕೋತೀನಿ ಅಂದರೂ ಜಾಗ ಇಲ್ಲ, ಕೊಡ್ತಿರ್ಲಿಲ್ಲ. ಅದು ತುಂಬ ಬೇಜಾರಾಗೋಯ್ತು ನಂಗೆ. ಒಂದು ಸತಿ ನಮ್ಮ ಮಾಮ ನರೇಂದ್ರ ಬಾಬು, ನಮ್ಮ ಮಾಮ MLA, ಅವರು ತುಂಬ ಸಪೋರ್ಟ್ ಮಾಡಿದ್ರು. ಅವ್ರಿಗೆ ಫೋನ್ ಮಾಡಿದ್ದೆ ಒಂದು ಸತಿ, ಮಾಮ ಇಲ್ಲಿ ಪ್ಲೇಸ್ ಕೊಡ್ತಾಯಿಲ್ಲ, ಈಚೆಗಡೆ ಕೂತಿದ್ದೀನಿ ಚೇರ್ ಮೇಲೆ ಅಂತ ಅಂದ್ರೂ ಕೊಡ್ತಾ ಇಲ್ಲ ಪ್ಲೇಸು, ಸ್ಟೇಷನ್ಗೆ ಹೋಗು ಅಂತ ಹೇಳ್ತಿದ್ದೆ. ಸ್ಟೇಷನ್ಗೆ ಹೋಗ್ತೀನಿ, ನನಗೇನು ಭಯ ಇಲ್ಲ, ಪೊಲೀಸವ್ರನ್ನ ಕರೆಸ್ತೀನಿ ಅಂದರೆ ಸ್ಟೇಷನ್ಗೆ ಹೋಗ್ತೀನಿ ಮಾಮ ಅಂತ ಅಂದೆ. ನೀನು ಏನು ಪ್ಲ್ಯಾನ್ ಮಾಡ್ಕೊಂಡಿರ ಹೋಗಿದ್ಯಾ, ನೀನು ಹಿಂಗೆ ಸಡನ್ನಾಗಿ ಫೋನ್ ಮಾಡಿದ್ರೆ ಏನು ಮಾಡೋದು, ಸರಿ ಇರು ಅಂತ ಅಲ್ಲಿರೋ MLAಗೂ ಯಾರಿಗೋ ಫೋನ್ ಮಾಡಿ ಅವರು ಮತ್ತೆ ಅದೇ ದೇವಸ್ಥಾನದಲ್ಲೇ ಒಳಗಡೆ ರೂಮ್ ಮಾಡಿ ಕೊಟ್ಟರು ನಮಗೆ. ಅಂದರೆ ಆ ದೇವಸ್ಥಾನದಲ್ಲಿ ಈಚೆ ಎಲ್ಲ ಜಾಗ ಇದೆ, ರೂಮ್ ಇದೆ, ಎಲ್ಲ ಇದೆ, ನಾವು ರೂಮ್ ಯಾವತ್ತೂ ಕೇಳ್ತಾ ಇಲ್ಲ, ಈಚೆಗಡೆ ಮಲ್ಕೋತೀವಿ ಅಂದರೆ ಕೊಡ್ತಾ ಇರಲಿಲ್ಲ ಪ್ಲೇಸ್. ಆವಾಗ ಗುರುಜಿಗೆ ಫೋನ್ ಮಾಡಿ ಹೇಳಿದೆ, ಗುರುಜಿ ಇಷ್ಟು ಕಷ್ಟ ಆಗ್ತಿದೆ, ದಯವಿಟ್ಟು ನಿಮ್ಮ ಕೆಲಸ ಬಂದಾಗ ನೀವು ಹೋಗಿ, ಈಗ ನನ್ನ ಜೊತೆ ನೀವು ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಬನ್ನಿ ಅಂತಂದರೆ. ಅದು ನನಗೆ ಆ್ಯಕ್ಚುಲಿ ಸಮಾಧಾನ ಆಯಿತು, ಅವರು ಒಬ್ಬರು ಇದ್ರಲ್ಲ ಜೊತೆನಲ್ಲಿ ಅನ್ನೋದು. ನಿಜವಾಗ್ಲೂ ಅಂದ್ಕೊಳ್ತಾ ಇದ್ದೆ ಆ ವಿಡಿಯೋಸ್ ಎಲ್ಲ ನೋಡ್ತಿರ್ಬೇಕಾದ್ರೆ, ಅಟ್ಲೀಸ್ಟ್ ಅವರಿಗೆ ಒಬ್ಬರು ಗಂಡಸು ಅಂತ ಜೊತೆನಲ್ಲಿದ್ದಾಗ ಪ್ರಪಂಚ ನೋಡೋ ದೃಷ್ಟಿನೇ ಬೇರೆ ಥರ ಇರುತ್ತೆ. ಆವಾಗ ಅಷ್ಟೊಂದು ಹೆದರಿಕೆನೂ ಆಗೋದಿಲ್ಲ ಆಗೋದಿಲ್ಲ. ಸೊ ನೀವು ಅಲ್ಲಿ ದೇವಸ್ಥಾನದಲ್ಲಿ ಮಲ್ಕೋತಿದ್ದೆ ಅಂತ ಹೇಳ್ತಿದ್ರಲ್ಲ, ನಿಮ್ಮ ಈ ಬ್ಯಾಗೇಜಲ್ಲಿ ಏನೇನು ಇರ್ತಾ ಇತ್ತು ನಿಮಗೆ ಬೇಸಿಕ್ ಎಸೆನ್ಷಿಯಲ್ಸ್ ಅಂತಂದ್ರೆ? ಬ್ಯಾಗ್ ಲಗೇಜ್ ಅಲ್ಲ, ನಿಮ್ಮ ಲಗೇಜಲ್ಲಿ ಅದೇ ಬ್ರೆಶೀಟು, ಈ ಡೆಕೆತ್ಲಾನ್ ಕವರ್ ಬರುತ್ತೆ ಒಂದು, ಅಂದರೆ ಅದು ಟೆಂಟ್ ಹಾಕೊಬೇಕು. ಆ್ಯಕ್ಚುಲಿ ನಾನು ಓರೈನ್ ಮಲೆಯಲ್ಲಿ ಆ ಟೆಂಟ್ ತೊಗೊಂಡೆ, ಯಾಕೆ ಅಂತಂದ್ರೆ 12 ಜ್ಯೋತಿರ್ಲಿಂಗದಲ್ಲಿ ಸೊಳ್ಳೆನಲ್ಲಿ ಸಿಕ್ಕಾಪಟ್ಟೆ ಅನ್ಬೋಗಿಸ್ಬಿಟ್ಟಿದ್ವಿ. ಎಲ್ಲಿ ಮಲ್ಕೊಂಡು ಸೊಳ್ಳೆ ಅಲ್ಲ, ನಾವು ಈಚೆ ಮನ್ಕೊಳ್ಳೋದು, ಮೋರಿ ಇರುತ್ತೆ, ಗಲೀಜಿರುತ್ತೆ, ತುಂಬ ಸೊಳ್ಳೆ ನೊಣಗಳು, 5 ತಿಂಗಳು ಫುಲ್ ಮಲಗಿಲ್ಲ ನಾವು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಜ್ಯೋತಿರ್ಲಿಂಗದಲ್ಲಿ. ಅದಕ್ಕೆ ಆ ಡೆಕೆತ್ಲಾನ್ ತೊಗೊಂಡೆ, ಅದು ಕಬ್ನ ಬರುತ್ತೆ ಹಿಂಗೆ, ಅದೆಲ್ಲ ವೆಯ್ಟ್ ಜಾಸ್ತಿ ಆಗೋಯ್ತು. ಮೈಸೂರಿಗೆ ಹೋಗೋಷ್ಟರೊಳಗೇನೆ ತುಂಬ ವೆಯ್ಟು. ಅಲ್ಲಿ ನಾವು ಫ್ರೆಂಡ್ ಮನೇಲಿ ಒಬ್ಬರ ಮೇಲೆ ಬಿಟ್ಬಿಟ್ಟು ಬರೀ ಮನ್ಕೊಳ್ಳೋದು ಮಾತ್ರ ತೊಗೊಂಡೋದೆ, ಸುಮ್ಮನೆ ಜಿಪ್ ಲಾಕ್ ಮಾಡ್ಕೊಂಡು ಒಳಗಡೆ ಹೋಗಿ ಮನ್ಕೊಂಬಿಡೋದು, ಅದನ್ನು ತೊಗೊಂಡೋದೆ. ಅದು ತುಂಬಾ ಸೇಫ್ ಆಯಿತು ನನಗೆ. ಅದು ರಗ್ಗು, ಒಂದು ಜೊತೆ ಬಟ್ಟೆ, ಪವರ್ ಬ್ಯಾಂಕು ಈ 3 ಇದೆ, 3 ಪವರ್ ಬ್ಯಾಂಕ್ ಬೇಕೇ ಬೇಕು, ಅದು ನನ್ನ ಮೊಬೈಲ್ ಚಾರ್ಜಿಂಗ್ ಇರೋದಿಲ್ಲ. ಆಮೇಲೆ ಇಯರ್ಫೋನ್, ಪವರ್ ಬ್ಯಾಂಕೇ 5 kg ಇರೋದು ವೆಯ್ಟ್, ಮತ್ತು 2 ಲೀಟ್ರ್ ನೀರು ಇಟ್ಕೊಂಡಿರ್ಬೇಕು, ನೀರು ಬಾಯಾರಿಕೆದಾಗ ನೀರು ಕುಡಿಬೇಕಲ್ಲ, ಎಲ್ಲ ಸೇರಿ 10 kg. ಒಂಥರ ನೀವು ಈ ಥರ ಪಾದಯಾತ್ರೆ ಮಾಡಿದಾಗ ನಿಮಗೆ ಈ ಬೇಸಿಕ್ ಎಷ್ಟು ಬೇಕೋ ಅಷ್ಟರಲ್ಲೇನೆ ಜೀವನ ಮಾಡ್ಬೋದು ಅನ್ನೋದನ್ನ ಒಂದು ಕಲ್ತಿರ್ತೀರ ಅಲ್ವಾ? ಫುಟ್ಬಾತ್ ಮೇಲೂ ಮಲಗ್ಬೋದು, ಎಲ್ಲಿ ಬೇಕಾದ್ರೂ ಮಲಗಿ ಜೀವನ ಮಾಡ್ಬೋದು. ನಿಜ, ಅದೊಂದು ಕಲ್ತಿದ್ದೀನಿ. ಯಾಕಂತ ಅಂದರೆ ತುಂಬ ಕಷ್ಟ ಇದೆ ಫುಟ್ಬಾತ್ ಮೇಲೆ ಮಲಗೋ ಜನ. ಅವಾಗ ಅನ್ಸಿರ್ಬೋದಲ್ವಾ, ನಮ್ಮ ಹತ್ರ ಇರೋದೆಲ್ಲ ಎಷ್ಟು ಒಂಥರ ಸುಮ್ಮನೆ ಹೊರೆ ಹಾಕಿ ನಾವು ವೇಸ್ಟ್ ಮಾಡ್ತಾ ಇದೀವಿ ಅಂತಾನೂ ಅನ್ಸಿರ್ಬೋದು. ಇಷ್ಟೇ ಜೀವನ, ಇನ್ನೇನಕ್ಕೆ ನಮ್ಮ ಮನೆ, ನಮ್ಮ ಮಕ್ಕಳು, ನಮ್ಮಿದು ಅಂತ ನಾವು ಅನ್ಕೊಂಡು ಕುತ್ಕೊಳ್ಳೋದು. ನೋಡಿ ರೋಡಲ್ಲಿ ಎಷ್ಟೋ ಜನ ಮಲ್ಕೋತಾರೆ, ಎದ್ದೊಳ್ತಾರೆ, ಏನೋ ತಿಂತಾರೆ, ಮಲ್ಕೋತಾರೆ, ಅಷ್ಟೇ ಜೀವನ. ಇನ್ನೇನು ಲಾಸ್ಟಿಗೆ ಮಣ್ಣಿಗೆ ತಾನೆ ಎಲ್ಲರೂ ಹೋಗೋದು, ಎಲ್ಲೂ ಹೋಗೋದಿಲ್ಲ, ಮಣ್ಣಿಗೆ ಹೋಗೋದು. ಬಟ್ ಏನಂದರೆ ಭಗವಂತನ ನೋಡ್ಬೇಕಂತ ಭಾರಿ ಆಸೆ ಇತ್ತು. ಭಗವಂತ ನನಗೆ ಕಾಣಿಸ್ಕೊಂಡ ಈ ಯಾತ್ರೆನಲ್ಲ, ಈ ಯಾತ್ರೆಯಲ್ಲಿ ಆಗಲಿ 12 ಜ್ಯೋತಿರ್ಲಿಂಗದಲ್ಲೇ ಆಗಲಿ ಭಗವಂತ ಕಾಣಿಸ್ಕೊಂಡ ನಿಜವಾಗ್ಲೂ. ನೀವು ಇವಾಗ ಆ ಸೈಕಲ್ ತಳ್ಕೊಂಡು ಹೋಗ್ತಾ ಇದ್ರಲ್ಲ, ಈ ಸೈಕಲ್ನಲ್ಲಿ ನಿಮಗೆ ತಳ್ಳವಾಗ ಎಷ್ಟು ಕಷ್ಟ ಆಗಿರ್ಬೋದು? ಬಿಕಾಸ್ ನೀವು ಅದ್ರ ಬಗ್ಗೆನೂ ಮಾತಾಡಿದ್ದೀರ. ಸೈಕಲ್ ಇದೆ ಅಂತ ಒಂದು ಎಲ್ಲರಿಗೂ ಅನ್ಸ್ಬೋದು, ಎಲ್ಲೋ ಒಂದ್ ಕಡೆ ತುಳ್ಕೊಂಡು ಹೋಗ್ಬಿಡ್ಬೋದಪ್ಪ ಅಂತ, ಬಟ್ ಒಂದು ಕ್ಷಣಕ್ಕೂ ನೀವು ಅದನ್ನ ಮಾಡ್ಲಿಲ್ಲ. ತುಳ್ಕೊಂಡು ತೆಗೆಸ್ಬಿಟ್ವಲ್ಲ ನಾವು, ಸೈಕಲ್ ತಗೊಂಡಿದ್ದೀನೇ ಪೆಡ್ಲು ತೆಗೆಸ್ಬಿಟ್ವಿ. ಯಾಕಂದ್ರೆ ಜನ ಇಲ್ಲಿ 1000 ಥರ 1000 ಮಾತಾಡ್ತಾರೆ. ಈಗ ಗುರುಜಿ ಸಿಕ್ಕಿದ ಮೇಲೆ, ಮತ್ತೆ ಗುರುಜಿ ಸಿಕ್ಕಿದ ಮೇಲೆ ಏನ್ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರು, ಇವರು ಲಿಂಗಮ್ಮನ ಬಿಸಾಕ್ಬಿಟ್ರು, ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ರು, ಯಾಕೆ ಲಿಂಗಮ್ಮನ್ನೇ ಕರ್ಕೊಂಡು ಹೋಗ್ಬೋದಾಯ್ತಲ್ಲ ಅನ್ನೋ ರೇಂಜಿಗೆ ಬಂದರು. ಆಮೇಲೆ ಗುರುಜಿಗೂ ನಂಗೂ ಸಂಬಂಧ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರು. ನೀವು ನೈಟು ಸುಮ್ಮನೆ ಇರ್ತೀರಾ,
ಓ ನೀವು ನೈಟ್ ಅಲ್ಲಿರ್ತೀರ. ಇವಾಗ ನಾನು ರೂಮ್ ಮಾಡಿರೋದನ್ನ ನಾನು ವಿಡಿಯೋ ಮಾಡಾಕ್ತಿದ್ದೆ. ಈಗ ಆಲ್ಮೋಸ್ಟು ಪಾದಯಾತ್ರೆ ಮಾಡೋರು ಯಾರು ರೂಮ್ ಮಾಡಲ್ಲ, ಮಠಗಳಲ್ಲಿ ಇರ್ತಾರೆ ಅಂತೇಳಿ. ಈಗ ನನಗೆ ರೂಮ್ ಏನಕ್ಕೆ ಬೇಕಾಗಿತ್ತು ಅಂದರೆ ಮಠಗಳಲ್ಲಿ ಅಲ್ಲಿ ಕೆಲವು ಕಡೆ ವಾಶ್ರೂಮ್ ಸರಿ ಇರಲ್ಲ. ಮತ್ತು ನಾವೆಲ್ಲೋ ಮಠ ಅಂದರೆ ಹಾಲಲ್ಲೆಲ್ಲೋ ಮಲ್ಕೋತೀವಿ, ಅಲ್ಲೆಲ್ಲೋ ವಾಶ್ರೂಮ್ಗೆ ಹೋಗ್ತೀವಿ, ಅದೆಲ್ಲ ಚೆನ್ನಾಗಿರಲ್ಲ, ಡ್ರೆಸ್ ಚೇಂಜ್ ಮಾಡೋಕ್ಕೆಲ್ಲ ನೀಟ್ನೆಸ್ ಇರೋದಿಲ್ಲ. ಅದಕ್ಕೆ ನಾನೇನು ಮಾಡ್ತಿದ್ದೆ, ರೂಮ್ ಮಾಡ್ತಿದ್ದೆ. ಯಾವುದೇ ಜ್ಯೋತಿರ್ಲಿಂಗ ಆಗಲಿ 12 ಶಕ್ತಿಪೀಠ ಆಗಲಿ ರೂಮ್ ಮಾಡಿ ನಮಗೆ ನೆಮ್ಮದಿಯಾಗಿ ಸ್ನಾನ ಮಾಡಿ ದೇವ್ರ ದರ್ಶನ ಮಾಡೋಕ್ಕೆ ಹೋಗ್ಬೇಕಿತ್ತಲ್ಲ, ಲಗೇಜ್ ಅಂತೂ ಇಡಲೇಬೇಕಾಯಿತು. ಅದಕ್ಕೆ ರೂಮ್ ಮಾಡಿದ್ರೆ ನಾನು ವೀಡಿಯೋ ಮಾಡಿ ಹಾಕ್ತಿದ್ದೆ, ನಾವು ರೂಮಲ್ಲಿ ಇದ್ದೀವಿ ಇಲ್ಲಿ, ಇಂಥ ರೂಮ್ ಮಾಡಿಕೊಂಡು ಗುರೂಜಿಗಳು ಹೋಗ್ತಾರ, ಆಗಿದ್ರೆ ನಿಮ್ದೆಲ್ಲ ಆಗೋಗಿರುತ್ತೆ ಅಂತೆಲ್ಲ ಮೆಸೇಜ್ ಮಾಡೋರು ಮಾಡ್ಕೊಳ್ಳಿ. ದೇವ್ರಿಗೆ ಬಿಟ್ಟಿದ್ದು ದೇವ್ರಿಗೆ ಗೊತ್ತು ಅಲ್ವಾ, ನಾವು ಎಷ್ಟು ಭಕ್ತಿಯಿಂದ ಹೋಗ್ತೀವಿ ನಮಗೆ ಗೊತ್ತು. ಎಷ್ಟು ಟಯರ್ಡ್ ಆಗಿದೆ. ಈಗ 20 ದಿನ ಸ್ನಾನ ಮಾಡ್ದಿರ ಇಂಥ ಶೆಕೆನಲ್ಲಿ ನಾವು ನಡೆದಿದ್ದೀವಿ ಅಂದರೆ ಹಿಂಗೆ ನಡೆದಿರಬೇಕು. ಮೈಯೆಲ್ಲ ಎಷ್ಟು ನೆವೆ ಆಗಿ ಗುಳ್ಳೆಗಳು ಬಂದು ಅಲರ್ಜಿ ಆಗಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಯಿತು. ಮಾತಾಡೋರಿಗೇನು 1 ಸೆಕೆಂಡ್ ವಿಡಿಯೋ ನೋಡ್ತಾರೆ, ನಾವು ವಿಡಿಯೋನ 1 ಸೆಕೆಂಡ್ ಮಾಡೋಕ್ಕೆ ಸಾಧ್ಯ, ಎಲ್ಲನೂ ಮಾಡೋಕ್ಕೆ ಸಾಧ್ಯನಾ? ನಾವು ಇಲ್ಲೇ ಮಲ್ಕೋತಿದ್ದೀವಿ, ನಮ್ಗೆ ಇಷ್ಟು ಶೆಕೆ ಆಗ್ತಿದೆ, ನಮ್ಗೆ ಇಷ್ಟು ಸುಸ್ತಾಗ್ತಿದೆ ಅಂತೆಲ್ಲ ಮಾಡೋಕ್ಕಾಗಲ್ಲ ಅಲ್ವಾ. ವಿಡಿಯೋ ಎಷ್ಟು ಮಾಡಬೇಕು ಅಷ್ಟು ಮಾಡ್ತೀವಿ, ಎಲ್ಲನೂ ತೋರಿಸು ಅಂದರೆ ಸಾಧ್ಯ ಇಲ್ಲ. ಈಗ ಎಷ್ಟೋ ಜನ ನಮ್ಗೆ ದಾರಿಲಿ ಹೋಗ್ತಾ ಇದ್ದಕ್ಕಿದ್ದಂಗೆ ಹೊಟ್ಟೆ ಹಸಿತಿದೆ ಅಂದಾಗ ಊಟ ತಂದು ಕೊಟ್ಟಿದ್ದಾರೆ ಹೋಟ್ಲಿಂದ, ಅವ್ರು ಕಟ್ಟಿಸ್ಕೊಂಡು ಕಾರಲ್ಲಿ ಹೋಗ್ತಾರೆ, ಅದನ್ನು ಊಟ ಕೊಟ್ಬಿಟ್ಟು ಹೋಗಿದ್ದಾರೆ. ಅದನ್ನೆಲ್ಲ ನಾವು ಸಡನ್ ವಿಡಿಯೋ ಮಾಡೋಕ್ಕಲ್ಲ, ಅವ್ರು ಹೋಗ್ತಾ ಹಿಂಗೆ ಕೊಟ್ಬಿಟ್ಟು ಗುರುಗಳೇ ನಮಸ್ಕಾರ ಅಂತೇಳಿ ಹೋಗಿರ್ತಾರೆ. ನಾವು ಅವಾಗ ಮೊಬೈಲ್ ಇಟ್ಕೊಂಡು ವಿಡಿಯೋ ಮಾಡೋಕ್ಕಾಗತ್ತಾ? ಬಟ್ ನಾವು ಅದನ್ನು ಹೇಳಿದ್ರೆ ಜನ ನಂಬಲ್ಲ, ಇವ್ರು ಸುಳ್ಳು ಹೇಳ್ತಿದ್ದಾರೆ. ಅದು ದೊಡ್ಡ ಪ್ರಾಬ್ಲಮ್, ಬೇಜಾರಾಗಿದ್ದು. ಜನಗಳು ನಂಬಲ್ಲ, ಮೇಯ್ನ್ ನಂಬಬೇಕು. ಯಾರೇ ಆಗಲಿ ಸುಮ್ಮನೆ ವಿಡಿಯೋ ಮಾಡಲ್ಲ. ಈಗ ಅವ್ರವ್ರ ಇಷ್ಟ, ಅವ್ರವ್ರ ಕಾಸ್ಟ್ಯೂಮ್ಸು. ಇವಾಗ ಮಕ್ಳ ಬಗ್ಗೆನೂ ಅಷ್ಟೇ, ನಿಮ್ಮ ಮಕ್ಕಳು ಚಡ್ಡಿ ಹಾಕ್ಕೊಂಡಿದ್ದಾರೆ, ನಿಮ್ಮ ಮಗಳು ಫಸ್ಟು ಸಂಸ್ಕೃತಿ ಕಳಿಸಿ, ಅದು ಅವ್ರು ಯಾರು ಹೇಳೋದಕ್ಕೆ? ಈಗಿನ ಕಾಲ ಹೆಂಗಿದೆ, ಅವ್ರು ಚಡ್ಡಿನಾದ್ರು ಹಾಕ್ಕೊಳ್ಳಿ, ಮಿಡ್ಡಿನಾದ್ರು ಹಾಕ್ಕೊಳ್ಳಿ, ಅದು ಮಕ್ಳ ವಿಷಯ. ಈಗ ಅಮ್ಮ ಮಾತಾಜಿ ಆಗಿದ್ರೆ ಮಕ್ಕಳು ಮಾತಾಜಿ ಆಗ್ಬೇಕಂತ ರೂಲ್ಸ್ ಇಲ್ಲಲ್ಲ. ಖಂಡಿತ. ಈಗ ಅಪ್ಪ ಡಾಕ್ಟ್ರ್ ಆದರೆ ಆ ಮಗಳೂ ಡಾಕ್ಟ್ರೇ ಆಗಬೇಕು, ಅದು ಒಬ್ಬೊಬ್ಬರು ವಂಶದಲ್ಲಿ ಬಂದಿರುತ್ತೆ, ಆಗ್ಬೋದು. ಅದು ಅವರ ಇಂಟ್ರೆಸ್ಟ್ ಅದು ಅಲ್ವಾ. ಅದು ಬಿಟ್ಟು ಮಕ್ಳಿಗೆ ಸಂಸ್ಕೃತಿ ಕಳಿಸ್ರಿ, ಮಕ್ಕಳು ಯಾಕೆ ಚಡ್ಡಿ ಹಾಕಿ ನೀವು ಡ್ರೆಸ್ ಮಾಡ್ಕೊಳ್ಳೋ ವಿಷಯಕ್ಕೂ ಒಂದಷ್ಟು ಜನ ಮಾತಾಡಿದ್ರಲ್ಲ. ಬಟ್ ನನಗೇನು ಅನಿಸ್ತಾ ಇತ್ತು ಗೊತ್ತಾ, ನನಗೆ ಖುಷಿಯಾಗಿದ್ದ ವಿಷಯ ಏನು ಅಂತಂದ್ರೆ, ನೀವು ಒಂದು ವಿಡಿಯೋನಲ್ಲಿ ಹೇಳಿದ್ರಿ ಅಲ್ಲ, ದೇವ್ರನ್ನ ನೋಡಬೇಕು ಅಂದರೆ ಕೊಳ್ಕೊಳ್ಕಾಗಿ ಹೋಗ್ಬೇಕಾ, ಹಾಗಾದ್ರೆ ಸ್ನಾನ ಮಾಡ್ಕೊಳ್ದಿರೋ ಹೋಗ್ಬೇಕಾ, ತಲೆ ಬಚ್ಕೊಳ್ದಿರೋ ಹೋಗ್ಬೇಕಾ, ನನಗೆ ಇಷ್ಟ ನಂಗೆ ಡ್ರೆಸ್ ಮಾಡ್ಕೊಳ್ಳೋಕೆ, ನಂಗೆ ನೀಟಾಗಿ ಕಾಣಿಸ್ಬೇಕು ಅಂತ. ಅದ್ರ ಬಗ್ಗೆ ನಿಮಗೆ ತುಂಬ ಕಾಮೆಂಟ್ಸ್ ಏನೇನ ಬರ್ತಿತ್ತು. ನೀವು ಪಾದಯಾತ್ರೆ ಹೋಗ್ತಿದ್ರೆ ಇಷ್ಟು ನೀಟಾಗಿ ರೆಡಿಯಾಗಿ ಹೆಂಗೆ ಹೋಗಕ್ಕೆ ಸಾಧ್ಯನೇ ಇಲ್ಲ ಅಂತ ಎಷ್ಟೋ ಜನ ಕಮೆಂಟ್ ಮಾಡಿದರು. ಕಮೆಂಟ್ ಮಾಡೋದು ಬಿಡಿ, ನಾವು ಹೋಗ್ತಾ ಇರುವಾಗ ನೀವು ಪಾದಯಾತ್ರೆ ಮಾಡ್ತಾಯಿದ್ದೀರಾ, ಇಷ್ಟು ಚೆನ್ನಾಗಿ ರೆಡಿಯಾಗಿದ್ದೀರಾ ಅಂತ ಅಲ್ಲಿರೋರೇ ಕೇಳೋರು ನಮಗೆ. ಅಂದರೆ ಅವ್ರ ಲೆಕ್ಕದಲ್ಲಿ ಏನು ಪಾದಯಾತ್ರೆ ಅಂದರೆ ಕೊಳಕ್ಕಾಗಿ ನಾವು ಬಟ್ಟೆ ಎಲ್ಲ ಹರಿದಾಕೊಂಡು, ಇವಾಗ ಭೂಮಿಗೆ ಬಂದ ಭಗವಂತ ಮೂವಿ ತೋರಿಸಿದಾರಲ್ಲ, ಹಂಗೆ ಲೋಕೇಶ್ ಅವ್ರಿಗೂ ಏನು ಮುಳ್ಳಲ್ಲೆಲ್ಲ ಸಿಕ್ಕಾಕೊಂಡು ಹರ್ಕೊಂಡು ಹೋಗಿದ್ದಾರೆ, ಹಂಗೆ ಹೋಗ್ಬೇಕು ಅನ್ನೋ ಅವ್ರ ರೇಂಜ್ ಇತ್ತು. ಬಟ್ ನನಗೆ ಅವೆಲ್ಲ ಇಷ್ಟ ಇಲ್ಲ, ಎಷ್ಟೇ ಕಷ್ಟ ಆದರೂ. ಈಗ ನೋಡಿ, ನಾನು ನಿನ್ನೆ ತಾನೇ ಬಂದಿದ್ದೀನಿ. ಆ್ಯಕ್ಚುಲಿ ನಾನು 1 ವಾರ ಮಲ್ಕೊಬೇಕಾಗಿತ್ತು. ನಾನು ಇವಾಗ ಹೆಂಗೆ ರೆಡಿಯಾಗಿ ಬಂದಿದ್ದೀನಿ, ನಮ್ಮ ಮಮ್ಮಿ ನಮಗೆ ಹೇಳ್ಕೊಟ್ರದು, ನಾವು ಆಚೆಗಡೆ ಹೋಗಬೇಕು ಅಂತಂದರೆ ಫಸ್ಟ್ ರೆಡಿ ಆಗಬೇಕು. ಹೆಂಗಂದ್ರೆ ಹಂಗೆ ಕೊಳಕ್ಕಾಗಿ ತಲೆ ಎಲ್ಲ ಹಿಂಗೆ ಇಟ್ಕೊಂಡು ಯಾವುದೋ ಒಂದು ಡ್ರೆಸ್ ಹಾಕ್ಕೊಂಡು ಹೋಗೋಕ್ಕೆ ಇಷ್ಟ ಇಲ್ಲ. ಮಕ್ಕಳು ಅಷ್ಟೇ, ನಾವು ಅಷ್ಟೇ, ಫಸ್ಟಿಂದ ರೆಡಿ ಆಗೋದೇ ನಮ್ಮದು ಅಭ್ಯಾಸ. ಇದು ಯಾಕೆ ಹಾಕ್ಕೊಂಡಿದ್ದೀರಾ ಗೀತಾ ಅವರೇ? ಇದು ಬಿಸಿಲು ಜಾಸ್ತಿ ಇತ್ತಲ್ಲ, ಹ್ಯಾಟ್ ಹಾಕ್ಕೊಂಡು ಹೋಗ್ಬಿಡೋದು ಗಾಳಿಗೆ. ಮತ್ತು ಯಾವ ಥರ ಹ್ಯಾಟ್ ಹಾಕ್ಕೊಂಡ್ರೆ ಇದಕ್ಕೆ ಮ್ಯಾಚ್ ಆಗಲ್ಲ, ಅಸಹ್ಯವಾಗಿ ನೋಡ್ತಾರೆ ಜನ. ಸ್ಟೈಲಿಶ್ ಅಂತ ಥರ ನೋಡ್ತಾರೆ. ಅದ್ರ ಬದಲು ಇದಿದ್ರೆ ಸ್ವಲ್ಪ ಸೇಫ್ಟಿ ಅಲ್ವಾ ಅಂದ್ಬಿಟ್ಟು ಹಿಂಗೆ ಹಾಕ್ಕೊಂಡೆ ಸುಮ್ಮನೆ. ಇದಕ್ಕೆ ಯಾಕೋ ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ ಇದೊಂದು ಸ್ವಲ್ಪ ಏನೋ ಒಂದು ಡಿಸೈನ್ ಮಾಡ್ಕೊಂಡು, ಇದೊಂದು ಸ್ವಲ್ಪ ಚೆನ್ನಾಗಿ ಕಾಣಿಸ್ತು, ಸರಿ ಸ್ವಲ್ಪ ಕೃಷ್ಣನ ಥರ ಕಾಣಿಸ್ತಾ ಇದೀನಿ ಅಂತ ಹಾಕೊಂಡು ರೋಡಿ ಮಾಡ್ಕೊಂಡು ಅಷ್ಟೇ. ಮತ್ತು ಇದು ಪಟ್ಟಿ ಬಂದು ಒಂದು ದೇವಸ್ಥಾನದಲ್ಲಿ ಗಿರಿಜಾದೇವಿಲಿ ಕೊಟ್ಟರು. ಆ ದೇವಿ ದೇವಸ್ಥಾನದಲ್ಲಿ ಎಲ್ಲರೂ ಕಟ್ಕೊಂಡು ಕೈ ಮುಗಿತಾರೆ. ಆವತ್ತಿಂದ ಇದು ಕಟ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ, ಚೆನ್ನಾಗಿದೆ ಅಲ್ಲ ಅಂತ. ಇದೇನಾಗಿದೆ, ಕಟ್ಕೊಂಡಾಗಿಂದ ಇಲ್ಲಿಂದ ಇಲ್ಲಿಗೆ ಬ್ಲ್ಯಾಕು, ಇಲ್ಲಿ ಮಾತ್ರ ವೈಟ್ ಆಗಿಬಿಟ್ಟಿದ್ದೀನಿ. ಅದ್ರ ಬಗ್ಗೆನೂ ಒಂದು ವಿಡಿಯೋ ಮಾಡಿದ್ರಿ, ನಾನು ನೋಡಿದ್ದೆ. ಹೌದು, ಎಲ್ಲನೂ ಹೇಳ್ಬೇಕಲ್ಲ ಜನಗಳಿಗೆ, ಹೌದು, ಅದಕ್ಕೆಲ್ಲ ಹೇಳ್ತಾ ಇದ್ದೀನಿ. ಸೊ ಇದನ್ನ ಈ ಥರ ಒಂದು ಹಾರನ ಹಾಕ್ಕೊಂಡಿರೋ ಕಾರಣ ಏನು? ಕಾರಣ ಏನಿಲ್ಲ, ಇದೆಲ್ಲ ಅಗೋರಿಗಳು, ನಾಗಸಾಧುಗಳು. ನನಗೆ ಫಸ್ಟ್ ಏನು ಇದ್ರ ಬಗ್ಗೆ ಗೊತ್ತಿರಲಿಲ್ಲ. 12 ಜ್ಯೋತಿರ್ಲಿಂಗ ಆಗೋದಾಗ ಒಬ್ಬರು ಗುರುಗಳು, ಇದು ಶಿವರಾತ್ರಿ ಹಬ್ಬದ ದಿನ ನಾನು ಸೈಕಲ್ ಬಾಬಾ ನಡ್ಕೊಂಡು ಹೋಗುವಾಗ ಅಲ್ಲೊಂದು ದೇವಸ್ಥಾನದಲ್ಲಿ ಸ್ಟೇ ಆದ್ವಿ. ಹಬ್ಬದ ದಿನ ಅವರು ನನಗೆ ಮಾಲೆ ಹಾಕೋದು. ಇಷ್ಟು ದೂರದಿಂದ ಒಂದು ಹೆಣ್ಮಗು ನಡ್ಕೊಂಬಂದಿದ್ಯಾ ನೀನು ಅಂದರೆ ಗ್ರೇಟ್ ಅಮ್ಮ ಅಂತ ಅವ್ರು ಹಿಂದಿನಲ್ಲಿ ಹೇಳಿ ನನಗೆ ಹೋಮ ಮಾಡಿ ಮಾಲೆ ಹಾಕೋರು. ಅವತ್ತಿಂದ ಒಂದೊಂದು ಬರ್ಡೆ ಮಾಲೆಗಳು, ಅಗೋರಿಗಳು, ನಾವು ಸ್ಟೇ ಆಗಿರ್ತೀವಲ್ಲ ಅಲ್ಲಿರೋರೆಲ್ಲ ನನಗೆ ಹಾಕಕ್ಕೆ. ಇಲ್ಲಿರೋ ಪ್ರತಿಯೊಂದು ಮಾಲೆನೂ ಎಲ್ಲ ಗುರುಗಳು ಕೊಟ್ಟಿರೋದು. ಇದು ನಮ್ಮ ಪಂಚಪಾಂಡವರಲ್ಲಿ ಒಬ್ಬರು ಗುರುಗಳು ಕೊಟ್ಟಿರೋದು. ಇದು ಏನು ನವರತ್ನ ಮಾಲೆ. ಇದು ಹೋದ ವರ್ಷ ಕಾಶಿಗೆ ಹೋದಾಗ ಗುರುಗಳು ಇಟ್ಬಿಟ್ಟು ಹೋಗಿದ್ರು, ತೊಗೊಳಮ್ಮ ನೀನು ಅಂತ. ಈ ವರ್ಷ ಹೋಗಿ ತೊಗೊಂಡಿದ್ದೀನಿ ಈ ಮಾಲೆನ. ಅಲ್ಲೊಂದು ರೂಮಲ್ಲಿ ಗುರುಗಳು ಮಠದಲ್ಲಿ ಇಟ್ಟಿದ್ರು, ಈ ವರ್ಷ ಹೋಗಿ ತೊಗೊಂಬಂದಿದ್ದೀನಿ. ಎಷ್ಟು ರಾಜ್ಯಗಳನ್ನ ಕವರ್ ಮಾಡಿದ್ರಿ ಗೀತಾ ಅವರೇ ನೀವು ಇದರೊಳಗೆ? ರಾಜ್ಯ 19 ರಾಜ್ಯ. ಗುರುಜಿ 20 ರಾಜ್ಯ ಅಂತಿದ್ರು, 20 ರಾಜ್ಯ. 20 ಜಿಲ್ಲೆಗಳು ಕೊಂಡಿದ್ಯಾ? ಹೌದಲ್ಲ, ಇರಿ ಹೇಳ್ತೀನಿ ಇರಿ. 750 ಜಿಲ್ಲೆ, 20 ರಾಜ್ಯ, 20,000 ಕಿಲೋಮೀಟ್ರ್.
20,000 ಕಿಲೋಮೀಟ್ರು. ನಾವು 1 ಕಿಲೋಮೀಟ್ರ್ ನಡಿಬೇಕಂದ್ರೆ ಸುಸ್ತೊಡ್ಬಿಡ್ತೀನಿ ನಾನಂತೂ. ಇಲ್ಲ, ಪ್ರತಿದಿನ 50 ಕಿಲೋಮೀಟ್ರ್ ನಡೆಯೋದಕ್ಕೆ ಬೆಳಿಗ್ಗೆ ನಾವು 4 ಗಂಟೆಗೆ, ಇವಾಗ ಪೆಟ್ರೋಲ್ ಬಂಕಲ್ಲಿ ಮಲ್ಕೊಂಡಿದ್ದೀವಿ ಅಂದರೆ ಗಾಡಿಗಳು ಬರ್ತಾನೆ ಇರ್ತವೆ. ಅದೇನು ಮನೆನಾ, ಗಾಳಿ ಮಳೆ ಎಲ್ಲ ಬರ್ತಿರುತ್ತೆ. ಬೆಳಕಾಗ್ತಿದ್ದಂಗೆ ಎದ್ಬಿಡ್ಬೇಕು. ಅವರು ಎಲ್ಲ ಓಡಾಡ್ತಿರ್ತಾರಲ್ಲ, 4 ಗಂಟೆಗೆ ಎದ್ಬಿಡ್ತಿದ್ವಿ. ಎದ್ದರೆ ರೆಡಿಯಾಗಿ 1 ಅವರ್ ರೆಡಿ ಆಗೋದು. ಅಲ್ಲೇನು ಮುಖ ತೊಳೆಯೋಕ್ಕೆಲ್ಲ ನೀರು ಇರ್ತಿರಲಿಲ್ಲ. ನಾವು ಬಿಸ್ಲರಿ ವಾಟರ್ ಅದೆಲ್ಲ ಅದರಲ್ಲಿ ಒಂದು ಚೂರು ತೊಳ್ಕೊಂಡು ಮೇಕಪ್ ಮಾಡ್ಕೊಂಡು ಓಡ್ತಾ ಇರೋದು ಅಷ್ಟೇ. ಸ್ನಾನ ಇಲ್ಲ, ಏನೂ ಇಲ್ಲ. ಪ್ರತಿ ಸತಿ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಹೋಗ್ಬೇಕಾದ್ರೆ ಫಸ್ಟ್ ಆಫ್ ಆಲ್ ನೀರೇ ಚೇಂಜ್ ಆಗುತ್ತೆ ಅಂತ ಹೇಳ್ತಾರೆ. ಒಂದು ಕಡೆ ಇದ್ದಿದ್ದ ನೀರು, ಒಂದು ರಾಜ್ಯದಲ್ಲಿ ಇದ್ದಿದ್ದ ನೀರು ಇನ್ನೊಂದು ರಾಜ್ಯಕ್ಕೆ ಹೋಗೋ ಹೊತ್ತಿಗೆ ಅದು ಟೇಸ್ಟೇ ಚೇಂಜ್ ಆಗುತ್ತೆ ಅಂತಾರೆ. ಆ ಥರ ಇರ್ಬೇಕಾದ್ರೆ ನಿಮಗೆ ಊಟ ಕೂಡ ಅದು ಒಂಥರ ಚೇಂಜ್ ಆಗ್ತಾ ಹೋಗುತ್ತೆ. ನಿಮಗೆ ಎಷ್ಟು ಕಷ್ಟ ಆಯಿತು ಅದ್ರದ್ದು? ನನಗೆ ಜ್ಯೋತಿರ್ಲಿಂಗಕ್ಕೆ ಹೋಗುವಾಗ ಥ್ರೋಟ್ ಇನ್ಫೆಕ್ಷನ್ ಆಗೋದು. ಚೂರು ನೀರು ಚೇಂಜ್ ಆದರೆ ಕೆಮ್ಮು ಬಂದ್ಬಿಡೋದು, ಜ್ವರ ಬಂದ್ಬಿಡೋದು. ಮೇನ್ ಇಮಿಡಿಯೇಟ್ ಗಂಟ್ಲನೇವೇ ಜ್ವರ ಬಂದ್ಬಿಡೋದು. ಬಟ್ ಈ ಯಾತ್ರೆಯಲ್ಲಿ ಮಾತ್ರ ಯಾವತ್ತೂ ಏನೂ ಆಗಲಿಲ್ಲ. ಯಾವ ನೀರು ಕುಡಿದ್ರೂ ಏನಾಗಲಿಲ್ಲ. ಅಲ್ಲಿ ಸಮುದ್ರದಲ್ಲಿ ಹಿಡ್ಕೊಂಡು ಕುಡ್ದಿದ್ದೀವಿ. ಕಾಶಿಗೆ ಹೋದಾಗಂತೂ ಎವ್ವಿ ಬಾಯಾರಿಕೆ ಆಗೋದು. ಅದು ಬಿಸಿಲಿಗೆ ಡೈಜೆಷನ್ ಏನೋ ಅಂತಾರಲ್ಲ, ಡಿಹೈಡ್ರೇಷನ್, ಆ ಥರ ಆಗ್ಬಿಟ್ಟಿದೆ. ನಾನು 50 ಲೋಟ ನೀರು ಕುಡಿದ್ರೂ ಸಮಾಧಾನ ಆಗ್ತಿದೆ. ನದಿಲೇ ತೊಗೊಂಡು ಕುಡಿದ್ಬಿಟ್ಟಿದ್ದೀನಿ ನೀರು. ಆ ಥರ ಏನಾಗಿಲ್ಲ ಮಾತ್ರ. ಊಟ ಅಂತೂ ಹೆವಿ ಕಷ್ಟ ಬಿಡಿ. ಈ ಬೆಂಗಳೂರು ಬಿಟ್ಮೇಲೆ, ಮೈಸೂರು ಬಿಟ್ಮೇಲೆ ಮುಗೀತು. ಅಲ್ಲಿಂದ ಸ್ಟಾರ್ಟು. ತಮಿಳ್ನಾಡು ಶ್ರೀಶೈಲ ಹೋಗೋರ್ಗು ದೋಸೆ, ಬರೀ ದೋಸೆ ತಿನ್ಕೊಂಡು ಹೋಗಿದ್ದೀನಿ 1 ತಿಂಗಳು ಫುಲ್ಲು. ಆಮೇಲೆ ಬಂದು ಅದೇ ಪೋವಾ ಅಂತೇಳಿ ಅವಲಕ್ಕಿ ಮಾಡ್ಕೊಡ್ತಾರೆ. ಮಹಾರಾಷ್ಟ್ರ, ಮಧ್ಯಪ್ರದೇಶ ಎಲ್ಲ ಅದೇನೆ. ಬೆಳಗ್ಗೆ ಜಾಮೂನು, ಪೋವಾ, ಪೇಪರಲ್ಲಿ ಒಂದಿಷ್ಟು ಅವಲಕ್ಕಿ, ಇಲ್ಲಾಂದರೆ ಜಾಮೂನು. ಇನ್ನೇನು ಮಾಡೋದು, ಅದನ್ನೇ ಒಂದು ಚೂರು ತಿನ್ಕೊಂಡು ಹೋಗ್ತಿದ್ವಿ. ಬಟ್ ಭಾರಿ ಕಷ್ಟ. ನಮ್ಮ ಬೆಂಗಳೂರು ಥರ ಊಟ ತಿಂಡಿ ಸಿಗೋದಿಲ್ಲ. ಹೋಗ್ತಾ ಪೂರಿಗಳು ಜಾಸ್ತಿ ಇರ್ತೇನೋ ಅಲ್ವಾ? ಪೂರಿ ಅದೇನೋ ಚೋಲಿ ಬಟೋರಿ ಅಂತ ಹೆಸರು. ಇಷ್ಟಿಷ್ಟ ಅಗಲ ಇರೋದು ಪೂರಿ. ತುಂಬ ಸಣ್ಣ. ಇದು ನಮ್ಮ ಹೇಳ್ತಾರೆ 6 ತಿಂಗಳು ಬೇಕು ನೀನು ಸರಿ ಹೋಗೋದಕ್ಕೆ ಅಂತ. ಅದೇ ಮತ್ತೆ ಊಟ ಅಡ್ಜಸ್ಟ್ ಆಗಲ್ಲ. ದೇವರಾಣೆ ಊಟ ಅಡ್ಜಸ್ಟ್ ಆಗಲ್ಲ. ಗೊತ್ತು, ನೀವು ತುಂಬ ಕಾಫಿ ಮಾತ್ರ ಸಿಕ್ಕೇ ಇಲ್ಲ ಮೇಡಮ್. ಯಾವಾಗ ಗೊತ್ತಾ, ಕಾಶಿಯಿಂದ ಒಂಚೂರು ಅದು ಕಾಫಿ ಅಂತ ಕೇಳಿದ್ರೆ, ಇವಾಗ ಟೀ ಅಂಗಡಿಲಿ ಕಾಫಿ ಅನ್ನೋದು ಗೊತ್ತಿರ್ತಲ್ವ ಅವರಿಗೆ. ಕಾಫಿ ಇದೆಯಾ, ಕಾಫಿ ಹೇ ಅಂತ ನಾವು ಗುರುಜಿ ಹಿಂದಿಲಿ ಕೇಳೋರು. ಕಾಫಿ ಅಂತ ಏನು ಹಂಗಂದ್ರೆ ಅಂತ ಕೇಳೋರು ಟೀ ಅಂಗಡಿಯವರು. ಆಯಿತು ಚಾಯೇ ಕೊಡಪ್ಪ ಸ್ವಾಮಿ, ನಾವು ಅಪ್ಪ ಅನ್ಕೊಂಡು ಟೀ ಕುಡ್ಕೊಂಡು ಹೋಗ್ತಾ ಇದ್ವಿ. ಹರಿದ್ವಾರಿಂದ ಸ್ವಲ್ಪ ಕಾಫಿ ಸೇರ್ಕೆ ಸ್ಟಾರ್ಟ್ ಆಯಿತು. ಕಾಫಿ ಬಂದು 150 ರೂಪಾಯಿ, 250 ರೂಪಾಯಿ, 450 ರೂಪಾಯಿವರೆಗೂ ಇದೆ ಕಾಫಿ. ಟೀ ಮಾತ್ರ ತುಂಬ ಕಮ್ಮಿ, ಕಾಫಿ ಮಾತ್ರ ಸಿಕ್ಕಾಬಿಡೆ ಜಾಸ್ತಿ. ಮತ್ತು ಇನ್ನೊಂದು, ಈ ಕ್ಷೇತ್ರಗಳು ಬರುತ್ತಲ್ಲ, ಈಗ ಧರ್ಮಸ್ಥಳ ಅಂದ್ಕೊಳ್ಳಿ, ಹತ್ತಿರ ಹೋಗ್ತಿದ್ದಂಗೆ ಏನಾಗುತ್ತೆ, ಹೋಟ್ಲುಗಳಿರ್ತಾವಲ್ಲ. ಈಗ ಈ ಕ್ಷೇತ್ರ ಏನಂತಾರೆ ಇವಾಗ, ಈಗ ಹರಿಯಾಣ ಒಂದು 150 ಕಿಲೋಮೀಟ್ರ್ ಹಿಂದೆಯಿಂದನೇ ಹೋಟ್ಲುಗಳು, ಲಾಡ್ಜ್ಗಳು ಎಲ್ಲ ಸ್ಟಾರ್ಟ್ ಆಗಿರುತ್ತಲ್ಲ, ಅಲ್ಲಿಂದನೇ ಸ್ಟಾರ್ಟ್ ಕಾಸ್ಟ್ಲಿ ಊಟ. ಒಂದು ಊಟ ಬಂದು 350 ರೂಪಾಯಿ, ಫುಲ್ಲು ಕಾಸ್ಟ್ಲಿ. ಕಮ್ಮಿ ಇಲ್ವೇ ಇಲ್ಲ. ಇವಾಗ ನಾವೇನು ಸ್ವಾಮೀಜಿ ಅಂದ್ಬಿಟ್ಟು ಎಲ್ಲರೂ ಫ್ರೀಯಾಗಿ ಕೊಡ್ತಾರೆ, ಸಾಧ್ಯ ಇಲ್ಲ. ಎಲ್ಲೋದ್ರೂ 400 ರೂಪಾಯಿ ಊಟ. ನಾನು ಕೇಳಬೇಕಂತಿದ್ದೆ, ಕೊಡ್ತಿರ್ಲಿಲ್ವಾ ಆ್ಯಕ್ಚುಲಿ? ಇಲ್ಲ, ಎಲ್ಲೋ ಒಬ್ಬೊಬ್ರು ಕಂಡಿಡ್ದು ಗುರುಗಳೇ ತಿನ್ಕೊಂಡೋಗಿ ಪರವಾಗಿಲ್ಲ. ಕೆಲವು ಹೋಟ್ಲುಗಳೇ 1 ರೂಪಾಯಿ ಹಂಗನ್ ಗುರುಜಿ ಕೇಳ್ಕೊಳ್ಳೋರು, ನಾವು ಪಾದಯಾತ್ರೆ ಬಂದಿದ್ದೀವಿ, ನ್ಯೂಸ್ ನೋಡಿ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ಕೆಲವು 20 ರೂಪಾಯಿ ಕಮ್ಮಿ ಮಾಡ್ಕೋತೀವಿ. 480 ರೂಪಾಯಿ ಊಟಕ್ಕಾದರೆ 20 ರೂಪಾಯಿ ಕಮ್ಮಿ ಮಾಡ್ಕೋದು. ಅದು ಕಮ್ಮಿ ಮಾಡ್ಕೊಂಡ್ರೆ ಎಷ್ಟು ಬಿಟ್ಟರೆ ಎಷ್ಟು. ಅದಕ್ಕೆ ಕೇಳೋಕ್ಕೆ ಹೋಗ್ತಿರಲಿಲ್ಲ, ನಾವು ಅಮೌಂಟ್ ಕೊಟ್ಬಿಟ್ಟು ಹೋಗ್ತಿದ್ವಿ. ಅಂದರೆ ಸ್ವಲ್ಪ ನಾವು ಹೇಳ್ಬೇಕಂದ್ರೆ ಸ್ವಲ್ಪ ಚೆನ್ನಾಗಿರೋ ಹೋಟ್ಲಿಗೆ ಹೋಗ್ತಿದ್ವಿ. ಚೆನ್ನಾಗಿಲ್ದಿರೋ ಹೋಟ್ಲಿಗೆ ಹೋದರೆ ಏನಾಗೋದು, ಇನ್ನೂ ಟೇಸ್ಟ್ ಇರ್ತಿರ್ಲಿಲ್ಲ. ಒಂದು ಕಡೆ ನಾನೆಲ್ಲೋ ನೋಡ್ದಂಗೆ ನೆನಪು, ನೀವು ಹೋಟೆಲ್ಗೆ ಹೋಗಿ ಕೂತಿದ್ದಾಗ ಕೂಡಕ್ಕೂ ಬಿಡ್ತಾ ಇರಲಿಲ್ಲ. ಹೌದು, ನಿಜ. ಅದ್ಯಾಕೆ ಹಂಗಾಗೋದು? ಅಂದರೆ ಕೆಲವು ದೊಡ್ಡ ಹೋಟ್ಲುಗಳು ಈ ಗ್ಲಾಸ್ ಎಲ್ಲ ಇರ್ತಾರೆ ನೋಡಿ, ಆ ಹೋಟ್ಲುಗಳಿಗೆ ನಾವು ಸ್ವಲ್ಪ ಜಾಸ್ತಿ ಹೋಗ್ತಾ ಇದ್ದು ನಾನು. ಈ ಚಿಕ್ಕ ಹೋಟ್ಲಿಗೆ ಹೋದರೆ ಹೆಂಗೆ ಗೊತ್ತಾ, ಗಲೀಜು. ಅಲ್ಲಿ ಹೋದ್ರೇ ನನಗೆ ಊಟ ಮಾಡೋಕೆ ಅನಿಸ್ತಿಲ್ಲ. ಅದಕ್ಕೆ ದೊಡ್ಡ ಹೋಟ್ಲಿಗೆ ಕಾಸ್ಟ್ಲಿ ಆದರೂ ಪರವಾಗಿಲ್ಲ, ಇಬ್ಬರು ಆಫ್ ಒಂದು ತೊಗೊಂಡು ಬೈಟು ಮಾಡ್ಕೊಳ್ಳೋಣ. ಚಿಕ್ಕ ಹೋಟ್ಲಿಗೆ ಹೋದ್ರೆ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ದೊಡ್ಡ ಹೋಟ್ಲಿಗೆ ಅಲ್ಲಿ ಏನು ಮಾಡೋರು, ನಾವೇನೋ ಫ್ರೀಯಾಗಿ ಕೇಳೋಕೆ ಹೋಗ್ತಿದ್ದೀವಿ ಅಂತ ಬರಬೇಡಿ ಅನ್ನೋರು. ಆಮೇಲೆ ಗುರುಜಿ ಹಿಂದಿಲ್ ಮಾತಾಡೋರು, ಯಾಕೆ ನಾವು ಕೊಡ್ತೀವಿ ದುಡ್ಡು, ಕೊಡಲ್ಲ ಅಂತ ಹೇಳಿಲ್ಲ, ಯಾಕೆ ಸೇರಿಸಲ್ಲ, ಬಟ್ಟೆ ನೋಡ್ಬಿಟ್ಟು ಸೇರಿಸಲ್ಲ ನಮ್ಮನ್ನ ಅಂತೇಳಿ. ನೆನ್ನೆನೇ ನಮ್ಮ ಗುರುಜಿಗೆ ಬಟ್ಟೆ ಕೊಡ್ಸೋಕೆ ಇಲ್ಲಿ ಮೊಗಲುಗುಂಡಲ್ಲಿ ಕರ್ಕೊಳೋದೆ. ಅವರು ಇಲ್ಲ ಇಲ್ಲಿ ಓನರೇ ಇಲ್ಲ ಅಂತಂದರು. ಅಮ್ಮ ನಾವು ಬೇಡಕ್ಕಲ್ಲ ಬಂದಿರೋದು, ಬಟ್ಟೆ ತೊಗೊಳಕ್ಕೆ ಬಂದಿರೋದು. ಓ ಸಾರಿ ಅಂತ ಅಂದರೆ ಈ ಕಲರ್ ಡ್ರೆಸ್ ಹಾಕೊಂಡ್ರು ಜಾಸ್ತಿ ಜನ ಬೇಡಕ್ಕೆ ಬರ್ತಾರೆ ಅಂತ ತಿಳ್ಕೊಂಡಿದ್ದಾರೆ. ಅದು ತಪ್ಪು ನನ್ನ ಪ್ರಕಾರ. ಯಾಕಂದರೆ ಈ ಬಟ್ಟೆ ಹಾಕೊಂಡು ಸ್ವಾಮೀಜಿಗಳೆಲ್ಲ ಕಾರಲ್ಲಿ ಓಡಾಡ್ತಾರೆ. ಯಾಕಂದರೆ ಅಗೋರಿಗಳು ನಮ್ಗೆ ಎಷ್ಟೋ ಜನ ಕಾರಲ್ಲಿ ಸಿಕ್ಕಿ ಮಾತಾಡಿಸಿ ಆಶೀರ್ವಾದ ಮಾಡೋಗಿದ್ದಾರಲ್ವ. ಯಾಕೆ ಕೆಲವರು ಆ ಥರ ತಿಳ್ಕೊತಾರೆ ಅನ್ನೋದು ಗೊತ್ತಿಲ್ಲ. ನೀವು ಇಷ್ಟು ತಿಂಗಳು ಪಾದಯಾತ್ರೆ ಹೋದಾಗ ನಿಮಗೆ ತುಂಬ ಒಂಥರ ನೊಂದ ವಿಷಯ ಏನಾನ ಉಂಟಾ ನಿಮಗೆ? ಆ ಟೈಮಲ್ಲಿ ನಾನು ಬಿಟ್ಟು ಹೋಗಿದ್ದೀನಿ, ಅದಕ್ಕೋಸ್ಕರ ಹಿಂಗಾಯಿತು, ನನಗೆ ಅದು ಒಂಥರ ತುಂಬ ಕಾಡ್ತಿದೆ, ನಾನು ವಾಪಸ್ ಹೋಗಬೇಕಪ್ಪ ಅನ್ನೋ ಥರ ಒಂದು ಯಾವುದಾನ
ಆ ಥರ ಆಯ್ತಾ? ಮೇಯ್ನು ಚೆನ್ನಾಗಿ ಹೋಗ್ತಾ ಇದ್ದೆ ನಾನು. ಮಕ್ಕಳು ಏನೋ ಡೈಲಿ ಫೋನ್ ಮಾಡ್ತಿದ್ದೆ ಮಕ್ಳಿಗೆ ನಾನೇ, ಅವ್ರಿಗೆ ನನಗೆ ಮಾಡಲ್ಲ, ನಾನೇ ಅವ್ರಿಗೆ ಮಾಡ್ತಿದ್ದೆ, ಅವ್ರು ಬ್ಯುಸಿ ಅಲ್ಲ ಸ್ವಲ್ಪ. ಬಟ್ ಮಗಳು ಇದು ಎಲ್ಲಿ ಪುರಿ ಜಗನ್ನಾಥ ಆದಮೇಲೆ ಗಿರಿಜಾದೇವಿಗೆ ಹೋದ್ವಿ. ಗಿರಿಜಾದೇವಿಗೆ ನಾಳೆ ಬೆಳಗ್ಗೆ ಇಲ್ಲ ಮಧ್ಯಾಹ್ನ ಹೋಗಬೇಕು ದರ್ಶನ ಮಾಡೋಕ್ಕೆ. ಮಗಳು ಒಂದೇ ಸಮ ಹತ್ಕೊಂಡು ಫೋನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ಏನಾಯಿತು ಬಂಗಾರ ಅಂದರೆ, ನಾನು ಬಂಗಾರ ಅಂತ ಕರಿತೀನಿ ನಮ್ಮ ದೊಡ್ಡವಳನ್ನ ಪೂಜೆನ. ಏನಾಯ್ತು ಬಂಗಾರ ಅಂದರೆ, ಒಡವೆ ಕಳೆದೋಯ್ತು. ಅದು ಪೂರಿ ಜಗನ್ನಾಥಿಂದ ಬಂದಿದ್ದಾರೆ ನನ್ನ ನೋಡಿಕೊಂಡು. ಬಂದು 3 ದಿನ ನನ್ನ ಮಗಳು ನೋಡಿಕೊಂಡೇ ಇಲ್ಲ ಡ್ರಾಯರ್ನ. ಫಸ್ಟ್ ಹೇಳಿದ್ಲು, ಅಮ್ಮ ಯಾರೋ ಕಳ್ಳ ಬಂದಿದ್ದಾನೆ, ಡ್ರಾಯರೆಲ್ಲ ಓಪನ್ ಮಾಡೋಕ್ಕೆ ನೋಡಿದ್ದಾನೆ, ಬಟ್ ಎತ್ಕೊಂಡೋಗಿಲ್ಲ, ಇನ್ನೂ ಲಾಕ್ ಅಲ್ಲೇ ಇದೆ ಅಂತ ಅಂದ್ಲು. ಅಯ್ಯೋ ಹೌದಾ ಬಂಗಾರ, ನಿನ್ನ ಪುಣ್ಯ ಚೆನ್ನಾಗಿದೆ, ಸರಿ ಎತ್ತಿಟ್ಕೊ ಇಲ್ಲ ಅಂತ ಅಂದೆ. 3ನೇ ದಿವಸಕ್ಕೆ ಫೋನ್ ಮಾಡಿಬಿಟ್ಟು, ಅಮ್ಮ ಎಲ್ಲ ಎತ್ಕೊಂಡು ಹೋಗ್ಬಿಟ್ಟಿದ್ದಾನೆ, ಇವಾಗ ಲಾಕ್ ಓಪನ್ ಮಾಡಿಸ್ತೆ ಅಂತ ಒಂದೇ ಸಮ ಹೇಳ್ತಿದ್ದಾಳೆ. ನನಗೆ ಜೀವ ಹೋದಂಗೆ ಆಗೋಯ್ತು. ನನಗೆ ಮಕ್ಕಳು ಹತ್ರ ಆಗಲ್ಲ. ಈಗ ಮಕ್ಳನ್ನ ಬಿಟ್ಟು ಹೋಗ್ತೀನಿ ಓಕೆ, ಹಂಗಂದ್ಬಿಟ್ಟು ಮಕ್ಕಳು ಅಳ್ತಾ ಇದ್ದಾರೆ ಅಂದರೆ ಆಗುತ್ತಾ? ತುಂಬಾ ಬೇಜಾರಾಯಿತು. ಬಟ್ ಅವ್ನು ಯಾರು ಕಳ್ಳ ಅಂತ ಗೊತ್ತಿಲ್ಲ. ಅವನೇನೋ ಲೆಟ್ರು ಬರೆದಿಟ್ಬಿಟ್ಟು ಒಡವೆ ಎಲ್ಲ ತೊಗೊಂಡೋಗಿದ್ದಾನಂತೆ. 45 ಗ್ರಾಮ್ ಒಡವೆ. ಅವ್ನು ಏನೋ ಲೆಟ್ರು ಬರ್ದಿರಂತೆ ಇಂಗ್ಲೀಷಲ್ಲಿ, ಇತ್ತು ನನ್ನ ಮೊಬೈಲಲ್ಲಿ, ಗೊತ್ತಿಲ್ಲ, ಮಕ್ಳನ್ನ ಕೇಳ್ತೀನಿ. ಲೆಟ್ರು ಬರೆದಿಟ್ಬಿಟ್ಟು, ನಾನು ನಿನ್ನನ್ನು ಬಿಡೋದಿಲ್ಲ ಸಾಯೋವರೆಗೂ, ಆಮೇಲೆ ಈ ಒಡವೆನ ನಾನೇ ಎತ್ಕೊಂಡೋಗಿರೋದು, ಅದು ಹೆಂಗೆ ಕಂಡು ಹಿಡ್ತೀವಿ ಇಡೀ ನೋಡೋಣ ಅಂತೇಳಿ ಬರ್ದಿದ್ದಾನಂತೆ. ಅಷ್ಟು ಪರಿಚಯದವನೇ ಅಂತ ಅನ್ಕೋತೀವಿ. ಯಾರಿಗೆ ಅಷ್ಟು ಧೈರ್ಯ ಇದೆ, ಸರಿ ಆಯಿತು ಧೈರ್ಯ ಇದೆ ಬಂದ ಹೋದ ಅಂತ. ನಾವು ಲಾಕ್ ಮಾಡ್ತಾ ಇರಲಿಲ್ಲ, ಮೇಯ್ನ್ ಡೋರ್ನ ಲಾಕ್ ಮಾಡಿ, ತುಂಬ ಟೈಟ್ ಇದೆ ನಮ್ಮ ಇದು ಲಾಕ್. 3 ಮನೆ ಬಾಡಿಗೆ ನಮ್ಮದು, ಎಲ್ಲ ಬಾಡಿಗೆ ಮನೆ ಓಡಾಡ್ತೀವಿ, ಯಾರು ಬರ್ತಾರೆ ಮನೆಗಲ್ವಾ ಅಂದ್ಬಿಟ್ಟು ನಾವು ಲಾಕೇ ಮಾಡ್ತಾ ಇರಲಿಲ್ಲ. ಅದನ್ನು ನಮ್ಮ ಮನೆಯವರು ಲಾಕ್ ಮಾಡ್ಕೊಂಡು ಹೋಗಿಲ್ಲ. ಅದನ್ನು ನೋಡ್ಕೊಂಡಿದ್ದೇನೆ ಮನೆ ಒಳಗಡೆ ಬಂದು. ಅದು ನನ್ನ ಮಗಳು ಡ್ರೈಯರ್ನೇ ತೆಗೆದು ಓಪನ್ ಮಾಡಿದ್ದಾನೆ ಅಂದರೆ ಅವ್ನು ಗೊತ್ತಿರೋನೇ ಬಂದಿರೋದು ಖಂಡಿತ. ಬಟ್ ಒಂದು 2-3 ಜನದ ಮೇಲೆ ನಮಗೆ ಡೌಟ್ ಇದೆ. ಕೊಟ್ಟಿದ್ಲು ಮಗಳು ಕಂಪ್ಲೇಂಟು, ಬಟ್ ಪೊಲೀಸವ್ರು ಕಂಡಿಡ್ದಿಲ್ಲ. ಪೊಲೀಸವ್ರು ಏನಕ್ಕಿರೋದು? ಕಳ್ಳ ಮನೆಗೆ ಬಂದೋಗಿದ್ದಾನೆ, ಕಂಪ್ಲೇಂಟ್, ಮಕ್ಕಳು ಹೆಣ್ಣು ಮಕ್ಕಳು, ಚಿಕ್ಕ ಹೆಣ್ಣು ಮಕ್ಕಳು ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂದರೆ ಪೊಲೀಸವರು ಹೆಂಗೆ ಆ್ಯಕ್ಷನ್ ತೊಗೊಬೇಕು? ಬೆಂಗಳೂರಲ್ಲಿ ಈ ಆ್ಯಕ್ಷನ್ ತೊಗೊಂಡಿಲ್ಲ ಅಂದರೆ ಹೆಂಗೆ ಅದು? ಮತ್ತು ಪೊಲೀಸವ್ರು ಇರೋದು ಯಾಕೆ? ಇದು ತುಂಬಾ ಬೇಜಾರಾಯಿತು ನನಗೆ. ನಮ್ಮ ಮಗಳು ನೆನ್ನೆನೂ ಹೇಳ್ತಾ ಇದ್ಲು, ನಂಗೆ ತುಂಬ ಬೇಜಾರಾಯ್ತಮ್ಮ, ನೀವು ಬಂದಮೇಲೆ ವಿಡಿಯೋದಲ್ಲೆಲ್ಲ ಹೋಗೋಣ ಅಮ್ಮ, ಓಡಾಡೋಣ, ಒಡವೆ ಸಿಕ್ಕಿಲ್ಲ. ನನಗೂ ತುಂಬ ಬೇಜಾರಾಯಿತು. ಯಾಕಂದ್ರೆ ನಮ್ಮ ಮಾಮ MLA, ನಮ್ಮ ಮಾಮ ಫೋನ್ ಮಾಡಿ ಹೇಳಿದ್ದಾರೆ. ಮತ್ತು ನಮ್ಮ ಮಗಳಿಗೆ ದುಬೈ ಕಡೆಯಿಂದ ತುಂಬ ಜನ ಪರಿಚಯ, ಅವ್ರ ಕಡೆಯಿಂದ DKC ಅವ್ರ ಕಡೆಯಿಂದ ಫೋನ್ ಮಾಡಿಸಿ ಹೇಳಿದ್ದಾರೆ ಬೊಗಳಗುಂಟೆ ಸ್ಟೇಷನ್ಗೆ. ಏನು ಪತ್ತೆ ಕಂಡಿಡ್ದಿಲ್ಲ, ಯಾಕೆ? ಅದು ನನಗೆ ಕ್ವಶನ್. ಒಡವೆ ಸಿಗಬೇಕು, ಕಳ್ಳ ಯಾರು ಅನ್ನೋದು ಗೊತ್ತಾಗಬೇಕು ಮೇನ್. ಬಟ್ ಅದು ಒಡವೆ ಬಂದು ನನ್ನ ಮಗಳು ಸ್ವಂತ ದುಡ್ಡು ಸಂಪಾದನೆ ಮಾಡಿ ತೊಗೊಂಡಿದ್ದದು. ನನ್ನ ಹತ್ರನೂ 1 ರೂಪಾಯಿ ಇಲ್ಲ. ನಮ್ಮ ಮನೆಯವರು ಹೆಂಗೆ ಅಂದರೆ ಅವ್ರದವ್ರು ನೋಡ್ಕೋತಾರೆ ಅಷ್ಟೇ. ಮಕ್ಳಿಗಾಗಲಿ ನಮಗಾಗಲಿ ಕೊಡೋದೆಲ್ಲ ಇಲ್ಲ. ನಮ್ಮ ಮನೆಯವರು ನೋಡ್ಕೋತಾ ಇದ್ದಾರೆ ಅಷ್ಟೇ. ದುಡ್ಡು ಕೊಡೋದು ಇಲ್ಲ, ನೀನು ಹೋಗು, ನೀನು ಬಿಡು ಅನ್ನೋದೆಲ್ಲ ಇಲ್ಲ. ನಿಮ್ಮ ಇಷ್ಟ, ನೀವೇನಾದ್ರು ಮಾಡ್ಕೊಳ್ರಿ ಅಂತಾರೆ. ಬಿಟ್ಟು ನಾವು ಸಂಪಾದನೆ ಮಾಡಿ ನಾವಿದ್ದೀವಿ, ನಮ್ಮ ಪಾಡಿಗೆ ನಾವಿದ್ದೀವಿ ಅಂತಾರಲ್ಲ. ಅವ್ನು ಯಾರು ಹೆಣ್ಣು ಮಕ್ಕಳು ಒಡವೆನ ತೊಗೊಂಡೋಗ್ತಾನೆ ಅಂದರೆ ಅವ್ನಿಗೆ ಇನ್ನೆಷ್ಟು ಧೈರ್ಯ ಇರಬೇಕು, ಅವ್ನು ಇನ್ಯಾರು? ಅದು ನನಗೆ ತುಂಬ ನೋವು, ಬರೋವರೆಗೂ ನೋವಿತ್ತು. ಇನ್ನೂ ಅದ್ರ ಬಗ್ಗೆ ಮಗಳ ಹತ್ರ ಮಾತಾಡಿಲ್ಲ, ಮಾತ್ರ ಹೇಳ್ತಾಳೆ ಅಂತ ನಮ್ಮಮ್ಮ ಎಲ್ಲ ಹೇಳಿದ್ರು. ಸುಮ್ಮನಾಗಿ ಫುಲ್ಲು ಸಣ್ಣ ಆಗ್ಬಿಟ್ಟಿದ್ದು. ಪೂರಿ ಜಗನ್ನಾಥ ಇಷ್ಟು ದಪ್ಪ ಇದ್ಲು, ಇಷ್ಟ ಆಗ್ಬಿಟ್ಟಿದ್ದಳು ನನ್ನ ದೊಡ್ಡ ಮಗಳು. ತುಂಬಾ ಬೇಜಾರಾಯಿತು ನನಗೆ. ಒಂದು ಖುಷಿ ವಿಷಯ ಅಷ್ಟೇ ಇಷ್ಟರೊಳಗೆ ಏನಂತಂತಂದ್ರೆ, ಅಟ್ಲೀಸ್ಟ್ ಮನುಷ್ಯರಿಗೆ ಯಾರಿಗೂ ಒಂಥರ ಏನು ಹಾನಿ ಮಾಡಿದಿರಾ ಅದನ್ನ ತಗೊಂಡು ಹೋಗಿರೋದು, ಅದೊಂದು. ಅದನ್ನ ಹೆಣ್ಮಕ್ಳು ಇರೋದ್ರಿಂದ, ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳು ಇರೋದ್ರಿಂದ, ಇದೇನೋ ಒಂದು ವಸ್ತುನ ತಗೊಂಡು ಹೋಗಿದ್ದಾನೆ, ಬಟ್ ನಿಮಗೆ ಸಿಕ್ಲಿ ಪೊಲೀಸಿನಲ್ಲಿ, ಅವ್ರೂ ಫುಲ್ ಪ್ರಯತ್ನ ಪಟ್ಟು ನಿಮಗೆ ನಿಮ್ಮ ಒಡವೆ ಸಿಕ್ಕೋ ಥರ ಆಗಲಿ, ಖಂಡಿತ ಆಗಲಿ. ಬಟ್ ಅದು ಅಟ್ಲೀಸ್ಟ್ ಮಕ್ಕಳು ಸೇಫ್ ಆಗಿದ್ದಾರೆ, ಅದು ಒಂದೇ ಒಂದು. ಅದೇ ಕೆಲವ್ರು ಏನಾದರೂ ಮಕ್ಳನ್ನ ಸೇಫ್ ಮಾಡಿ ಅಟ್ಲೀಸ್ಟ್ ಒಡವೆ ತೊಗೊಂಡು ಮಕ್ಳನ್ನ ಮಾಡ್ರು ಮಾಡಿದರೆ ಏನು ಮಾಡ್ತಿದ್ದೆ? ನನ್ನ ಧೈರ್ಯ ಏನಿದೆ, ಹೆಂಗೆ ಮಾಡ್ರು ಮಾಡ್ತಾನೆ ಅವ್ನು? ಯಾರು ಮಾಡ್ರು ಮಾಡೋಕ್ಕೆ? ಅವ್ನು ಲೆಟ್ರಲ್ಲಿ ಬರ್ದಿದ್ದ, ನೀನು ಇಲ್ದಿರುವಾಗಲೇ ಬಂದವು, ನಿಮ್ಮ ಅಪ್ಪನ ಜೊತೆ ನೀನು ಹೋದಾಗ ನಾನು ಬಂದಿದ್ದೀನಿ ಅಂತ ಬರ್ದಿದ್ದ ಅಂತ. ಎಂಥ ಧೈರ್ಯ ಇರಬೇಕು? ಯಾರು ಅಂತ ನನಗೆ ಗೊತ್ತಾಗಬೇಕು. ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಇದೊಂದು ಬೇಜಾರಾಯಿತು ನನಗೆ, ತುಂಬಾ ಬೇಜಾರಾಯಿತು. ಅಂದರೆ ಕೆಲವರು, ನೀವು ಭಗವಂತ ನೋಡೋಕೆ ಹೋಗ್ತಿದ್ದೀರೋ, ಹಿಂಗಾಗಿದೆ ಅಂದಮೇಲೆ ನಿಮ್ಮನೇ ನೀವು ನೋಡ್ಕೊಂಡಿಲ್ಲ, ನೀವೇನು ಭಗವಂತನ ನೋಡೋಕೆ ಹೋಗೋದು ಅಂತ. ಬಟ್ ಇದು ಭಗವಂತನಿಗೆ ಬಿಟ್ಟಿದ್ದಲ್ಲ. ಇದು ಅವನು ಯಾರೋ ಹೊಟ್ಟೆವ್ರಿಗೆ ಮಾಡಿದ್ದಾನೋ, ಏನಕ್ಕೆ ಮಾಡಿದ್ದಾನೋ ಅದು ಅವನಿಗೆ ಬಿಟ್ಟಿದ್ದು. ಅವ್ನ ಪಾಪ ಕರ್ಮ ಭಗವಂತ ನೋಡ್ಕೋತಾನೆ. ಬಟ್ ಹಂಗಂದ್ಬಿಟ್ಟು ನಾವು ಅದೇ ಥರ ಮಾಡೋದು ಬಿಟ್ಬಿಟ್ಟು ಓಡ್ ಬರೋಕ್ಕಾಗತ್ತಾ? ಹಂಗೂ ಮಗಳಂದ್ಲು, ಅಮ್ಮ ನನ್ನ ಜೊತೆ ಅಪ್ಪ ಓಡಾಡ್ತಾ ಇಲ್ಲ, ನನ್ನ ತಂಗಿ ಕಾವ್ಯನೂ ಓಡಾಡ್ತಾ ಇಲ್ಲ, ನೀವು ಬಂದಿದ್ರೆ ಓಡಾಡ್ತಾ ಇದ್ದೆ, ನೀವು ಬಂದ್ಬಿಡ್ರಿ ಇವಾಗ ಅಂತ 2-3 ಸತಿ ಫೋನ್ ಮಾಡಿದ್ಲು. ನಾನು ಹೇಳಿದೆ, ನೋಡಿ ಬಂಗಾರಿ, 3/4 ಭಾಗ ಬಂದುಬಿಟ್ಟಿದ್ದೀವಿ, ಇನ್ನೊಂದು 3 ತಿಂಗಳಿದೆ, ಅದೇ ಇನ್ನೊಂದು 3 ತಿಂಗಳು ಫುಲ್ ಮುಗಿಸ್ಕೊಂಡು ಬರ್ತೀನಿ, ಸಮಾಧಾನವಾಗಿರು, ಬಂದಮೇಲೆ ಓಡಾಡೋಣ. ಅವಳು ತುಂಬಾ ಹತ್ಕೊಂಡು ಫೋನ್ ಮಾಡಿದ್ಲು, ನೀವು ಇಷ್ಟು ಆಗಿಲ್ಲ, ನೀವು ಅಮ್ಮನ ನೀವು ಅಂತೆಲ್ಲ ಅಂದ್ಲು ಅವಳು. ಬಟ್ ಏನು ಮಾಡ್ತೀರಾ, ಕೋಪ ಅಂತಾರೆ ಮಕ್ಕಳು ಅಂದ್ಕೊಂಡು ಸಮಾಧಾನ ಮಾಡ್ಕೊ. ಬಟ್ ನನಗೂ ಅಳು ಬಂತು, ತುಂಬಾ ಅಳ್ತಾ ಇದ್ದೆ. ಹೋಗಬೇಕಿತ್ತು, ಬಟ್ ಏನು ಮಾಡೋದು, ಯಾತ್ರೆ ಮುಗಿಸ್ಬೇಕು. ಹೋಗಿರೋದು ಲೋಕ ಕಲ್ಯಾಣಕ್ಕೋಸ್ಕರ.
ಒಂದು ಇನ್ನೊಂದು ಲೋಕ ಕಲ್ಯಾಣ ಆಗಲಿ ಇಲ್ಲ ಮಾಮೂಲಿನೇ ಆಗಲಿ ನಂದೇನು ಬೇಡಿಕೆ ಅಂತಿಲ್ಲ, ಮಕ್ಕಳು ರಾಣಿ ಆಗಬೇಕು ಇಲ್ಲ ಅವ್ರಿಗೂ ಹುಡುಗ ಸಿಗಬೇಕು ಅನ್ನೋ ಆಸೆ ನನಗಿಲ್ಲ. ಭಗವಂತ ಅವ್ರ ಹಣೆ ಬರದಲ್ಲಿ ಏನು ಬರೆದಿದ್ದಾನೋ ಅವ್ರನ್ನ ಕಟ್ಕೊತಾರೆ. ಅದಕ್ಕೋಸ್ಕರ ನಾನು ಪಾದಯಾತ್ರೆ ಮಾಡಿ, ಫ್ಯಾಮಿಲಿಗೋಸ್ಕರ ಪಾದಯಾತ್ರೆ ಮಾಡಿ. ಯಾಕೆಂದರೆ ಎಷ್ಟೊಂದು ಜನ ಫೋನ್ ಮಾಡಿ ಮೆಸೇಜೆಲ್ಲ, ನೀವೇನಕ್ಕೆ ಪಾದಯಾತ್ರೆ ಮಾಡ್ತಿದ್ದೀರಾ, ಯಾವ ಸುಖಕ್ಕೆ ಮಾಡ್ತಾಯಿದ್ದೀರಾ, ಸನಾತನ ಧರ್ಮ ನೀವು ಒಬ್ಬರೇನ ಉಳಿಸೋದು ಅಂತೆಲ್ಲ ಮೆಸೇಜ್ ಮಾಡಿದರು. ಸನಾತನ ಧರ್ಮ ಲೋಕ ಕಲ್ಯಾಣಕ್ಕೋಸ್ಕರ ಹೋಗಿದ್ದೀವಿ. ಅದು ಸನಾತನ ಧರ್ಮ ಅಂದರೆ ಇವಾಗ ಧರ್ಮ ಉಳಿಬೇಕು. ಇವಾಗ ನೋಡಿ ನಮ್ಮಂಥವ್ರಿಗೆ ಯಾರೂ ಆಶ್ರಯನೇ ಕೊಡಲಿಲ್ಲ. ಈಗ ಎಷ್ಟೋ ಸಾಧು ಸಂತರಿಗೆ ಆಶ್ರಯ ಕೊಡ್ತಾ ಇಲ್ಲಲ್ಲ. ಮಠಗಳು ಎಷ್ಟೊಂದು ಜನ ಇಟ್ಕೊಂಡಿದ್ದಾರೆ, ಮಠಗಳಲ್ಲಿ ಪ್ಲೇಸ್ ಕೊಟ್ಟಿಲ್ಲ ನಮಗೆ. ಮಠ ಏನಕ್ಕೆ ಮಾಡಿಕೊಂಡಿದ್ದಾರೆ ಮತ್ತೆ? ನಾವೇನಲ್ಲಿ ಒಂದು ವಾರ ಇರ್ತೀವಿ, ಒಂದು ತಿಂಗಳಿರ್ತೀವಿ, ಆಮೇಲೆ ಹೋಗ್ತೀವಿ ಅಂತ ಹೇಳ್ತೀವಿ. ಬೆಳಿಗ್ಗೆ ಹೋಗ್ತೀವಿ, ಮನ್ಕೊಳಕ್ಕೆ ಜಾಗ ಕೊಡಿ ಅಂದರೆ ಕೊಡ್ತೀವಿ. ಮಠ ಅಂದಮೇಲೆ ರೂಮ್ಗಳಿರ್ತವೆ, ರೂಮ್ ಬೇಡ ನಮಗೆ, ಈಚೆಗಡೆ ಮಂಟಪ ಕಟ್ಟಿರ್ತಾರೆ, ಅಲ್ಲಿರ್ತೀವಿ ಅಂದರೆ ಬಿಟ್ಟಿಲ್ಲ ನಮಗೆ. ಅದು ಎಲ್ಲಿ ರಾಮಕೃಷ್ಣ ಪರಮಹಂಸ ಇದೆಲ್ಲ ಆ ಪ್ಲೇಸಲ್ಲಿ 3-4 ಜನ ಮಠದಲ್ಲಿ ಕೊಟ್ಟಿಲ್ಲ. ಬೆಂಗಳೂರಲ್ಲೂ ಮೈಸೂರಿಂದ ಒಂಚೂರು ಮುಂದೆ ಹೋದರೆ ಗುಂಟೂರು ಏನೋ ಬರುತ್ತೆ, ಅಲ್ಲೂ 2-3 ಮಠದಲ್ಲಿ ಪ್ಲೇಸ್ ಕೊಟ್ಟಿಲ್ಲ ನಮಗೆ. ಅದು ನ್ಯೂಸಲ್ಲಿ ಬಂದಿರೋದು ತೋರಿಸಿದ್ರೂ ಕೊಟ್ಟಿಲ್ಲ, ಗುರುಗಳು ಮಾತಾಡಿದ್ರೂ ಕೊಟ್ಟಿಲ್ಲ ನಮಗೆ. ಇಲ್ಲ, ಕೊಡಲ್ಲ. ಇನ್ನೆಲ್ಲಿ ಸ್ವಾತಂತ್ರ್ಯ ಧರ್ಮ ಇದೆಲ್ಲ ಎಲ್ಲಿ ಉಳಿತು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಕರೆಕ್ಟು ಅಲ್ಲ, ಏನು ಮಾತಾಡೋದು ಗೊತ್ತಿಲ್ಲ. ಯಾಕಂದರೆ ಏನಾದ್ರು ಮಾತಾಡ್ಬಿಟ್ರೆ ಜನಗಳಿಂದ ಅದಕ್ಕೂ ಇದು ಮಾಡಿಬಿಡ್ತಾರೆ. ಬಟ್ ನಾನು ಹೇಳೋದು ಸತ್ಯ. ಯಾಕಂದರೆ ಜನಗಳು ರೆಸ್ಪಾನ್ಸ್ ಕೊಡೋದಿಲ್ಲ. ನಾವು ಇವಾಗ ನಾವು ಕೊಡ್ರಿ ನಾವು ಬಂದಿದ್ದೀವಿ ಅಂತ ರೋಪಾಕರು ಬರಲ್ಲ. ನಾವು ನಮಸ್ತೆ ಮೇಡಮ್, ನಾವು ಬಂದಿದ್ದೀವಿ, ಹಿಂಗೆ ಬೆಳಿಗ್ಗೆ ಹೋಗ್ತೀವಿ, ಈಗ ನೈಟ್ ಆಗಿದೆ ಎಲ್ಲ ನಡ್ಕೊಂಡು ಹೋಗೋಕ್ಕಾಗಲ್ಲ, ಮಲ್ಕೋತೀವಿ, ಮಳೆ ಬರೋಂಗೆ ಏನು ಹೇಳಿದ್ರು ಇರ್ಕೊಡ್ದು ತಲೆ ಎತ್ತಿನ ನೋಡ ಹೋಗ್ತಾ ಇರ್ಬೇಕಷ್ಟೇ. ಏನು ಹೇಳ್ತೀರ? ಮನುಷ್ಯರಿಗೆ ಬೆಲೆ ಇಲ್ಲ, ಸನಾತನ ಧರ್ಮ ಉಳಿತಾ ಇಲ್ಲ. ಅಂದರೆ ಈ ಕಲರ್ ಡ್ರೆಸ್ ಹಾಕ್ಕೊಂಡ್ರೆ ಬೆಲೆನೇ ಇಲ್ಲ, ಖಾದಿ ಡ್ರೆಸ್ ಹಾಕ್ಕೊಂಡ್ರೆ ಬೆಲೆ ಇಲ್ಲ. ನಾವೇನೋ ಭಿಕ್ಷೆ ಬಿಡಕ್ಕೆ ಹೋಗ್ತಾಯಿದ್ದೀವಿ ಅನ್ನೋ ರೇಂಜ್ಗೆ ಎಲ್ಲರೂ ಮಾತಾಡ್ತಾರೆ. ಇದು ಉಳಿಬೇಕು. ಮತ್ತು ಒಬ್ಬರೇ ಲೇಡಿ 12 ಗಂಟೆ ರಾತ್ರಿನ ಆದರೂ ಸರಿ, 2 ಗಂಟೆ ಆದರೂ ಸರಿ ಓಡಾಡಬೇಕು ಅನ್ನೋದು ನನ್ನ ಆಸೆ. ಒಂದು ಮಹಿಳೆ, ನಾನು ಒಬ್ಬಳೇ ಅಂತಲ್ಲ, ಎಲ್ಲ ಮಹಿಳೆಯರು 12 ಗಂಟೆ ರಾತ್ರಿಯಿಂದ 2 ಗಂಟೆ ರಾತ್ರಿ ಮಧ್ಯರಾತ್ರಿಲೂ ಓಡಾಡಬೇಕು. ಯಾರ್ದು ಭಯ ಇರಬಾರ್ದು. ಏನಕ್ಕೆ ಭಯ ಪಡಬೇಕು? ಓಡಾಡ್ತಿರ್ಬೇಕಾದ್ರೆ ರಾತ್ರಿ ಹೊತ್ತು ಸುಮಾರಷ್ಟು ಕಾಡುಗಳನ್ನ ದಾಟಿರ್ಬೋದಲ್ವಾ? ಆ ಕಾಡನ್ನ ದಾಟ್ಬೇಕಾದ್ರೆ ಅಲ್ಲಿ ಪ್ರಾಣಿಗಳನ್ನೆಲ್ಲ ಓಡಾಡ್ತಿರ್ತಿತ್ತು, ಅಂದ್ರೆ ಕಾಣಿಸ್ತಿತ್ತ ಯಾವಾಗ್ಲನ? ಪ್ರಾಮಿಸ್ ತೆಲಂಗಾಣ ಇದು ಜೋಗುಲಾಂಬ ಬರುತ್ತಲ್ಲ, ಆಕ್ಚುಲಿ ಶ್ರೀಶೈಲದಲ್ಲಿ ಚಿರತೆಗಳು ಹಂಗಂಗೆ ಓಡಾಡ್ತಿರ್ತಾವೆ. ಅಲ್ಲಿ ನಾವು ಶ್ರೀಶೈಲ ತಲುಪೋ ಅಷ್ಟರೊಳಗಡೆ ರಾತ್ರಿ 12 ಗಂಟೆ. ನಮ್ಮ ಮಾಮನೂ ಫೋನ್ ಮಾಡಿದ್ರು 11:30ನಲ್ಲಿ, ಮಾಮ ಇನ್ನು 10 ಕಿಲೋಮೀಟ್ರ್ ಇದೆ, ಹೋಗ್ಬಿಡ್ತೀವಿ. ಯಾಕಮ್ಮ ಅಲ್ಲೆಲ್ಲಾದರೂ ರೆಸ್ಟ್ ಮಾಡೋದಲ್ವಾ ಅಂತಂದ್ರು. ನನಗೇನಂದರೆ ದೇವಸ್ಥಾನ ಇನ್ನು 10 ಕಿಲೋಮೀಟ್ರ್ ಇದೆ ಅಂದರೆ ಹೋಗ್ಬಿಡ್ಬೇಕು. ಅಲ್ಲಿ ಹೋಗಿ ನೆಮ್ಮದಿಯಾಗಿ ರೂಮ್ ಮಾಡಿದ್ರೆ ಮಲಗ್ಬೋದಾ ಸ್ನಾನ ಮಾಡಿಕೊಂಡು, ಇಲ್ಲಾಂದ್ರೆ ಮತ್ತೆ ಒಂದಿನ ಕಳೆದು ಯಾರಪ್ಪ ಹೋಗೋದು ಅಂದ್ಬಿಟ್ಟು ಎಷ್ಟೋದಾರ ಸರಿ ನುಗ್ಬಿಡ್ತಿದ್ದೆ ನಾನು. ಆವಾಗ 11:30 ಒಂದು ಚಿರತೆ ಮೆತ್ತಗೆ ಹಂಗೆ ಹೋಯ್ತು. ಗುರೂಜಿ ಏನಂತ ಅಂದರು ಅಂದರೆ, ಶ್ರೀಶೈಲದಲ್ಲಿ 11:30 12 ಗಂಟೆ ರಾತ್ರಿನಲ್ಲಿ ನಡ್ಕೊಂಡು ಬಂದಿರೋದು ನನ್ನ ಚರಿತ್ರೆನಲ್ಲೇ ನೋಡಿಲ್ಲ, ನೀನೇ ಫಸ್ಟ್ ಟೈಮ್ ಬಂದು. ಆ ಗುರೂಜಿ ಅವರು ಇದ್ರ? ಅವರು ಇದ್ರು. ಅವರು ಶ್ರೀಶೈಲ ಡೌನಲ್ಲಿ ನನಗೆ ಸಿಕ್ಕಿದ್ದು, ಅಲ್ಲಿಂದ ಬೆಟ್ಟ ಹತ್ಕೊಂಡು ಹೋಗಿದ್ದು ಅವ್ರ ಜೊತೆಗೆ ಅವರು ಇದ್ದರು. ಮತ್ತು ಜೋಗುಲಾಂಬ ಕಾಡು, ಅದು ಸಖತ್ ಕಷ್ಟವಾದ ಕಾಡು ಜೋಗುಲಾಂಬ. ಹೌದಾ? ಹೆಂಗೆ ಅಂದರೆ ಏನೂ ಇಲ್ಲ ಅಲ್ಲಿ, ಬೇಲಿ ಥರ ಏನೂ ಇಲ್ಲ. ಅಲ್ಲಿ ಸಿಂಹದ ಮರಿಗಳು ಮಲ್ಕೊಂಡಿದ್ದಾವೆ, ಈ ಕಡೆ ಕರಡಿ ಹಂಗೆ ಓಡೋಗ್ತಾ ಇದೆ. ನನಗೆ ಜೀವ ಡಗ್ 6 ಗಂಟೆ ಅಲ್ಲೆಲ್ಲ ಫುಲ್ಲು ಫಾರೆಸ್ಟ್ ಅಲ್ಲ, ಕತ್ಲೆ ಬೇಗ ಆಗ್ಬಿಡುತ್ತೆ. ಟೈಮ್ ನೋಡ್ತೀನಿ 6 ಗಂಟೆ, ಆದರೆ 7 ಗಂಟೆ ಥರ ಫುಲ್ ಕತ್ಲೆ. ಗುರುಜಿ ನಾನು ಹೋಗ್ಬಿಟ್ಟೆ ಅಷ್ಟೇ, ಇವತ್ತು ಹೋಗ್ಬಿಡ್ತೀನಿ ನಾನು ಅಂತ. ಎಷ್ಟು ಕೂಕ್ಕೊಂಡು ನಾವು 10 ಕಿಲೋಮೀಟ್ರನ್ನ 2 ಅವರ್ ಬೇಕು, 1 ಅವರ್ಗೆ ಹೋಗ್ಬಿಟ್ಟಿದ್ವಿ. ಅಷ್ಟು ಫಾಸ್ಟಾಗಿ ಓಡಿ ಹೋಗಿದ್ವಿ. ಎಲ್ಲೋ ಒಂದೊಂದು ಗಾಡಿಗಳು ಮಾತ್ರ ಬರೋದು, ಲಾರಿಗಳು. ತಾರ್ ರೋಡ್ ಇಷ್ಟೇ, ಬಟ್ ಫುಲ್ಲು ದಟ್ಟವಾದ ಫಾರೆಸ್ಟ್. ಆಮೇಲೆ ಇನ್ನೊಂದು ಶಾಂಕರಿ ದೇವಿನಲ್ಲಿ ಮುಳ್ಳಂದಿಗಳು ಓಡಾಡ್ತಾ ಇತ್ತು. ಅವತ್ತು ರಾತ್ರಿ ನಾವಿಬ್ಬರು ಓದಿ, ನನಗೇನು ಗೊತ್ತಿಲ್ಲ ಅಲ್ಲ, ಅಲ್ಲಿ ಅದೇನು ಸೆಕ್ಯೂರಿಟಿಗಳು ಅಂತಾರಲ್ಲ, ಏನಂತಾರೆ ಅದಕ್ಕೆ, ಈ ಕಾಯ್ತಾರಲ್ಲ ಹಿಮಾಚಲದಲ್ಲೆಲ್ಲ ಗಾರ್ಡ್ಸ್, CSF, RSS ಏನೋ ಅಂತಾರಲ್ಲ, ಯೂನಿಫಾರ್ಮ್ ಹಾಕ್ಕೊಂಡಿರ್ತಾರೆ ನೋಡಿ, ಗನ್ಗಳು ಇಟ್ಕೊಂಡು. ಅವರು ಅಲ್ಲಿದ್ದರು ಎಷ್ಟೊಂದು ಜನ. ಅವರು ಹೋಗ್ಬೋದಾ ಮುಂದೆ ಅಂತ ಕೇಳಿದ್ರು. ಹೋಗ್ಬೋದು. ಹೋದರೆ ಅದು 5 ಕಿಲೋಮೀಟ್ರ್ ಫುಲ್ಲು ಫಾರೆಸ್ಟ್. ಅಯ್ಯೋ, ಫುಲ್ಲು ಕತ್ಲೆ. ಇದು ಕೂಗಾಡೋದು ಪ್ರಾಣಿಗಳದ್ದು ಸೌಂಡ್ ಕೇಳಿಸ್ತಾ ಇದೆ. ಅಯ್ಯೋ ಲಿಂಗಮ್ಮ, ಏನು ಮಾಡೋದು, ಹಿಂಗಿದೆ ಅಂತಲೇ ಗೊತ್ತಿಲ್ಲ, ಎಲ್ಲೋ ಇಲ್ಲೇ ಇದೆ ಶಾಂಕರಿ ದೇವಿ ಅಂದ್ಕೊಂಡ್ರೆ ಹಿಂಗೆ ಆಗೋಯ್ತಲ್ಲ ಅಂದ್ಬಿಟ್ಟು ಹೋದ್ವಿ. ಹೆಂಗೋ ದೇವ್ರು ಏನೋ ದೊಡ್ಡ ಸೌಂಡ್ ಆಯಿತು ಬಿದ್ದಂಗೆ. ಪ್ರಾಣಿ ಬಂದ್ಬಿಡ್ತು ಅಂತ ಅಂದ್ಕೊಂಡು ನಾವಿಬ್ರು ಸದ್ಯಕ್ಕೆ ಅಂದ್ಕೊಂಡು ಮುಂದೆ ಸಾಗಿದ್ವಿ. ದೇವ್ರು ಕಾಣಿಸ್ಕೊಂತ ಅಲ್ಲಿರೋ ಸೆಕ್ಯೂರಿಟಿ ಏನು ಮಾಡ್ದೆ, ಹೋಗಂಗಿಲ್ಲ ಮುಂದೆ, ಇರಂಗೂ ಇಲ್ಲ ಹೋಗಂಗೂ ಇಲ್ಲ, ನೀವು ವಾಪಸ್ ಹೋಗ್ರಿ. ರಾತ್ರಿ 10 ಗಂಟೆ ನಾವು ಹೋಗೋದಾಗ. ಆಮೇಲೆ ಕೇಳ್ಕೊಂಡೆ, ಹೆಂಗೆ ಹೋಗೋದು, ನಾವಿಬ್ಬರೇ ಬಂದಿದ್ದೀವಿ ಬೆಂಗಳೂರಿಂದ, ಅಕ್ಷನು ಭಾಷೆ ಗೊತ್ತಿಲ್ಲ, ಇಬ್ಬರೇ ಬಂದಿದ್ದೀವಿ, ಏನಾದರೂ ಮಾಡಿ ಇಲ್ಲಿ ಕುತ್ಕೊಳ್ಳೋಕ್ಕಾರು ವ್ಯವಸ್ಥೆ ಕೊಡಿ, ಕುತ್ಕೊಂಡಿದ್ದು ಬೆಳಗ್ಗೆ ನೋಡ್ಕೊಂಡು ಹೋಗ್ತೀವಿ ಅಂತಂದ್ರೆ. ಆಯಪ್ಪ ಏನು ಮಾಡ್ದೆ, ನೋಡಿ ಇಲ್ಲಿ ಕ್ಯಾಮ್ರಾ ಇದೆ, ಇರಂಗಿಲ್ಲ. ಅಲ್ಲಷ್ಟು ದೂರದಲ್ಲಿ ಒಂದು ಜ್ಯೂಸ್ ಅಂಗಡಿ ಇದೆ, ಅಂದರೆ ಇದು
ಗುಡಿಸ್ಲು ಥರ ಹಾಕೊಂಡದು ಕವರಲ್ಲಿ, ಅಲ್ಲೋಗಿ ಕೂತ್ಕೊಳ್ಳಿ ಅಷ್ಟೇ, ಬೇರೇನು ವಿಧಿ ಇಲ್ಲ ಅಂತ ಆಕ್ಷನ್ ಮಾಡ್ದ. ಸರಿ ಆಯಿತು ಕೂತಿರ್ತೀವಿ ಥ್ಯಾಂಕ್ಸ್ ಅಂತ ಹೋಗಲ್ಲಿ ಕೂತ್ಕೊಂಡ್ವಿ. ಅದು ಈ ಕಡೆ ಓಪನ್ ಇದೆ, ಫುಲ್ಲು ಫಾರೆಸ್ಟು, ಈ ಕಡೆ ನದಿ, ಫುಲ್ಲು ಫಾರೆಸ್ಟೇನೆ ಅದು. ಬಟ್ ಸಣ್ಣ ಸಣ್ಣದು ಈ ಕವರ್ಗಳು ಹಾಕ್ಕೊಂಡು ಶೀಟ್ಗಳು ಹಾಕ್ಕೊಂಡು ಅಂಗಡಿಗಳು ಇಟ್ಕೊಂಡಿದ್ದಾರೆ, ಅದೇ ಈ ಸರಗಳು ವಾಲೆಗಳು ಮಾರೋರು. ಕೂತಿದ್ದೀನಿ, ಅಲ್ಲಿಂದ ಮುಳ್ಳಂದಿ, ಇಲ್ಲಿಂದ ಊರಾಮ ಓಪನ್ ಪ್ಲೇಸು, ಮುಳ್ಳಂದಿ ಬರ್ತಾಯಿದ್ದು. ಮುಳ್ಳಂದಿ ಏನೋ ಗುದ್ದುಬಿಟ್ರೆ ಸತ್ತೋಗ್ಬಿಡ್ತೀವಂತೆಲ್ಲ. ಹೌದಾ? ನಾನು ಮುಳ್ಳಂದಿ ರಿಯಲ್ ಆಗಿ ನೋಡೇ ಇರಲಿಲ್ಲ. ಮೆತ್ತಗೆ ಬರುತ್ತೆ. ಇಲ್ಲಿ ಒಂದಷ್ಟು ಹಣ್ಣುಗಳು, ನಾವು ಕೂತಿರೋದು ಜ್ಯೂಸ್ ಅಂಗಡಿಲಿ, ಇಲ್ಲಿ ಹಣ್ಣುಗಳು ಬಿದ್ದಿದೆ, ಕುತ್ಕೊಂಡು ತಿಂತಾ ಇತ್ತದು. ಇಲ್ಲೇ ಪಕ್ಕದಲ್ಲಿ ತಿಂತಾಯಿದೆ. ಹೆಂಗಿರ್ಬೇಕು, ನನಗೆ ಉಸಿರು ಬಿಡ್ದಂಗೆ ಕೂತಿದ್ದೀನಿ. ಆವಾಗ 1 ಸೆಕೆಂಡ್ ನನಗೆ 5 ಎಡೆ ಸರ್ಪ ಕಾಣಿಸ್ಕೊತು, ದೇವರಾಣೆಗೂ 5 ಎಡೆ ಸರ್ಪ. ಅಲ್ಲಿಂದ ಮುಳ್ಳಂದಿ ಹಿಂಗೆ ಬರ್ತಿತ್ತಲ್ಲ, ಲೈಟ್ ಬೆಳಕಿತ್ತು, ನೋಡ್ತಾನೆ ಇದ್ದೆ ಅಲ್ಲಿಂದ ಬರುತ್ತೆ ಮುಳ್ಳಂದಿ. ಸಡನ್ನಾಗಿ ಬಂದು ಗುದ್ಬಿಟ್ರೆ ಏನಪ್ಪ ಮಾಡೋದು ಭಗವಂತನ ಬೆಳ್ಕೊಂಡು ಹಂಗೇ ಅಲ್ಲಿ 5 ಎಡೆ ಸರ್ಪ ಕಾಣಿಸ್ಕೊತು. ಕಿರ್ಚ್ಕೊಂಡು ಜೋರಾಗಿ ಎದ್ಬಿಟ್ಟೆ ನಾನು. ಅವಾಗ ಲಿಂಗಮ್ಮ ಪಕ್ಕದಲ್ಲಿ ಆಮ ಸ್ವಲ್ಪ ನಿದ್ದೆ ಮಾಡೋದು ಜಾಸ್ತಿ, ನಿದ್ದೆ ಹೊಡಿತಾ ಇತ್ತು. ನಾನು ಕಿರ್ಚಿ ಎದ್ದಿದ ತಕ್ಷಣ ಅವಳು ಎದ್ರುಕೊಂಬಿಟ್ಲು. ಅಲ್ಲಿ 5 ಎಡೆ ಸರ್ಪ ಇದೆ ಅಂತ ನಾನು ಹಿಂಗೆ ನೋಡೋ ಅಷ್ಟೊಳಗೆ ಮಾಯ ಅದು ಸರ್ಪ. ಪೂರಿ ಜಗನ್ನಾಥಲ್ಲಿ ನಮಗೆ 3 ದಿನ ಫಾರೆಸ್ಟ್ ಸಿಕ್ಕಿದ್ದು, ಅದೂ ತುಂಬ ದಟ್ಟವಾದ ಫಾರೆಸ್ಟ್. ಅಲ್ಲೂ ಸಹ ನೀವು ಕೂತಿರೋ ಅಷ್ಟು ದೂರದಲ್ಲೇ ಕರಡಿ ಇಲ್ಲಿಂದ ಹಿಂಗೆ ಹೋಯ್ತು, ನಿಂತಿರೋ ಕರಡಿ ಹಿಂಗೆ ಪಾಸ್ ಆಯಿತು. ನಾನು ಶಾಕ್. ಬೆಳಗ್ಗೆ ಮಕ್ಕಳು ಬರ್ತಿದ್ದಾರೆ, ನಾನು ರಾತ್ರಿ ಮಧ್ಯರಾತ್ರಿ ಅಂದರೆ ಅಲ್ಲಿ ಯಾರೂ ಹೇಳೋರಿಲ್ಲ, ಇಷ್ಟು ದೂರ ಇದೆ, ನೀವು ಇಷ್ಟು ದೂರದಲ್ಲಿ ಹೋಗಬೇಕು, ಇಲ್ಲೇ ನಿಂತ್ಕೊಳ್ಳಿತೆ ಹೇಳೋರಿಲ್ಲ. ಆ ಕಾಡಲ್ಲಿ ಯಾರೂ ನಡೆಯಲ್ವಂತೆ ಅಷ್ಟೊತ್ತಲ್ಲಿ. ಆ್ಯಕ್ಚುಲಿ ಶಂಕರಾಚಾರ್ಯರು ಮಾತ್ರ ಆ ಕಾಡಲ್ಲಿ ಹೋಗಿದ್ರಂತೆ ಅವಾಗ, ಆ ರೂಟಲ್ಲಿ. ಫುಲ್ಲು ಮಹಾನದಿಯಲ್ಲಿರೋದು, ದೊಡ್ಡ ನದಿ, ಫುಲ್ಲು ಫಾರೆಸ್ಟ್, ಇಷ್ಟೇ ಜಾಗ, ಅದು ಮಣ್ಣಿನ ಜಾಗ. ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಅಲ್ಲಿ ಕರಡಿ ಪಾಸ್ ಆಯಿತು. ಹತ್ಕೊಂಡು ಹೋಗಿದ್ದೀನಿ, ಜೋರಾಗಿ ಹತ್ಕೊಂಡು ಹೋಗಿದ್ದೀನಿ. ಗುರುಜಿ ಮಕ್ಕಳು ಬಂದು ನೋಡ್ಕೊಂಡು ಹೋಗ್ಬಿಡ್ಲಿ, ಆಮೇಲೆ ಕರ್ಕೊಂಬಿಡ್ಲಿ, ಬೇಡ ಅನ್ನಲ್ಲ. ಇವಾಗ ಕರ್ಕೊಂಬಿಟ್ರೆ ಮಕ್ಕಳು ಬರ್ತಿದ್ದಾರೆ ಫ್ಲೈಟಲ್ಲಿ, ನಾನು ಹೆಂಗೆ ನೋಡ್ಬೇಕು ಮಕ್ಕಳನ್ನು? ಭಗವಂತನ ಅಷ್ಟು ಬೇಡ್ಕೊಂಡಿದ್ದೀನಿ, ದೇವರಾಣೆ ಭಗವಂತ ಕಾಪಾಡ್ದ. ತುಂಬ ಕಷ್ಟ ಹೇಳ್ಬೇಕಂದ್ರೆ ಅಳು ಬರುತ್ತೆ ನೆನೆಸ್ಕೊಂಡ್ರೆ. ಎಷ್ಟೋ ಯಾತ್ರೆಗಳಲ್ಲಿ ಹತ್ಬಿಟ್ಟಿದ್ದೀನಿ ನಾನು. ಭಗವಂತ ನೀನೇ ನೋಡ್ಕೊಂಡು, ನೀನು ನಂಬಿ ಬಂದಿದ್ದೀನಿ, ಫುಲ್ ಮುಗಿಸ್ಕೊಡು ಅಷ್ಟೇ. ಯಾತ್ರೆ ಫುಲ್ ಮುಗಿಸ್ಕೊಡು, ಅರ್ಧಕ್ಕೆ ಮಾತ್ರ ನನಗೆ ಹೋಗೋ ಮನ್ಸು ಕೊಡಬೇಡ. ಈಗ ನನ್ನ ಮಗಳು ಹತ್ಕೊಂಡು ಫೋನ್ ಮಾಡಿದ್ದಾಳೆ, ನಾನು ಹೋಗ್ಲಾ ಬಿಡ್ಲಾ. ಈ ಪ್ರಾಣಿಗಳು ಸಿಕ್ಕಿದಾಗೂ ಅಯ್ಯೋ ನಾಳೆಗೆ ಮತ್ತೆ ಫಾರೆಸ್ಟ್ ಸಿಗುತ್ತೆ, ಏನು ಮಾಡೋದು ದೇವ್ರೆ, ಹೋಗ್ಲಾ ಬಿಡ್ಲಾ, ನೀನೇ ಕಾಪಾಡು ಭಗವಂತ ಅಂತ ಭಗವಂತ ನಂಬಿ ಮುಂದೆ ಸಾಗಿದ್ದಕ್ಕೆ ಭಗವಂತ ಇಲ್ಲಿವರೆಗೂ ಕರ್ಕೊಂಡು. ಭಗವಂತ ಇದ್ದಾನೆ ಅನ್ನೋದನ್ನ ನಾನು ಹೇಳ್ತೀನಿ. ಕೆಲವ್ರು ಭಗವಂತನೇ ಇಲ್ಲ, ಏನಕ್ಕೆ ಹೋಗ್ತಾ ಇದ್ದೀರಾ ನೀವಂತ ಮೆಸೇಜ್ ಮಾಡಿ. ಬಟ್ ಭಗವಂತ ಇದ್ದಾನೆ, ಇಲ್ದಿರ ನಾವು ಇಷ್ಟೆಲ್ಲ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಖಂಡಿತ ಪಂಚಭೂತಗಳೇ ಸಾಕ್ಷಿ. ನಾವು ಗಾಳಿ ಇಲ್ಲ ಅಂದರೆ ಉಸಿರಾಟ ಆಡೋಕ್ಕಾಗಲ್ಲ. ಏನೇ ಒಂದು ನಾವು ಭೂಮಿಲಿ ನೆಟ್ಟಿದ್ರು ಭೂಮಿಯಿಂದನೇ ತಾನೇ ಎಲ್ಲ ತಿನ್ನೋದು. ಹಣ್ಣು, ಅಕ್ಕಿ, ರವೆ ಗಿವೆ ಎಲ್ಲ ಭೂಮಿಯಿಂದನೇ ಬರೋದು. ಭೂಮಿ ತಾಯಿ ಮೇನ್, ದೇವ್ರಿಲ್ದಿರ ನಾವಿಲ್ಲ ಅಷ್ಟೇ ನಾನು ಹೇಳೋದು. ಇನ್ನು ಮುಂದೆ ಹೋಗ್ತಿದ್ದಂಗೆನೇ ಇಲ್ಲೆಲ್ಲ ಕಾಡುಗಳ ಕಷ್ಟ ಅಂತಂದ್ರೆ, ಇನ್ನು ಮುಂದೆ ಹೋಗ್ತಿದ್ದಂಗೆ ಬೆಟ್ಟ ಮತ್ತೆ ನದಿಗಳದು ತುಂಬಾ ನಿಮಗೆ ಸಿಕ್ತಿತ್ತೇನೋ ಅಲ್ವಾ? ಸೊ ಅದನ್ನ ನೀವು ಕ್ರಾಸ್ ಮಾಡ್ಬೇಕಾದ್ರೆ ಯಾವ ತರ ನಿಮಗೆ ಕಷ್ಟಗಳಾಗ್ತಾ ಇತ್ತು, ಅಥವಾ ಅಲ್ಲಿ ಈಸಿ ಆಗ್ತಾ ಇತ್ತ? ಈಸಿ ಇಲ್ವೇ ಇಲ್ಲ, ಯಾವುದೂ ಈಸಿ ಇಲ್ಲ. ನದಿಗೆ ನೋಡಿದ್ರೆ ಒಂಥರ ಭಯ ಆಗೋದು. ಏನು ಫೋರ್ಸಾಗಿ ಹರಿಯೋದು ಅಂತ ಅಂದರೆ ನೀರು. ಒಂದು ಕಡೆ ನದಿನ ದಾಟಿದ್ದೀವಿ ನಾವು, ಕಮ್ಮಿ ನೀರಿರುವಾಗ ಅಲ್ಲಿಂದ ಅಲ್ಲಿಗೆ ದಾಟಬೇಕು ನಾವು, ದಾಟಿದ್ದೀವಿ. ಬಟ್ ಫೋರ್ಸಾಗಿ ಹರಿಯೋದು ನೋಡಿದ್ರೆ ಅಲ್ಲೇ ಜೀವ ಹೋದಂಗೆ ಆಗೋದು ಅಲ್ವಾ? ಒಂಥರ ಭಗವಂತ ಕಣ್ಣಂಗೂ ಆಗೋದು. ಏನು ಹಳ್ಳಿನೇ ಕೊಚ್ಕೊಂಡು ಹೋಗೋ ರೇಂಜ್ಗೆ ಫೋರ್ಸಾಗಿ ಹೋಗೋದು ನದಿ. ಭಾರಿ ಡೇಂಜರ್, ನದಿನೂ ಡೇಂಜರ್. ಇಲ್ಲ ಎಲ್ಲ ಬಂದಿತ್ತ? ಏನು ಬೆಟ್ಟ ಹತ್ತು ಅನ್ನೋ ಒಂದು ಬೆಟ್ಟ ಗುಡ್ಡ ಎಲ್ಲ ಹತ್ತಿ ದಾಟಿನೇ ಬಂದಿರೋದು. ಮತ್ತೆ ಎಲ್ಲಿ ನಿಮಗೆ ನಾರ್ಮಲ್ ರೋಡ್ ಸಿಗುತ್ತೆ? ಫಾರೆಸ್ಟ್ ಸಿಗುತ್ತೆ ಅಂದಮೇಲೆ ಬೆಟ್ಟ ಹತ್ತಲೇಬೇಕಲ್ಲ, ಕೆಳಗೆ ಇಳಿಲೇಬೇಕು. ಅಪ್ಪು ಡೌನು ಎಲ್ಲ ತಾರ್ ರೋಡೇ ಇಲ್ಲ. ಬೆಟ್ಟ ಗುಡ್ಡ ನದಿ ಎಲ್ಲ ದಾಟ್ಕೊಂಡೆ ಬಂದು. ನದಿಗಳಲ್ಲಿ ಸ್ನಾನ ಮಾಡಿದುಂಟ? ನಾನೆಂದ್ರೆ ಇರೋ ಡ್ರೆಸ್ಸಲ್ಲಿ ಮುಳುಗಿ ಎದ್ಬಿಡ್ತಿದ್ದೆ. ಗುರೂಜಿ ಏನು ಮಾಡೋರು, ಡ್ರೆಸ್ ತೆಗೆದು ಹಾಕಿ ಆಮೇಲೆ ಸ್ನಾನ ಮಾಡ್ಕೊಂಡು ಬಂದು ಅವ್ರು ಕೂಡಲಿಲ್ಲ ಅಂದ್ರೂ ತಲೆ ಒಣಗಿಸು. ನಾನು ಅವೆಲ್ಲ ಇಲ್ಲ, ಸುಮ್ಮನೆ ರೆಡಿ ಆಗ್ಬಿಡಿ, 1 ಸೆಕೆಂಡಲ್ಲಿ ರೆಡಿ ಆಗ್ಬಿಡ್ತಿದ್ದೆ ಮುಳುಗೆದು. ಅವ್ರು ಇಲ್ಲ, ಇವತ್ತು ಅಮಾವಾಸ್ಯೆ ಮುಳುಗಲೇಬೇಕು, ಅಷ್ಟು ಎಷ್ಟೇ ದೂರ ಇದ್ರೂ ಹೋಗಿ ಮುಳುಗಬೇಕು ಅನ್ನೋರು. ನಾನು ಬೈತಾ ಇದ್ದೆ ಅವ್ರಿಗೆ. 1 ಅವರ್ ವೇಸ್ಟ್ ಆಗುತ್ತೆ ಗುರುಜಿ, 1 ಅವರ್ಗೆ 5 ಕಿಲೋಮೀಟ್ರ್ ನಡಿತೀವಿ. ಮತ್ತೆ ರಾತ್ರಿಗೆ ನಾವು ಹೋಗ್ಬೇಕಂದ್ರೆ ಕಷ್ಟ ಆಗುತ್ತೆ, ನೀವು ಬೇರೆ ಬೇಗ ಮಲ್ಕೋಬೇಕು ಅಂತೀರ. ಅದಾಗಲ್ಲ, ಬಾಯಿಸ್ಕೊಂಡು ಬನ್ನಿರಿ, ಅಲ್ಲೆಲ್ಲ ಕಷ್ಟ ಇದೆ, ಹೋಗೋದು ಬೇಡ ಅಂದರೆ ಅವರು ಇಲ್ಲ ನಾನು ಹೋಗ್ತೀನಿ. ಅದೊಂದಾದ ದೊಡ್ಡ ಗಲಾಟೆ. ಬಟ್ ಎಲ್ಲ ನದಿಗಳಲ್ಲೂ ಮುಳುಗೆದ್ದಿದ್ದೀವಿ ಎಲ್ಲ ಎಷ್ಟೋ ನದಿಗಳು ಹೋಗ್ಬಿಟ್ಟಿದೆ ಬಿಡಿ. ತುಂಬ ಚೆನ್ನಾಗಿ ಪುಣ್ಯ ಮಾಡಿರ್ಬೇಕು ಆ್ಯಕ್ಚುಲಿ. ಎಲ್ಲರೂ ಸಿಗಲ್ಲ ಅಲ್ವಾ? ಎಲ್ಲ ನದಿಗಳಲ್ಲಿ ಒಂಥರ ನೀರ್ನ ಮುಟ್ಟಕ್ಕೆ ಸಿಕ್ಕೋದಿಲ್ಲ. ನೀವು ಅದ್ರೊಳಗೆ ಹೋಗಿ ನೀವು ಒಂದು ಎಷ್ಟೊಂದು ನದಿಗಳು ಹೆಸರುಗಳಿದ್ದಾವೆ, ನೆನಪಿಲ್ಲ. ಬಟ್ ಎಲ್ಲನೂ ಪುಣ್ಯ ನದಿಗಳು, ಪಾಪ ಕರ್ಮಗಳು ಕಳೀತವೆ. ಇವಾಗ ಮಥುರಾದಲ್ಲಿ ಹೋದ್ವಲ್ಲ, ಇದು ಈಗ ಹರಿಯಾಣದಲ್ಲಿ ಹೋದ್ವಲ್ಲ, ಅಲ್ಲಿ ಅದೇ ಭೀಷ್ಮಾಚಾರ್ಯರಿಗೆ ಬಾಣ ಬಿಟ್ಟು ನೀರು ಬಾಯರ್ಕೆ, ಆ ನದಿಲಿ ಮುಳುಗಿದ್ದೀವಿ. ಕುಂಡಗಳು, ದ್ರೌಪದಿ ಕುಂಡ ಅಂತ ಇದೆ, ಅಲ್ಲಿ ಮುಳುಗೆದ್ದಿದ್ದೀವಿ. ಭೀಷ್ಮ ಕುಂಡ, ಸೂರ್ಯ ಕುಂಡ ಅಂದರೆ ಕಲ್ಯಾಣಿಗಳು,
ಅಲ್ಲೆಲ್ಲ ಅದು ಒಂದು ಕಲ್ಯಾಣಿಲಿ ಬಂದು ಒಬ್ಬನಿಗೇನೋ ತಲೆ ಕತ್ತರಿಸ್ಕೊಡು ಅಂತ ಕೃಷ್ಣ ಕೇಳ್ತಾನಂತೆ, ಗುರೂಜಿ ಹೇಳಿದ್ದು ನನಗೆ. ಆವಾಗ ಅವ್ನು ನದಿಯೆಲ್ಲ ನದಿಲಿ ಮುಳುಗಿ ಬಂದು ನಾನು ನಿಮಗೆ ತಲೆ ಕತ್ತರಿಸ್ಕೊಡ್ತೀನಿ, ಅಲ್ಲಿವರೆಗೂ ಆಗಲ್ಲ ಅನ್ನಂತೆ. ಅದಕ್ಕೆ ಇಲ್ಲ, ನೀನು ನದಿಗೆಲ್ಲ ಹೋಗಿ ಬರೋಷ್ಟು 1 ವರ್ಷದ ಮೇಲಾಗುತ್ತೆ, ಇಲ್ಲೇ ಆ ನದಿಗಳು ನೀರು ಬರೋಂಗೆ ನಾನು ಮಾಡ್ತೀನಿ, ಇಲ್ಲೇ ಮುಳುಗೆದವಳು, ಇಲ್ಲೇ ನಿನ್ನ ಪ್ರಾಣ ಕೊಡು ಅಂತ ಕೇಳ್ತಾರೆ. ಆವಾಗ ಆ ನದಿಗಳು ಅಷ್ಟು ಬಂದು ಇಲ್ಲಿ ಸೇರ್ಕೊಳತ್ತಂತೆ, ಇಡೀ ಆ ನದಿಗಳು. ಆ ನದಿಲಿ ಮುಳುಗಿದ್ರೆ ಅಷ್ಟು ಪುಣ್ಯ ಅಂತ ಅಲ್ಲಿರೋ ಪೂಜಾರು ನಮ್ಗೆ ಹೇಳಿದ್ರು. ಆವಾಗ ನಾವು ಮುಳುಗಿದ್ವಿ. ಅಂದರೆ ಅದು ಎಷ್ಟು ಶ್ರೇಷ್ಠ ಹರಿಯಾಣದಲ್ಲಿ, ಮಹಾಭಾರತ ನಡೆದಿದ್ದ ಪ್ಲೇಸಲ್ಲಿ. ಒಳ್ಳೊಳ್ಳೆ ಪ್ಲೇಸಿಗೆ ಮಾತ್ರ ತುಂಬ ಒಳ್ಳೊಳ್ಳೆ ಪ್ಲೇಸ್ಗೂ. ಅದು ಕೃಷ್ಣ ಜಾಸ್ತಿ ನಾವು ಹೋಗಿದ್ದು ಈ ಸತಿ. 18 ಶಕ್ತಿಪೀಠದಲ್ಲಿ ಅಲ್ದಿರ ಪುರಿ ಜಗನ್ನಾಥ ರಿಯಲ್ ಹೃದಯ. 18 ಶಕ್ತಿಪೀಠಗಳು ಯಾವ್ದು ಅಂತ ನೆನಪಿದೆಯಾ? ಮೈಸೂರು ಫಸ್ಟ್, ಬೆಂಗಳೂರಿಂದ ಮೈಸೂರು. ಅದ್ಯಾವ್ದು? ಚಾಮುಂಡೇಶ್ವರಿ. ಅಂದರೆ ಅದು ಕೂರ್ಲು ಬಿದ್ದಿದ್ದ ಜಾಗ ಅಂತೆಲ್ಲ ಹೇಳ್ತಾರೆ, ಅದು ಕರೆಕ್ಟಾಗಿ ಹೇಳಿಲ್ಲ ಅಂದರೆ ಇನ್ನು ಕಮೆಂಟ್ಗಳು ಇರ್ತಾವಲ್ಲ, ಅದಕ್ಕೆ ಇಲ್ಲ ಹೇಳಕ್ಕೆ ಹೋಗಿಲ್ಲ. ಮೈಸೂರು ಚಾಮುಂಡೇಶ್ವರಿ, ಕಂಚಿ ಕಾಮಾಕ್ಷಿ, ಶ್ರೀಲಂಕಾ ಶಾಂಕರಿ ದೇವಿ, ಆಮೇಲೆ ಪುರುವಂತಿಕಾ ದೇವಿ, ಮಾಣಿಕಾಂಬಾ ದೇವಿ ಆಂಧ್ರದಲ್ಲಿ, ಮತ್ತು ಶ್ರೀಶೈಲನೂ ಆಂಧ್ರನೇ. ಆಮೇಲೆ ಶ್ರೀಶೈಲ ಆದಮೇಲೆ ತೆಲಂಗಾಣ ಜೋಗುಲಾಂಬ ಅಂದರೆ ಮಹಾರಾಷ್ಟ್ರ, ಮಧ್ಯಪ್ರದೇಶ್ ಮಹಾಕಾಳಿ. ಅದಾದಮೇಲೆ ಛತ್ತೀಸ್ಗಢ, ಮತ್ತು ಗಿರಿಜಾದೇವಿ ಒರಿಸ್ಸಾ ಗಿರಿಜಾದೇವಿ ಆದಮೇಲೆ ಪ್ರಯಾಗ್ರಾಜ್, ಕಾಶಿ ಆದಮೇಲೆ ಬರ್ತಾ ಅದೇ ಹಿಮಾಚಲ್ ಪ್ರದೇಶ್ ಜ್ವಾಲಾಮುಖಿ 15 ಶಕ್ತಿ. ಎಲ್ಲೋ ಮಿಸ್ ಮಾಡಿದ್ದೀನಿ ಅನ್ಸುತ್ತೆ, 1-2 ಬಟ್ ನಿಜವಾಗ್ಲೂ ಹ್ಯಾಟ್ಸ್ ಆಫ್. 18 ಶಕ್ತಿಪೀಠದಲ್ಲಿ ಅಲ್ದಿರ ಎಷ್ಟೋ ಶಕ್ತಿಪೀಠಗಳು ನಮಗೆ ಸಿಕ್ಕಿದೆ. ಆಮೇಲೆ ಪ್ರತಿ ಸತಿ ನಾವು ಕಾಳಿ ದೇವಸ್ಥಾನದಲ್ಲಿ ಮಲ್ಕೊಂಡಿದ್ವಿ. ಎಲ್ಲ ಕಾಳಿ ದೇವಸ್ಥಾನಗಳು, ಕಲ್ಕತ್ತಾದಲ್ಲಂತೂ ಬರೀ ಕಾಳಿ ದೇವ್ರಿ. ನೀವೊಂದು ಸ್ಮಶಾನದ ಹತ್ರ? ಹೌದೌದು, ಹೌದೌದು. ಅಂದರೆ 2-3 ಸಲ ನನಗೆ ದೆವ್ವ ಬಂದು ಎಬ್ಬಿಸ್ದಂಗಾಗಿದೆ ನನಗೆ. ಅದನ್ನು ನಿಜನಾ? ನಿಜ. ಈಗ ನಾವು ಎಲ್ಲೆಲ್ಲೋ ಮಲಗಿ ಎದ್ದು ಬಂದಿದ್ದೀವಿ, ಯಾವಾಗ ಏನು ಅಟ್ಯಾಕ್ ಆಗುತ್ತೆ ಹೇಳೋಕ್ಕಾಗಲ್ಲ. ಬಂದು ಇಲ್ಲೇನಕ್ಕೆ ಮಲಗಿದ್ಯಾ ನೀನು, ಏಜ್ ಆಗಿರೋ ಅಜ್ಜಿ, ಒಂದು ದೆವ್ವ ಥರನೇ, ಮೂಳೆ ಥರ ನನಗೆ ಕಣ್ಣು ಕಾಣಿಸ್ಕೊಂಡು 3 ಟೈಮ್ ಆ ಥರ ಆಗಿದೆ ನನಗೆ ದೇವಸ್ಥಾನದಲ್ಲೇ. ಅಂದರೆ ದೇವಸ್ಥಾನದಿಂದ ದೇವ್ರ ಪಕ್ಕನೇ ಮಲಗಿರ್ತೀವಿ, ಬಟ್ ಅಂದ್ರೂ ಆ ಅನುಭವ ಆಯಿತು ನನಗೆ. ಅಬ್ಬಾ, ಇಷ್ಟು ಭಯ ಆಗುತ್ತೆ. ಆಮೇಲೆ ಇನ್ನೊಂದು ಭಯ ಆಗುತ್ತೆ, ಒಂದು ಏನಂತಾರೆ ಅದಕ್ಕೆ, ಒಂದು ಸರ್ಕಲ್ ಅಂದ್ಕೊಳ್ಳಿ. ಇವಾಗ ಏನು ರೋಡ್ ಮಾಡಿರ್ತಾರಲ್ಲ, ಏನಂತ ಫ್ಲೈಓವರ್ ಏನೋ ಅಂತ, ಅಲ್ಲಿ ಕುರಿಗಳನ್ನ ಕಾಯ್ಕೊಂಡಿದ್ದು ನಾನು ಒಬ್ಬಳೇ ಹೋಗುವಾಗ ಅಲ್ಲೊಂದು ಪುಟ್ಟ ದೇವಸ್ಥಾನ, ರಾತ್ರಿ 10 ಗಂಟೆ, ಇನ್ನು ಮುಂದೆ ಹೆಂಗೆ ಸಾಕ್ತಿರ ರೋಡ್ ಗೊತ್ತಿಲ್ಲ. ಲೊಕೇಶನ್ ನೋಡಿದ್ರೆ ಎಷ್ಟೋ ದೂರದಲ್ಲಿ ದೇವಸ್ಥಾನ ಕಾಣಿಸುತ್ತೆ, ಅಲ್ಲೆಲ್ಲ ಅಷ್ಟು ರಾತ್ರಿ ಹೋಗಲ್ಲ ಅಂದ್ಬಿಟ್ಟು ಆ ಕುರಿ ಮೇಯ್ಸ್ತಾರವ್ರನ್ನ ಕೇಳಿದೆ, ಇಲ್ಲಿ ಕೂತಿರ್ತೀನಿ ಬೆಳಗ್ಗೆವರೆಗೂ ಹೋಗ್ಬೋದ? ಅವರು ಅಲ್ಲೇ ದೇವಸ್ಥಾನ ಇದೆ ಮನ್ಕೊಳ್ಳಿ, ಪರವಾಗಿಲ್ಲ, ಏನು ಭಯ ಇಲ್ಲ, ನಾವು ಇಲ್ಲಿ ಇರ್ತೀವಿ ಅಂತ 4-5 ಜನ ಕುರಿಗೆ ಮೇಯ್ಸೋರು ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ಆ ಡೆಕೆತ್ಲಾನ್ ನನಗೆ ಮನೆ ಇದ್ದಂಗಿತ್ತು. ಆ ಡೆಕೆತ್ಲಾನ್ ಒಳಗೆ ಹಾಕ್ಕೊಂಡು ಲಾಕ್ ಮಾಡ್ಕೊಂಬಿಟ್ಟೆ. ಲಾಕ್ ಮಾಡ್ಕೊಂಡು ಒಂದೇ ಸೆಕೆಂಡ್ ಕಣ್ಣು ಮುಚ್ತೀನಿ, ನಿದ್ದೆ ಬಂದಿಲ್ಲ ಅಂದರೂ ಕಣ್ಣು ಮುಚ್ತೀನಿ. ಅವಾಗ ಒಂದು ದೆವ್ವ ಬಂದು ಕುತ್ತಿಗೆ ಮೇಲೆ ಕುತ್ಕೊಂಡು ಎದ್ದೋಳ ಮೇಲೆ ನೀನು ಕರ್ಕೊಂಡು ಹೋಗ್ತೀನಿ ನಾನು ಅಂತ ನನಗೆ ಆಗಿತ್ತು. ಕಿರ್ಚ್ಕೊಳಕ್ಕಾಗಿಲ್ಲ. ಆಮೇಲೆ ಸಡನ್ನಾಗಿ ಎದ್ಬಿಟ್ಟು, ದೇವಿ ನಿನ್ನ ಎದುರುಗಡೆ ಮಲ್ಕೋತಿದ್ದೀನಿ, ಅದು ಒಬ್ಬಳೇ, ನನಗೇನು ಭಯ ಕೊಡಬೇಡಮ್ಮ, ಬೆಳಗ್ಗೆ 4 ಗಂಟೆಗೆ ಎದ್ದು ಹೋಗ್ತೀನಿ ನಾನು, ಇಲ್ಲಿ ಪ್ಲೇಸ್ಗಳು ಅಂತ ಬೇಡ್ಕೊಂಡು ಮಲ್ಕೊಂಡ್ಮೇಲೆ ಅದು ಹೋಯ್ತು. ಹಂಗೆ ದೆವ್ವದ ಅನುಭವನೂ ಆಗಿದೆ. ಇವಾಗ ನಾವು ಮನೆಯಲ್ಲಿದ್ರೇನೆ ಒಂದಷ್ಟು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಅಂತ ಬರುತ್ತೆ. ಇವಾಗ ನಾವು ಆಗಲಿ, ನಮ್ಮ ಗಂಡನ ಜೊತೆ ಆಗಲಿ, ಅಥವಾ ಮಕ್ಕಳ ಜೊತೆ ಆಗಲಿ, ನೀವು 8 ತಿಂಗಳು ಸತತವಾಗಿ ಪ್ರಯಾಣ ಮಾಡ್ಬೇಕಾದ್ರೆ ಈ ಗುರುಜಿ ನಿಮ್ಮ ಜೊತೆ ಇರ್ತಾ ಇದ್ರು. ನಿಮ್ಮಿಬ್ರಿಗೂ ಯಾವಾಗ್ಲೂ ಒಂಥರ ಏನಾನ ಗಲಾಟೆಗಳು ಅಥವಾ ಪ್ರತಿದಿನ ಗಲಾಟೆ ಆಗೋದು. ಯಾಕಂದ್ರೆ ನಾನು ಟೀ ಕುಡಿತಿದ್ದೆ, ಅವ್ರು ಟೀ ಕುಡಿತಿರ್ಲಿಲ್ಲ. ಹಾಲು ಎಲ್ಲ ಕಡೆ ಸಿಗ್ತಿದೆ. ಹಾಲಿದೆಯಾ ಅಂದ್ರೆ ಆ ಟೀ ಅಂಗಡಿ ಹಾಲಂದ್ರೆ ಗೊತ್ತಿಲ್ಲ ಅನ್ನೋ ರೇಂಜಿಗೆ ಅವರು ಇದು ಮಾಡೋರು. ಕೇಳ್ತಾನೆ ಇರಲಿಲ್ಲ ಪಾಪ, ಅವರು ಟೀ ಹಾಲು ಕುಡಿತಿರ್ಲಿಲ್ಲ. ಅಲ್ಲಿ ಎಲ್ಲ ಬೆಳಗ್ಗೆ ಹೊತ್ತು ತಿಂಡಿ ಇಲ್ಲ, ಮಧ್ಯಾಹ್ನ 1 ಗಂಟೆ ಮೇಲೇನೆ ಹೋಟ್ಲುಗಳು. ನಿಮ್ಮಿಬ್ಬರದು ಭಾಷೆ ಬೇರೆ. ಹೌದೌದು, ಭಾಷೆ ಡಿಫ್ರೆಂಟ್. ಅವ್ರು ತೆಲುಗು ಮಾತಾಡ್ತಾರೆ, ನೀವು ಕನ್ನಡ ಮಾತಾಡ್ತೀರಾ. ಆದ್ರೆ ಮಾತ್ರ ಇಬ್ರು ಜೊತೆನಲ್ಲಿ ಹೋಗ್ತಾ ಇದ್ದೀರಾ. ಆದ್ರೆ 8 ತಿಂಗಳು ಒಂದು ಗಲಾಟೆನೂ ಇಲ್ದಿರ ಇರಕ್ಕೆ ಸಾಧ್ಯನಾ ಅಂತ? ಇಲ್ಲ, ಗಲಾಟೆ ಸಕ್ಕತ್ತಾಗಿ ಮಾಡ್ಕೊಂಡಿದ್ದೀನಿ. ಹಂಗೂ ಎಷ್ಟೊಂದ್ಸತಿ ವಿಡಿಯೋದಲ್ಲಿ ಹಾಕಿದೀನಿ, ನಾನು ಗುರುಜಿ ಗಲಾಟೆ ಮಾಡ್ಕೊಂಡಿದ್ದೀರ ದಿನಾನೇ ಇಲ್ಲ ಅಂತ. ಯಾಕಂದ್ರೆ ನನಗೆ ಹೊಟ್ಟೆ ಹಸಿವಾದಾಗ ಗುರುಜಿ ಹೊಟ್ಟೆ ಹಸಿವು ಅಲ್ವಾ, ಅದೆಲ್ಲ ಒಂದು ಸಣ್ಣ ವಿಷಯ ಅನ್ಸುತ್ತೆ, ಬಟ್ ಅದನ್ನೆಲ್ಲ ದಿನನಿತ್ಯದಲ್ಲಿ ಅದನ್ನ ನೋಡ್ಕೊಂಡು ಬರ್ಬೇಕು ಅಂತಂದ್ರೆ ಎಷ್ಟು ದೊಡ್ಡ ವಿಷಯ ಅನ್ಸುತ್ತೆ ಕೂಡ ಅಲ್ವಾ. ಈಗ ಈ ಪೆಟ್ರೋಲ್ ಬಂಕಲ್ಲಿ ನಾನು ಇರೋಣ ಅನ್ನಕ್ಕೆ, ಅವ್ರಿಲ್ಲ ಮುಂದೆ ಹೋಗೋಣ ಅನ್ನಕ್ಕೆ. ಇಲ್ಲ ಗುರುಜಿ ಒಂದ್ ಕಡೆ ಸಾಕಾಗಿದೆ, ನಾನು ಇರೋಣ, ಇಲ್ಲ ಇನ್ನೊಂದು 5 ಕಿಲೋಮೀಟರ್ ಮುಂದೆ ಹೋಗೋಣ, ಯಾಕೆ ಇಷ್ಟು ಬೇಗ ಮಲ್ಕೋತೀರ ಅಂತ ನಾನು. ಹಿಂಗೆ ಗಲಾಟೆಗಳು ದಿನ ನಡೆಯೋದು. ಬಟ್ ಇಬ್ರು ಹಂಗೆ ಸಮಾಧಾನ ಆಗಿ ಎಷ್ಟು ದಿನ ಇನ್ನೆಷ್ಟು ದಿನ ಅನ್ಕೊಂಡು ಹಂಗೆ ಮುಂದೆ ಸಾಗಿದ್ದೀವಿ. ಅಂದರೆ ಇಬ್ಬರು ಗುರುಜಿನೂ ತುಂಬ ಒಳ್ಳೆ ಗುರುಜಿ. ಹೌದು, ತುಂಬ ಒಳ್ಳೆ ಗುರುಜಿ. ಗುರುಜಿ ಆಂಜನೇಯ ಗುರುಜಿಗೆ ದೊಡ್ಡ ನಮಸ್ಕಾರ. ಯಾಕಂದರೆ ಅವ್ರು ಬಂದಮೇಲೆ ನಾನು ಭಯ ಇಲ್ದಂಗೆ ನಡ್ಕೊಳೋದೆ. ಬಟ್ ಇನ್ನೊಂದು ನನಗೇನು ಆಸೆ, ನಾನು ಒಬ್ಬಳೇ ಹೋಗ್ಬೇಕು ಅನ್ನೋದು ಭಾರಿ ಆಸೆ ಇದೆ ನನಗೆ.
ಬೇಕಾದ್ರೆ ಇನ್ನೂ ಒಂದು ಸತಿ ಮಾಡೋದ್ರೆ ಮಾಡ್ತೀನಿ ಈ ಯಾತ್ರೆನ, ಬಟ್ ಒಬ್ಬಳೇ ಮಾಡಬೇಕು. ಆ ಧೈರ್ಯ ನನಗೆ ಸಪೋರ್ಟ್ ಯಾರಾದರೂ ಕೊಟ್ಟರೆ ದೇವರನ್ನೇ ಒಬ್ಳು. ಈಗ ನೋಡಿ ಬಿಹಾರಲ್ಲಿ ಮತ್ತು ಪಂಜಾಬಲ್ಲೆಲ್ಲ ಗನ್ನು ಚಾಕು ಎಲ್ಲ ಅವ್ರಿಗೆ ಇಟ್ಕೊಳ್ಳೋ ಕೆಪಾಸಿಟಿ ಅಂದರೆ ಏನು ಪರ್ಮಿಷನ್ ಕೊಟ್ಟಿದ್ದಾರೆ. ಆ ಥರ ನಮಗೂ ಏನಾದ್ರು ಕೊಟ್ಟರೆ ನಾನು ಒಬ್ಬಳೇ ಹೋಗ್ತೀನಿ ಪಕ್ಕ. ಆ ಧೈರ್ಯ ನನಗಿದೆ. ಹೋಗಿ ಬಂದಿದ್ದೀರಾ, ಇನ್ನೊಂದು ವರ್ಷ ಅಟ್ಲೀಸ್ಟ್ ರೆಸ್ಟ್ ಮಾಡಿ ಅಂತ ನಮ್ಮ ಅನಿಸಿಕೆ. ಎಷ್ಟು ಶ್ರಿಂಕ್ ಆಗಿ ಬಂದ್ಬಿಟ್ಟಿದ್ದೀರಾ, ಸಣ್ಣಾಗಿ ಬಂದಿದ್ದೀರಾ. ಸೊ ನಿಮ್ಮ ಹೆಲ್ತ್ ನೋಡ್ಕೊಳ್ಳೋದು ಕೂಡ ಇಂಪಾರ್ಟೆಂಟ್. ಇವಾಗ ಸ್ವಲ್ಪ ಒಂದು 6 ತಿಂಗಳು ರೆಸ್ಟ್ ಮಾಡಿಬಿಡಿ, ಆಮೇಲೆ ಮತ್ತೆ ನಿಮಗೇನು ಇಷ್ಟನೋ ಮತ್ತೆ ಮಾಡಿ. ಇಲ್ಲ, ಮಾನಸ ಸರೋವರ ಹೋಗ್ಬೇಕಂತ ಆಸೆ, ಬಟ್ ಇನ್ನೂ ಏನೂ ಗೊತ್ತಿಲ್ಲ ಅದ್ರ ಬಗ್ಗೆ. ಈ 15 ಶಕ್ತಿಪೀಠದ ಬಗ್ಗೆ ಏನೂ ಐಡಿಯಾ ಮಾಡ್ಕೊಂಡು ಹೋಗಿಲ್ಲ. ಈಗ ಇನ್ನೊಂದು ಪಾದಯಾತ್ರೆ ಅಂದರೆ ಕೆಲವರು ಇವಾಗ ಧರ್ಮಸ್ಥಳ, ಮಹದೇಶ್ವರ ಬೆಟ್ಟ ಅಂದರೆ ವ್ಯಾನ್ ಮಾಡ್ಕೊಂಡಿರ್ತಾರೆ. 3 ಟೈಮ್ ಊಟ ಅವರೇ ಕೊಡ್ತಾರೆ, ಚೌಟ್ರಿ ಎಲ್ಲ ಬುಕ್ ಮಾಡಿರ್ತಾರೆ, ಮಲ್ಕೊಳ್ಳೋದು, ಊಟ ಮಾಡೋದು, ಹೋಗೋದು ಮಾಡ್ತಾರೆ. ಇದು ಆ ಥರ ಅಲ್ಲ. ಕರೆಕ್ಟ್. ಏನೊಂದು ಐಡಿಯಾ, ಎಷ್ಟು ಕಿಲೋಮೀಟ್ರು ಏನು ಎತ್ತ ಗೊತ್ತಿಲ್ಲ. ವಿಠಲನ್ನವರು ರೂಟ್ ಮ್ಯಾಪು ಇಷ್ಟಿದೆ, ಹಿಂಗಾಗ್ಬಿಟ್ಟು 1 ವರ್ಷ ಆಗ್ಬೋದು ಅಂತಂದರು. ಸರಿ ಆಯಿತು, ಭಗವಂತನ ಮುಂದೆ ಸಾಗಿದೆ ಅಷ್ಟೇ. ಅದೇ ಐಡಿಯಾ ಮಾಡ್ಕೊಂಡಂತೂ ಹೋಗಿಲ್ಲ. ಆಯಿತು, ದುಡ್ಡು ಇಷ್ಟೇ ಇಟ್ಕೊಂಡಿರಬೇಕು ಕೈಲಿ, ಇಷ್ಟೇ ಬೇಕು, ಏನೂ ಇಲ್ಲ. ನನ್ನ ಹತ್ರ 1 ರೂಪಾಯಿ ಇಲ್ಲ, ಹೊರಟಿದ್ದಷ್ಟೇ. ಆ ಗುರುಜಿನೂ ಹೇಳಿದ್ರಲ್ಲ, ನಾನು ಹೇಳಿದ್ನಲ್ಲ, ಅವ್ರ ಹತ್ರ. ಆದರೆ ಏನಾಯ್ತು ಅಂದರೆ 12 ಜ್ಯೋತಿರ್ಲಿಂಗದಲ್ಲಿ ಸೈಕಲ್ ಬಾಬಾ ಬಂದಿದ್ರು. ಅವ್ರನ್ನ ತೋರಿಸಿ ಬಾಬುನಿಗೆ ಕೊಡಿಸ್ಬೇಕು, ಬಾಬಾ ಹತ್ರ 1 ರೂಪಾಯಿ ಇಲ್ಲ ಅಂದಾಗ ಜನಗಳು ಪಾಪ ತುಂಬ ಸಪೋರ್ಟ್ ಮಾಡಿ ನನಗೆ ಇನ್ಸ್ಟಾಗ್ರಾಮಲ್ಲಿ ದುಡ್ಡು ಹಾಕೋರು ಫೋನ್ಪೇನಲ್ಲಿ. ಈ ಸತಿ ಏನಾಯ್ತು, ಈ ಗುರುಜಿನ ತೋರಿಸಂಗಿಲ್ಲ ನಾನು. ಯಾಕಂದರೆ ಈ ಗುರುಜಿ ಹತ್ರ ದುಡ್ಡಿಲ್ಲ ಅಂದರೆ ಯಾರೂ ನಂಬಲ್ಲ. ಯಾಕಂದರೆ ಗುರುಜಿಗೆ ಏಜ್ ಕಮ್ಮಿ ಅಲ್ಲ, ಅವ್ರ ಹತ್ರ ಯಾಕೆ ದುಡ್ಡಿಲ್ಲ, ದುಡ್ಡಿಲ್ದಿರ ಅವ್ರು ಹೆಂಗೆ ಬಂದರು, ಇದೆಲ್ಲ ಕೇಳ್ತಾರೆ ಅಂದ್ಬಿಟ್ಟು ಅವ್ರ ಬಗ್ಗೆ ಹೇಳೋಕ್ಕೆ ಹೋಗಲಿಲ್ಲ ನಾನು. ಗುರುಜಿ ಅದಕ್ಕೆ ನಮ್ಮ ಮನೆಯಲ್ಲಿ ಮಾತಾಡಿದ್ದಾರೆ, ನನ್ನ ಹತ್ರ 1 ರೂಪಾಯಿ ಇಲ್ಲ, ಬಂದೆ, ಭಗವಂತ ಇಲ್ಲಿವರೆಗೂ ಕಳಿಸಿದ್ದಾನೆ. ಯಾಕಂದರೆ ಗುರುಜಿ ನನಗೆ ದುಡ್ಡು ಹಾಕಿ ಅಂತ ಹೇಳ್ತಾ ಇದ್ದೆ, ಗುರುಜಿಗೆ ನನಗೆ ಊಟಕ್ಕಿಲ್ಲ ಅಂತ. ಬಟ್ ಗುರುಜಿ ಕೈಲಿ 1 ರೂಪಾಯಿ ಇಲ್ಲ ಅಂತ ನಾನು ಯಾವುದ್ರಲ್ಲೂ ಹೇಳಕ್ಕೆ ಹೋಗಲಿಲ್ಲ. ಗುರುಜಿನ ಎಷ್ಟೋ ಸತಿ ನೊಂದ್ಕೊತಾ ಇದ್ರು. ಹೌದಾ? ಈ ಸತಿ ನನ್ನ ಕೈಲಿ ದುಡ್ಡಿಲ್ಲಮ್ಮ, ನಿನ್ನ ಹತ್ರನೇ ನಾನು ಕೇಳಿ ಇಸ್ಕೊತಾ ಇದ್ದೀನಿ ಅಂತ ತುಂಬ ಬೇಜಾರು ಮಾಡ್ಕೊಂಡ್ರು. ಬಟ್ ಗುರುಜಿ ತುಂಬ ಒಳ್ಳೆಯವರು, ಗುರುಜಿಗಂತೂ ನಮಸ್ಕಾರ. ಅವ್ರು ಬರಬೇಕಿತ್ತು ಇಲ್ಲಿಗೆ. ಅದೇ ನಾನು ಅವ್ರು ಬರ್ತಾರೆ ಅಂತ ಅಂದ್ಕೊಂಡಿದ್ದೆ, ಬಟ್ ಫ್ಯಾಮಿಲಿ. ಹೌದು, ಫ್ಯಾಮಿಲಿ ಅವರು ನೋಡಬೇಕಲ್ಲ ಹೆಂಡತಿ ಮಕ್ಕಳನ್ನ. ಕರೆಕ್ಟ್. ಈ ಫುಲ್ಲು ಯಾತ್ರೆನಲ್ಲಿ ನಿಮಗೆ ತುಂಬ ಖುಷಿಯಾದಂಥ ಜಾಗ ಯಾವುದು? ಇಷ್ಟು ಶಕ್ತಿಪೀಠಗಳಲ್ಲಿ ಹೋಗ್ತಿರ್ಬೇಕಾದ್ರೆ ಅಫ್ಕೋರ್ಸ್ ಎವ್ರಿ ಶಕ್ತಿಪೀಠ ನಿಮಗೆ ಅದು ಒಂಥರ ಸ್ಪೆಷಲ್ಲೇ ಇರುತ್ತೆ. ಹೌದಾ? ಬಟ್ ಈ ಫುಲ್ ಯಾತ್ರೆ ಮುಗಿಸೋ ತನಕ ನಿಮಗೆ ಯಾವುದೋ ಒಂದು ತುಂಬ ನಿಮಗೆ ಆನಂದ ಸಿಕ್ಕಿರೋಂಥ? ತುಂಬ ಆನಂದ ಸಿಕ್ಕಿದ್ದು, ನಾನು ಮಥುರಾದಲ್ಲಿ ಒಬ್ಬ ಅಮ್ಮ ಬಂದು ಕೃಷ್ಣನ ಎತ್ಕೊಂಡು, ನಾನು ಕೃಷ್ಣನ ಹಾಕಿದ್ದೀನಿ, ಕೃಷ್ಣನ ಮಗು ಕೃಷ್ಣ, ಅಲ್ಲೆಲ್ಲ ಆ ಗೊಂಬೆ ಕೃಷ್ಣನ ಪೂಜೆ ಮಾಡ್ತಾರೆ, ತೊಟ್ಲಿಗೆ ಹಾಕಿ ಯಾವುದಕ್ಕೆ ಸ್ನಾನ ಮಾಡಿಸಿ ಪೂಜೆ ಮಾಡಿ. ಆ ಗೊಂಬೆ ಕೃಷ್ಣನ ಒಂದು ಅಮ್ಮ ತೊಗೊಂಡು ಬಂತು. ಎಲ್ಲಿ ಅದು ಅಂದರೆ ಮಥುರಾದಲ್ಲಿ ಒಂದು ಪ್ಲೇಸ್ ಇದೆ, ರಾಧಾಕೃಷ್ಣ ಡ್ಯಾನ್ಸ್ ಮಾಡಿದ್ದ ದೇವಸ್ಥಾನದಲ್ಲಿ ರೌಂಡ್ ಹಾಕೊಂಡು ಬರ್ತಾಯಿದ್ವಿ, ನಮಸ್ಕಾರ ಮಾಡ್ಕೊಂಡು. ಅಲ್ಲಿ ಆ ಅಮ್ಮ ಮಗನ ಕರ್ಕೊಂಬಂದು ನಮ್ಮ ಕೃಷ್ಣ ನೋಡಿ ಅಂತ, ಅಯ್ಯೋದೇವ್ರೆ, ಭೂಮಿಗೆ ಬಂದ ಭಗವಂತ ಥರ ಕೃಷ್ಣ ಇದು ಅಂತ ಕೈ ಮುಕ್ಕೊಂಡು ಗುರುಜಿ ಹಿಂದಿಲಿ ಹೇಳಿದ್ರು, ಹಿಂಗೆ ನಡ್ಕೊಂಡು ಬಂದಿದ್ದೀವಿ ಅಂತ. ಆ ಅಮ್ಮ ಶಾಕ್ ಆಗಿಬಿಟ್ಟು, ಈ ಕೃಷ್ಣ ನೀವೇ ಇಟ್ಕೊಳ್ಳಿ ಅಂತ ಕೊಟ್ಟರು. ಅದೇ ಕೃಷ್ಣನ ಪಾರ್ಸಲ್ ಮಾಡಿದ್ದೀನಿ, ನಮ್ಮ ಮನೆಯಲ್ಲಿದೆ. ಈಗ ಅದನ್ನು ಹೇಳಿದ್ರೆ ನಂಬಲ್ಲ ಅಂತ ನಾನು ಹೇಳಿಲ್ಲ ವಿಡಿಯೋದಲ್ಲಿ. ಆ ಅಮ್ಮನ ಜೊತೆ ನಂದೊಂದು ವಿಡಿಯೋ ಇದೆ. ಆ ಅಮ್ಮನೇ ನನಗೆ ಆ ಕೃಷ್ಣನ ಕೊಟ್ಟಿದ್ದು. ಅಂದರೆ ಭಗವಂತನೇ ನನಗೆ ಬಂದ ಅಂತ ಅರ್ಥ. ಭಗವಂತ ನನ್ನ ಜೊತೆ ಭೂಮಿಗೆ ಬಂದ ಭಗವಂತ ಥರ ಕೃಷ್ಣನ ಎತ್ಕೊಂಬಂದಿದ್ದೀನಿ ಮನೆಗೆ. ಆ ಖುಷಿ ತುಂಬ ಇದೆ. ಕೃಷ್ಣ ನನ್ನ ಜೊತೆ ಇದ್ದಾನೆ ಅಂತ ನಂಬಿದ್ದೀನಿ. ಯಾಕಂದ್ರೆ ನನ್ನ ಮನೆಯಲ್ಲಿ ಬರೀ ಕೃಷ್ಣನೇ ಇಟ್ಕೊಂಡಿದ್ದೀನಿ. ಬನ್ನಿ ಮನೆಗೆ ಒಂದ್ಸತಿ. ಖಂಡಿತ. ಆ ವಿಡಿಯೋನು ನೋಡಿದೆ ನಾನು, ನೋಡಿದೆ. ಕೃಷ್ಣ ತುಂಬ ಇಷ್ಟ. ಬಟ್ ಕೃಷ್ಣ ನನಗೆ ಆ ಅಮ್ಮ ಪೂಜೆ ಮಾಡ್ಕೊಂಡಿದ್ದೀರಿ ಕೃಷ್ಣನ, ಇಲ್ಲ ನೀವು ಇಟ್ಕೊಳ್ಳಿ, ನೀವು ಇಷ್ಟು ದೂರ ಭಗವಂತನ ನಂಬಿ ಬಂದಿದ್ದೀರ, ನೀವೊಬ್ಬರು ಲೇಡಿ ಅಂತ ಅಂದರೆ ಅಂದ್ಬಿಟ್ಟು ಹಿಂದಿಲಿ ಹೇಳಿ ನನಗೆ ಕೊಟ್ಬಿಟ್ಟೋದ್ರು ಆ ಭಗವಂತ. ಅದು ಎಷ್ಟು ಆಶ್ಚರ್ಯ ಅಲ್ವಾ? ಮತ್ತು ಇನ್ನೊಂದು ವಿಷಯ, ಈ ಲಾಸ್ಟು ಜ್ವಾಲಾಮಾತಾಗೆ ಹೋದ್ವಲ್ಲ ಹಿಮಾಚಲ್ ಪ್ರದೇಶಲ್ಲಿ, ಇನ್ನು 2 ದಿನ ಇದೆ, ನಮಗೆ ಫ್ಲೈಟ್ ಬುಕ್ ಮಾಡಿದ್ರು. ನಮ್ಮ ಮಗಳು ಫ್ರೆಂಡು ದುಬೈನಲ್ಲಿದ್ದಾರೆ, ಅವರು ತುಂಬ ಸಲ ನಮಗೆ ರೂಮ್ ಮಾಡಿಕೊಟ್ಟಿದ್ದಾರೆ, ತುಂಬ ಸಲ. ಈಗ ನಮ್ಮ ಮಾಮನೂ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ನಮ್ಮ ರಿಲೇಷನ್ಸಲ್ಲಿ, ನಮ್ಮ ಮಮ್ಮಿ ರಿಲೇಷನಲ್ಲಿ, ನಮ್ಮ ಮನೆಯವ್ರ ರಿಲೇಷನಲ್ಲಿ, ಮಕ್ಕಳು ಎಲ್ಲರೂ ಸಹಾಯ ಮಾಡಿದ್ರು. ಇದಕ್ಕೆ ಎಷ್ಟು ಜನ ಸಹಾಯ ಮಾಡಿದ್ರು ಸಾಕಾಗ್ತಿರ್ಲಿಲ್ಲ. ಅದರಲ್ಲಿ ದುಬೈನವರು ತುಂಬ ಕಡೆ ನಮಗೆ ರೂಮ್ ಮಾಡಿಕೊಟ್ಟಿದ್ದಾರೆ, ಮತ್ತು ಫ್ಲೈಟ್ ಬುಕ್ ಮಾಡಿದ್ದು ಅವರೇ. ಅವ್ರಿಗೂ ಒಂದು ನಮಸ್ಕಾರ. ಆಮೇಲೆ ನಮ್ಮ ಮಾಮ, ನಮ್ಮ ನರೇಂದ್ರ, ನಮ್ಮ ಮಾಮನೂ ತುಂಬ ಕಡೆ ಎಲ್ರಿಗೂ ಹೇಳಿ, ಅವ್ರು ಕೊನೆಯಲ್ಲಿ ಒಂದ್ಸತಿ ನಿಮ್ಮ ಜೊತೆ ಕೂಡ ಹರಿಯಾಣಕ್ಕೆ ಬಂದು ನಮ್ಮನ್ನ ಮಾತಾಡ್ಸ್ಕೊಂಡ್ರು. ನಮ್ಮ ನರೇಂದ್ರ ಒಬ್ಬನ ಮಾಮಂಗೂ ತುಂಬ ತುಂಬ ಧನ್ಯವಾದ. ಭೇಟಿ ಮಾಡಿದ್ದೀನಿ, ಗೊತ್ತಾ? ನಾನು ಅವ್ರನ್ನ ಭೇಟಿ ಮಾಡಿದ್ದೆ. ನಮ್ಮ ಮಾಮನ ಸನಾತನ ಧರ್ಮದ ಬಗ್ಗೆ ಭಾರಿ ಆಸೆ ಅವ್ರಿಗೆ. ಸನಾತನ ಅವ್ರು ಯಾವತ್ತೂ ನಮ್ಮ ಮನೆಗಾಗಿ ಕೇಳ್ಕೊಳಮ್ಮ, ನಾನು ಹಿಂಗೆ ಹೆಲ್ಪ್ ಮಾಡ್ತಿದ್ದೀನಿ ಅಂತ ಹೇಳಿಲ್ಲ. ಸನಾತನ ಧರ್ಮ ಓಡಾಡ್ತಿದ್ಯಾ, ಹಿಂಗೆ ಓಡಾಡು, ವೆರಿ ಗುಡ್ ನೀನು ಅಂತ ಹೇಳಿ.
ಎಷ್ಟು ಥರ ಚಾಲೆಂಜಸ್ನ ಫೇಸ್ ಮಾಡಿಕೊಂಡು ನೀವು 20,000 ಕಿಲೋಮೀಟರ್ ಪಾದಯಾತ್ರೆ ಮಾಡಿ, ಅದು ನಿಮಗೋಸ್ಕರ ಅಲ್ಲ, ಲೋಕ ಕಲ್ಯಾಣಕ್ಕೋಸ್ಕರ ಮಾಡಿದ್ರೆ ನಾವೆಲ್ಲರೂ ನಿಮಗೆ ಚಿರಋಣಿ. ಆ್ಯಕ್ಚುಲಿ ನನಗೆ ನಿಮ್ಮ ಪಾದಯಾತ್ರೆಯಲ್ಲಿ ನಾನು ಕಲ್ತಂಥದ್ದು ತುಂಬ ವಿಷಯಗಳಿದೆ. ಆ್ಯಕ್ಚುಲಿ ಅದು ತುಂಬ ಖುಷಿ ಆಯಿತು ನನಗೆ. ಒಂದಂತೂ ಖಂಡಿತ, ಆ ಮಕ್ಕಳ ವಿಷಯಕ್ಕೆ ನೀವು ಯಾರು ಹಾಲು ಕುಡಿಯುವಂಥ ಮಕ್ಕಳ ವಯಸ್ಸಲ್ಲ, ಅವ್ರು ನೋಡ್ಕೊಳ್ಳೋ ಅಂಥ ಶಕ್ತಿ ಇದೆ ಅವರಿಗೆ, ಅದಕ್ಕಾಗಿನೇ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರಲ್ಲ, ಅದು ಒಂದು ದೊಡ್ಡ ಟೇಕ್ಅವೇ. ಆ್ಯಂಡ್ ಒಂದು ಹೆಂಗಸು ನಾನು ಅನ್ಕೊಂಡಿದ್ದನ್ನು ನಾನು ಮಾಡಬೇಕು, ಮದುವೆ ಆಗಿದೆ, ನಾನು ಗಂಡಂಗೆ ಇಷ್ಟನೋ ಇಲ್ವೋ ಅಥವಾ ರಿಲೇಟಿವ್ಸ್ಗೆ ಇಷ್ಟ ಆಗುತ್ತೋ ಇಲ್ವೋ, ನಾನು ನನ್ನ ಐಡೆಂಟಿಟಿ, ನಾನು ಹುಟ್ಟಿರೋದ್ರಿಂದ ನನಗೋಸ್ಕರ ನಾನು ಏನು ಮಾಡಬೇಕು ಅನ್ನೋದನ್ನು ಒಂದು ಧ್ಯೇಯ ಥರ ಇಟ್ಕೊಂಡು ನೀವು ಮಾಡಿ ಮುಗಿಸಿದ್ದೀರಾ. ಅದನ್ನು ಕೂಡ ಕಲಿತೆ ನಾನು. ಅದು ಒಂಥರ ಎಲ್ಲರಿಗೂ ಇಟ್ಸ್ ಸೋ ಇನ್ಸ್ಪಿರೇಷನಲ್. ನಾವು ಅನ್ಕೊಂಡಿದ್ದನ್ನು ನಾವು ಮಾಡಬೇಕು ಅಂತಂದರೆ ಮನಸ್ಸಿದ್ದಲ್ಲಿ ಮಾರ್ಗ ಅನ್ನೋದನ್ನು ನೀವು ತೋರಿಸ್ಕೊಟ್ಟಿದ್ದೀರಾ ನಿಜವಾಗ್ಲೂ. ಯಾರು ಏನೇ ಅನ್ಲಿ ನನಗೆ ಅದ್ರ ಬಗ್ಗೆ ಯೋಚನೆ ಇಲ್ಲ, ಬಟ್ ನಾನು ಅನ್ಕೊಂಡಿದ್ದೀನಿ ಇದನ್ನು ಮುಗಿಸ್ತೀನಿ, ಮಾಡಿದ ತೊಗೊಂಡಿರೋ ಕೆಲಸನ ನಾನು ಮುಗಿಸ್ಬೇಕು, ಹಿಂದೆ ನೋಡಬಾರ್ದು ಅನ್ನೋದು ಒಂದು ದೊಡ್ಡ ವಿಷಯ. ಅದು ಆ್ಯಕ್ಚುಲಿ ತುಂಬ ಖುಷಿ ಆಯ್ತು. ಅದು ಹಿಂದೆ ಹೋಗ್ಬಾರ್ದು ಅನ್ನೋದು ಅದೊಂದೇ ನನಗೆ. ಭೂಮಿಗೆ ಬಂದ ಭಗವಂತನ ರಂಗ ಮುಂದಿಟ್ಟ ಹೆಜ್ಜೆ ಯಾವುದೇ ಕಾರಣಕ್ಕೂ ಹಿಂದೆ ಇಡಬೇಡ ಅಂತ ಅದ್ರಲ್ಲಿ ಗುರುಗಳು ಹೇಳ್ತಾರಲ್ಲ. ಅಂದರೆ ಈ ಥರ ಯಾತ್ರೆಗೆ ಹೋದಾಗ ಯಾವುದೇ ಕಾರಣಕ್ಕೂ ಎಷ್ಟೇ ಕಷ್ಟ ಆದರೂ ಹಿಂದೆ ಬರಬೇಡ, ಭಗವಂತ ನಿನಗೆ ಸಿಗಲ್ಲ. ಕಷ್ಟ ಬಿದ್ದು ಹೋದ್ರೆ ತಾನೇ ಭಗವಂತ ನಮಗೆ ಸಿಗೋದು. ಅಷ್ಟು ಸುಲಭವಾಗಿ ಭಗವಂತ ಸಿಗಂಗಿದ್ರೆ ಮತ್ತೆ ಪಾದಯಾತ್ರೆ ಯಾಕೆ ಮಾಡ್ತಾರೆ ಜನ? ಈಗ ಶಂಕರಾಚಾರ್ಯರಿಗೂ ದುಡ್ಡಿತ್ತು, ದುಡ್ಡಿನ ಸುರಿಮಳೆನೇ ಸುರಿಸಿದ್ರು ಅವರು. ಆ ದುಡ್ಡನ್ನ ಅವ್ರು ಬಾಚ್ಕೊಂಡು ಹೋಗಿ ಅರಮನೆ ಕಟ್ಕೋಬೋದಾಗಿತ್ತಲ್ಲ, ಅವ್ರು ಯಾಕೆ ಪಾದಯಾತ್ರೆ ಮಾಡಿದ್ರು? ಸನಾತನ ಧರ್ಮ ಉಳಿಲಿ, ಲೋಕ ಕಲ್ಯಾಣ ಆಗಲಿ ಅಂತ ತಾನೇ ಮಾಡಿದ್ರು. ಹಂಗೆ ನನಗೆ ಅಷ್ಟೊಂದು ದೊಡ್ಡ ವ್ಯಕ್ತಿ ಅಲ್ಲ ನಾನು, ಇಲ್ಲೋ ಸಣ್ಣದು ಒಂದು ಕಣ ನಡಿಬೇಕು ಅನ್ನಿಸ್ತು, ಭಗವಂತನ ನೋಡಬೇಕು ಅನ್ನಿಸ್ತು. ಭಗವಂತನ ಖಂಡಿತವಾಗ್ಲೂ ನೋಡ್ತೀನಿ. ಎಷ್ಟೋ ಜಾಗದಲ್ಲಿ ಕಾಣಿಸ್ಕೊಂಬಿಟ್ಟ ಬಿಡಿ ನಮಗೆ ಊಟ ಇಲ್ದಿರೋ ಪ್ಲೇಸಲ್ಲಿ ಮರದಲ್ಲಿ ಒಬ್ಬರು ಊಟನ ಕಟ್ಟಿಟ್ಬಿಟ್ಟು ಹೋಗಿದ್ದಾರೆ ಅಂದರೆ ನಂಬ್ತೀರಾ ನೀವು? ಗುರುಜಿ ಇದ್ರೆ ಅದ್ರ ಬಗ್ಗೆ ಚೆನ್ನಾಗಿ ಹೇಳಿರೋರು. ಮರದಲ್ಲಿ ಗುರುಜಿಗೆ ಆಂಧ್ರ ಸ್ಟೈಲು, ನನಗೆ ನಮ್ಮ ಇದ್ರ ಸ್ಟೈಲು, ಕರ್ನಾಟಕ ಸ್ಟೈಲು, 2 ಊಟ ಕಟ್ಬಿಟ್ಟು ನೀರಿನ ಬಾಟ್ಲು ಕಟ್ಟಿದ್ದಾರೆ. ಯಾರಂತ ಗೊತ್ತಿಲ್ಲ. ನೋಡ್ತೀವಿ ಎಲ್ಲ ಹೊಸ ಬಾಕ್ಸೇ, ಏನು ಓಪನ್ ಮಾಡಿ ತಿಂದಿರೋದು ಏನೂ ಇಲ್ಲ, ಹೊಸ ಬಾಕ್ಸ್. ಇದೇ ಥರ ಜ್ಯೋತಿರ್ಲಿಂಗದಲ್ಲಿ ನಾನು ಬಾಬಾ ಶ್ರೀಶೈಲ ಬೆಟ್ಟ ಹತ್ತುವಾಗ ಬಿಸ್ಕೆಟ್ ತಿಂದ್ವಿ, 2 ಪಾರ್ಲೇಜಿ ಬಿಸ್ಕೆಟ್ ಇತ್ತು, ತಿಂದ್ವಿ, ನೀರು ಬಾಯಾರಿಕೆ. ಮರ್ತೋಗ್ಬಿಟ್ಟೆ ನಾನು ಬಿಸ್ಕೆಟ್ ತಿಂದರೆ ನೀರು ಬಾಯಾರಿಕೆ ಆಗುತ್ತೆ ಅಂತ. ಅಯ್ಯೋ ಬಾಬಾ ಬಿಸ್ಕೆಟ್ ತಿಂದ್ಬಿಟ್ಟು ಏನಾಗೋದು, ನೀರು ಬಾಯಾರಿಕೆ ಏನು ಮಾಡೋದು ಇವಾಗ ಅಂತ ಕೇಳ್ಬಿಟ್ಟು ಸುಮ್ಮನೆ ಹಿಂಗೆ ಕೆಳಗಡೆ ನೋಡ್ತೀನಿ, ನೀರಿನ ಬಾಟ್ಲು ಬಿದ್ದಿದೆ. ಅದು ಓಪನ್ ಇಲ್ಲ, ಏನಿಲ್ಲ, ಬಿಸ್ಲರಿ ನೀರಿನ ಬಾಟ್ಲು. ಅಲ್ಲಿ ಎಷ್ಟು ಆಶ್ಚರ್ಯ ಅಲ್ವಾ? ಆಮೇಲೆ ಇನ್ನೊಂದು ಸಾಕ್ಸು, ನನ್ನ ಕಾಲು ನೋಡಿ ಬ್ಯಾಂಡೇಜ್ ಹಾಕೊಂಡು, ಅವಾಗೂ ಬ್ಯಾಂಡೇಜ್ ಹಾಕೊಂಡು ಓಡಾಡ್ದೆ. ಬ್ಯಾಂಡೇಜ್ ಹಾಕಿಲ್ಲ ಅಂದರೆ ಈ ಪದ್ರ ಎಲ್ಲ ಇದಾಗ್ಬಿಟ್ಟಿರುತ್ತೆ, ಬೊಬ್ಬೆ ಆಗಿ ಈ ಪದ್ರ ಇರೋದಿಲ್ಲ, ಕಾಲು ಮೂಳೆ ನೆಲಕ್ಕೆ ಟಚ್ ಆಗುತ್ತೆ. ನಾನು ಇವಾಗ ಮನೇಲಿ ಸ್ಲಿಪ್ಪರ್ ಹಾಕೊಂಡು ಓಡಾಡ್ತೀನಿ. ಈ ಥರ ಹಾಕಿದಾಗ ಚಪ್ಪಲಿ ಹಾಕೊಂಡ್ರೆ ನಡೆಯೋಕ್ಕಾಗಲ್ಲ. ಅದಕ್ಕೆ ಸಾಕ್ಸ್ ಹಾಕೊಂಡು ಚಪ್ಪಲಿ ಹಾಕೋಬೇಕು, ಇಲ್ಲಾಂದರೆ ಗಮ್ಮು ಸ್ಲಿಪ್ಪರ್ಗೆ ಅಂಟ್ಕೊತಾ ಇರುತ್ತೆ. ಆವಾಗ 12 ಜ್ಯೋತಿರ್ಲಿಂಗ ಸಾಕ್ಸ್ ಸಿಕ್ಕಿಲ್ಲ ನನಗೆ. ಹೋಗ್ತಾಯಿದ್ದೆ, ಬಾಬಾ ಸಾಕ್ಸ್ಬೇಕು, ನಡೆಯೋಕ್ಕಾಗ್ತಾಯಿಲ್ಲ, ದೇವರಾಣೆ ನಡೆಯೋಕ್ಕಾಗ್ತಿಲ್ಲ, ಏನು ಮಾಡೋದು ಬಾಬಾ ಅಂತ ಮಧ್ಯಪ್ರದೇಶಲ್ಲಿ ಮುಂದೆ ಹೊಸ ಸಾಕ್ಸ್ ಬೀಳ್ಸ್ಕೊಂಡು ಹೋಗಿದ್ದಾರೆ ಯಾರು, ಪ್ಯಾಕ್ ಸಮೇತ, ರೇಟೂ ಇದೆ ಹೊಸ ಸಾಕ್ಸ್. ಕಾಡಲ್ಲಿ ಹೆಂಗೆ ಸಿಗೋಕ್ಕೆ ಸಾಧ್ಯ ನೀವು ಹೇಳಿ? ಇದು ಆಶ್ಚರ್ಯನೇ ಅಲ್ವಾ? ಕರೆಕ್ಟು. ಹೆಂಗೆ ಸಿಕ್ತು. ಅದನ್ನು ವಿಡಿಯೋ ಮಾಡಿ ಹಾಕಿದ್ದೀನಿ, ಪ್ರತಿಯೊಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಬಟ್ ಕೆಲವ್ರು ನಂಬೋರು ನಂಬ್ತಾರೆ, ನಮ್ದಿಲ್ಲರು ನಂಬೋದಿಲ್ಲ. ಭಗವಂತ ಇದ್ದಾನೆ, ನನ್ನ ಪ್ರಕಾರ ಭಗವಂತ ಇದ್ದಾನೆ. ಭಗವಂತ ಇರೋದ್ರಿಂದಲೇ ನಾವೆಲ್ಲ ಜೀವಿಸ್ತಾ ಇರೋದು ಅಷ್ಟೇ. ಒಳ್ಳೆಯದಾಗಲಿ ನಿಮಗೆ. ಒಂಥರ ನಿಮ್ಮ ನೋಡಿದಾಗ್ಲೇ ನೀವು ಎಷ್ಟು ಪಾಸಿಟಿವ್ ಆಗಿದ್ದೀರಾ, ಎಷ್ಟು ಥರ ನಿಮಗೆ ಚಾಲೆಂಜಸ್ ಬಂದ್ರೂ ಅದನ್ನೆಲ್ಲ ಎದುರಿಸ್ಕೊಂಡು ಅಂದರೂ ಖುಷಿಯಾಗಿ ನಗ್ನಕ್ಕೊಂಡು ನಿಮ್ಮ ಪಾದಯಾತ್ರೆನ ಮುಗಿಸಿ ನೀವು ಮಾತು ಕೊಟ್ಟಿದ್ದಕ್ಕೆ ನೀವು ಬಂದು ನಮಗೆ ಇಂಟರ್ವ್ಯೂ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಾನು ಯಾವತ್ತಿಗೂ ಒಂಥರ ಖುಷಿ ಆಯಿತು, ತುಂಬ ಖುಷಿ ಆಯಿತು ನಿಮ್ಮನ್ನು ಭೇಟಿಯಾಗಿದ್ದು. ಇದೇ ಥರ ಮುಂದೆ ನಾನು ನಿಮಗೆ ಅನಿಸಿದ್ದೆಲ್ಲ ನಿಮ್ಮ ಆ ದೇವರು ನಿಮಗೆ ಕರುಣಿಸಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ.